ಇವತ್ತಿನ ಒಂದು ಮುಖ್ಯವಾದ ಹಂತಗಳು ಅಂತ ಹೇಳಬಹುದು. ನಮ್ಮ ಆತ್ಮ ವಿಕಾಸದ ಹಂತಗಳು. ಎಂತ ಅದ್ಭುತ ನೋಡಿ. ಯಾಕೆಂದ್ರೆ ಈ ವಿಷಯನೇ ಅಷ್ಟೊಂದು ಅದ್ಭುತವಾಗಿದೆ. ಇದನ್ನ ಹೇಳೋಕ್ಕೂ ಕೂಡ ಅದ್ಭುತವಾದ ವ್ಯಕ್ತಿನೇ ಬರಬೇಕು ಅಂತ ಹೇಳಿ ನಮ್ಮ ಶ್ರೀಯುತ ಸಿದ್ದರಾಮಪ್ಪ ಕುಂದಗೋಳ ಅವರು ಬಂದಿದ್ದಾರೆ. ನಮಸ್ಕಾರ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದೇನೆ. ನಮಸ್ತೆ ಮೇಡಮ್. ಅದ್ಭುತ ತಂದಿದ್ದೀರಿ ಸರ್. ದಯವಿಟ್ಟು ಓವರ್ ಟು ಯು ಮಾತಾಡಿ ಸರ್. ಓಕೆ ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಸರ್, ಎಲ್ಲರಿಗೂ ನಮಸ್ಕಾರಗಳು. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ, ಮಹಾವತಾರಿ ಬಾಬಾಜಿ ಅವರಿಗೆ ಆತ್ಮಪೂರ್ವಕ ನಮಸ್ಕರಿಸುತ್ತಾ, ಅದೇ ತರನಾಗಿ ನನ್ನ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಜೀವಂದರ್ ಕೇತಪ್ಪನವ್ರ ಸರಿಗೂ ಸಹಿತ ನಮಸ್ಕರಿಸುತ್ತಾ, ತಮಗೆಲ್ಲರಿಗೂ ಆತ್ಮಪೂರ್ವಕವಾಗಿ ನಮಿಸುತ್ತಾ, ನನಗೆ ಇವತ್ತಂತ ಕೊಟ್ಟಂತ ವಿಷಯ ಆತ್ಮ ವಿಕಾಸದ ಹಂತಗಳು ಅಂತ ಹೇಳಿ. ನಾನು ಆಕ್ಚುಲಿ 9ನೇ ತಾರೀಕಿಗೆ ನಾನು ಈ ಕ್ಲಾಸ್ ತಗೋಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಆಗ್ಲಿಲ್ಲ. ಮೇಡಮ್ ಅವ್ರು ಮತ್ತೆ ನನ್ಗೆ ಅವಕಾಶ ಮಾಡಿಕೊಟ್ರು. ಮೇಡಮ್, ಒಂದು ಕ್ವಶನ್ ಹೇಳಿ ಸರ್. ಮೇಡಮ್, ಈಗಿರುವಂತ ಆಡಿಯನ್ಸ್ ನಾನ್ ಕ್ಲಾಸ್ ತಗೊಂಡಿದ್ದಲ್ಲಿ ಅವಾಗಿದ್ದವ್ರ ಅಥವಾ ಬೇರೆ ಮೇಡಮ್? ಇವರೆಲ್ಲ ಬೇರೆಯವರು ಸರ್. ಆಲ್ಮೋಸ್ಟ್ ಅಲ್ಲ, ಕೆಲವರು ಒಂದಷ್ಟು ಜನ ಕಂಟಿನ್ಯೂ ಆಗಿದ್ದಾರೆ. ಎಸ್ ಓಕೆ ಮಾಸ್ಟರ್ಸ್, ಓಕೆ, ಏನ್ ತೊಂದ್ರೆ ಇಲ್ಲ. ಮಾಸ್ಟರ್ಸ್, ಏನಂತಂದ್ರೆ ಆತ್ಮ ವಿಕಾಸದ ಹಂತಗಳು ಅಂತಂದ್ರ, ಈಗ ನಾವು ಪ್ರಪ್ರಥಮವಾಗಿ ನಾವು ಭೂಮಿ ಮೇಲೆ ಮನುಷ್ಯ ಜನ್ಮವನ್ನು ಪಡ್ಕೋತೀವಿ. ಪ್ರಪ್ರಥಮವಾಗಿ ಬರ್ತಾ ಇರ್ತೀವಿ. ಅದು ಏನಪ್ಪಾ ಅಂತಂದ್ರ 84 ಲಕ್ಷ ಯೋನಿಗಳಲ್ಲಿ ಬರ್ತೇವೆ ಅಂತ ಹೇಳಿ ಋಷಿ ಮುನಿಗಳು ಹೇಳ್ತಾರ. ಆ ಹಂತದಿಂದ ಬರ್ಬೋದು, ಅಥವಾ ನೇರವಾಗಿ ಆ ಪರಮಾತ್ಮ ನಮ್ಗೆ ಏನ್ ಮಾಡ್ಬೋದು ಅಂತಂದ್ರ, ಆ ಒಂದು ಪೂರ್ಣಾತ್ಮರಿಂದ ನಾವು ಆ ಒಂದು ಅಂಶಾತ್ಮರಾಗಿ ಈ ಭೂಮಿ ಮೇಲೆ ಪ್ರಪ್ರಥಮವಾಗಿ ನಾವು ಈ ಭೂಮಿ ಮೇಲೆ ಮನುಷ್ಯರಾಗಿ ಹುಟ್ಟು ಬರ್ಬೋದು. ಅದನ್ನ ನಾವು ರೆಫರೆನ್ಸ್ ತಗೊಂಡು ಆತ್ಮ ಅಂದ್ರ ಹಂತಗಳು ಯಾವ್ಯಾವು, ಎಷ್ಟು ಹಂತದೊಳಗೆ ನಾವು ವಿಕಾಸ ಹೊಂತೀವಿ ಅನ್ನೋದನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಮಾಸ್ಟರ್ಸ್. ಏನಂತಂದ್ರ, ನಾವು ಪ್ರಪ್ರಥಮವಾಗಿ ಈ ಭೂಮಿ ಮೇಲೆ ಯಾತಕ್ ಬರ್ತೇವಿ ಅಂತಂದ್ರ, ಈ ಒಂದು ಭೂಮಿ ಅನ್ನುವಂಥದ್ದು ಪಾಠಶಾಲೆ ಅಂತ ಹೇಳ್ತಾರೆ ಧ್ಯಾನಿಗಳು. ಭೂಮಿ ಅನ್ನುವಂಥದ್ದು ಪಾಠಶಾಲೆ. ಈ ಪಾಠಶಾಲೆಯೊಳಗೆ ನಾವು ಕಲಿಯೋದಕ್ ಬರ್ತೇವಿ. ಒಂದ್ ಸಾರಿ ನಾವು ಈ ಭೂಮಿ ಮೇಲೆ ಜನ್ಮ ತಗೊಂಡ್ ಬಂದೀವಿ ಅಂತಂದ್ರ, ನಾವು ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡ್ ಬಿಡ್ತೀವ್ರಿ. ಒಂದ್ ಬಂದೀವಿ ಅಂದ್ರ ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕ್ತಿವಿ. ಅದಕ್ಕೆ ಹಿರಿಯರು ಹೇಳ್ತಾರೆ ನೋಡ್ರಿ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ. ಮತ್ ಸಾಯೋದು ಮತ್ ಹುಟ್ಟೋದು, ಮತ್ ಸಾಯೋದು ಮತ್ ಹುಟ್ಟೋದು. ಒಂದ್ ಸಾರಿ ನಾವು ಮನುಷ್ಯರಾಗಿ ಭೂಮಿ ಮೇಲೆ ಬಂದೀವಿ ಅಂತಂದ್ರ ಮಿನಿಮಮ್ 600ರಿಂದ 700 ಜನ್ಮಗಳನ್ನ ತಗೋತೀವಿ. 600ರಿಂದ 700 ಜನ್ಮಗಳನ್ನ ನಾವು ಮುಕ್ತಿ ಹೊಂದ್ಬೇಕು ಅಂತಂದ್ರ, ಒಂದು ಮುಗ್ಧ ಮನಸ್ಸಿನ ಮಗುವಾಗಿ, ಏನೂ ಗೊತ್ತಿಲ್ಲದಂತ ಆತ್ಮ ಆಗಿ ನಾವು ಭೂಮಿ ಮೇಲೆ ಫಸ್ಟ್ ಟೈಮ್ ಒಂದು ಜನ್ಮವನ್ನು ತಗೋತೀವಿ. ಅದಾದ್ಮೇಲೆ ದೊಡ್ಡ ಜ್ಞಾನಿಗಳಾಗಿ ಮುಕ್ತಿಯನ್ನು ಹೊಂದ್ತೇವೆ ಮಾಸ್ಟರ್ಸ್. ಜ್ಞಾನಿಗಳಾಗಿ ಮುಕ್ತಿ ಹೊಂದೋದೇ ನಮ್ಮ ಗುರಿ. ಏನಂತಂದ್ರ, ನಮ್ಮ ಮುಖ್ಯ ಗುರಿ ಏನು ಅಂತಂದ್ರ, ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ನಾವು ಮುಕ್ತಿ ಹೊಂದಿ ಮತ್ತೆ ಎಲ್ಲಿಂದ ಬಂದಿರ್ತೇವಲ್ಲ ಪರಮಾತ್ಮನ ಕಡೆಗೆ ಮತ್ತೆ ಹೋಗುವಂತದ್ದೇ ನಮ್ಮ ಮುಖ್ಯ ಗುರಿ. ಇಲ್ಲಿ ನಮ್ಗೆ 7 ಹಂತಗಳು ಬರ್ತಾವ್ರಿ. ನಾವು ಭೂಮಿ ಮೇಲೆ ಬಂದು ಮತ್ತೆ ಈ ಜನನ ಮರಣ ಚಕ್ರದಿಂದ ಮರಳಿ ಮತ್ ಪರಮಾತ್ಮನ ಕಡೆ ಹೋಗ್ತೇವಲ್ಲ, ಅಲ್ಲಿ ಹೋಗುವಷ್ಟಕ್ಕೆ ನಮ್ಗ 7 ಹಂತಗಳು ಬರ್ತಾವ. ಇಲ್ಲಿ ನಾವು ನೆನ್ಪಿಟ್ಕೋಬೇಕು, ನಾವು ಭೂಮಿ ಮೇಲೆ ಹುಟ್ಟಿದಾಗ ನಾವೇನಂತೇವಿ, ಒಂದು ಶಿಶು ಅಂತೇವಿ. ಮಗು ಹುಟ್ಟಂದ್ರ, ತಾಯಿಯ ಗರ್ಭದಿಂದ ಒಂದು ಮಗು ಹುಟ್ಟಿದಾಗ ಅದಕ್ಕ ಶಿಶು ಅಂತೇವಿ, ಸಣ್ಣ ಕೂಸ್ ಅಂತ ಹೇಳ್ತೇವಿ. ಅದಾದ್ಮೇಲೆ 1 ವರ್ಷ ಆಯ್ತಂದ್ರ 1 ವರ್ಷದ ಮಗು, 2 ವರ್ಷದ ಮಗು. ಸೊ ಹಿಂಗ ಮಗು ಅಂತೇವಿ. ಮಗು ಆದ್ಮೇಲೆ ಏನಂತೇವಿ, ಹುಡುಗ ಅಂತೇವಿ, ಯೌವನಕ್ ಬಂದ ಅಂತೇವಿ, ಮದ್ವಿ ಮಾಡ್ತೇವಿ, ವಯಸ್ಸಾತ ಅಂತೇವಿ, ಅಜ್ಜ ಆದ ಅಂತೇವಿ. ಈ ತರ ನಮಗ್ ಒಂದು ಜನ್ಮದಾಗ ನಾವ್ ಇದ್ದೀವಿ ಅಂತಂದ್ರ ವರ್ಷದ ಆಧಾರದ ಮೇಲೆ 1 ವರ್ಷದ ಮಗು, 10 ವರ್ಷದ ಹುಡುಗ, 50 ವರ್ಷದ ಮುದುಕ, ಈಗ ನಾವೇನಂತೇವಲ್ಲ, ಈ ಸೋಲ್, ನಮ್ಮ ಆತ್ಮ ಏನಿದೆಯಲ್ಲ, ಆತ್ಮದ ವಯಸ್ಸನ್ನ ಹೆಂಗ್ ಗಳಿತೀವಿ ಅಂತಂದ್ರ, ನಮ್ಮ ಜನ್ಮಗಳ ಮೇಲಿಂದ 10 ಜನ್ಮಗಳನ್ನ ತೆಗೆದುಕೊಂಡಂತ ಆತ್ಮ, 100 ಜನ್ಮಗಳನ್ನ ತೆಗೆದುಕೊಂಡಂತ ಆತ್ಮ, 200 ಜನ್ಮಗಳನ್ನ ನಾವ್ ಎಷ್ಟು ಸಾರಿ ಈ ಭೂಮಿ ಮೇಲೆ ಹುಟ್ಟಿ, ಎಷ್ಟು ಸಾರಿ ಸತ್ ಮತ್ ಪರಮಾತ್ಮನ ಕಡೆ ಹೋಗಿ ಮತ್ ಬಂದಿರ್ತೀವಲ್ರಿ. ಹುಟ್ಟೋದು ಮತ್ ಹೋಗೋದು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು ಮಾಡ್ತಾ ಏನ್ ಬರ್ತೇವಲ್ಲ, ಅವನ ಜನ್ಮಗಳನ್ನ ನಾವು ಇಲ್ಲಿ ರೆಫರೆನ್ಸ್ ಆಗಿ ತಗೋತೀವಿ. ಅದರ ಆಧಾರ ಮೇಲೆ ನಾವು ಆತ್ಮ ವಿಕಾಸದ ಹಂತಗಳನ್ನ 7 ಹಂತಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಅದೇ ಹೆಂಗ್ ಮಗು ಒಂದ್ ಚಿಕ್ಕ ಮಗು ಅಂತ ಹೇಳ್ತೇವಿ, ಮಗು ಅಂತೇವಿ. ಅದೇ ತರಾನು ಇಲ್ಲಿ ಸರ್ ಏನಿದೆ ಅಂತಂದ್ರ, ಆತ್ಮ ವಿಕಾಸದೊಳಗೆ 7 ಹಂತಗಳು ಬರ್ತಾವ. ಒಂದೇದೇನಂದ್ರ ಶಿಶು ಹಂತ. ಮೊದಲ ಅವ್ನ 7 ನೋಡಿ ಆಮೇಲೆ ಅವನ್ನ ಅನಲೈಸ್ ಮಾಡೋಣ. ಶಿಶು ಹಂತ, ಇಂಗ್ಲಿಷ್ ಒಳಗಡೆ ಇನ್ಫಂಟ್ ಸೋಲ್ ಅಂತ ಹೇಳ್ತೇವಿ. ಅದಾದ್ಮೇಲೆ 2ನೇದ್ದು ಮಗುವಿನ ಹಂತ, ಅದಕ್ಕೆ ಬೇಬಿ ಸೋಲ್ ಅಂತ ಹೇಳ್ತೇವಿ. 3ನೇದ್ದು ಯುವಕನ ಹಂತ, ಯಂಗ್ ಸೋಲ್ ಅಂತ ಹೇಳ್ತೇವಿ. ಆಮೇಲೆ ಪ್ರೌಢಾವಸ್ಥೆಯ ಆತ್ಮಕ್ಕೆ ಏನಂತೇವಿ, ಅಡಲ್ಟ್ ಸೋಲ್ ಅಂತ ಹೇಳ್ತೇವಿ.
ಅಡಲ್ಟ್ ಸೋಲ್ ಅಂತ ಹೇಳ್ತೀವಿ. ಅದಾದ್ಮೇಲೆ ವೃದ್ಧಾಪ್ಯ ಬರುತ್ತೆ, ಅದಕ್ಕೇನಂತೀವಿ ನಾವು ಓಲ್ಡ್ ಸೋಲ್ ಅಂತೀವಿ ಅಥವಾ ವೃದ್ಧ ಆತ್ಮ ಅಂತ ಹೇಳ್ತೀವಿ. ಅದಾದ್ಮೇಲೆ ಬರುವಂತದ್ದು ನೋಡಿ, ಒಬ್ಬ ಅಜ್ಜ ಆದ ವೃದ್ಧ ಆದ ಅಂತಂದ್ರ ಆ ಪರಮಾತ್ಮನ ಕಡೆ ಹೋಗುವಂತ ತಯಾರಿಯನ್ನು ಮಾಡ್ಕೋತೇವಲ್ಲ, ಇಲ್ಲಿಯೂ ಸಹಿತ ಅದೇ ಟೈಪ್ ಇದೆ. ಅತೀಂದ್ರಿಯ ಹಂತ ಅಂತ ಬರುತ್ತೆ, ಟ್ರಾನ್ಸೆಂಡೆಂಟಲ್ ಸೋಲ್. ಅತೀಂದ್ರಿಯ ಹಂತ ಅಥವಾ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಬರುವಂತದ್ದು ಏನಂದ್ರ ಅನಂತ ಅನಂತ ಹಂತ, ಇನ್ಫೈನೈಟ್ ಸೋಲ್ ಅಂತೀವಿ. ಯಾವಾಗ ನಾವು ಅನಂತದಲ್ಲಿ ಒಂದಾಗ್ತೇವಿ, ಅನಂತದಲ್ಲಿ ಆ ವಿಶ್ವದಲ್ಲಿ ಒಂದಾಗ್ತೇವಿ, ನಾವು ಆತ್ಮ ಸಾಕ್ಷಾತ್ಕಾರವನ್ನು ಪಡ್ಕೋತೀವಿ, ಜ್ಞಾನೋದಯವನ್ನು ಪಡ್ಕೋತೀವಿ, ಆ ಹಂತಕ್ಕೆ 7ನೇ ಹಂತ, ಅದಕ್ಕೆ ಇನ್ಫೈನೈಟ್ ಸೋಲ್ ಅಂತ ಹೇಳ್ತೇವೆ ಮಾಸ್ಟರ್ಸ್. ಈ ತರ 7 ಹಂತದಲ್ಲಿ ನಮ್ಮ ಆತ್ಮ ವಿಕಾಸ ಆಗ್ತಾ ಹೋಗುತ್ತೆ. ನೋಡಿ, ನಾನೀಗ ಜನರಲ್ ಆಗಿ ಒಂದಷ್ಟು ವಿಷಯನ ಡಿಸ್ಕಸ್ ಮಾಡ್ತೀನಿ ಶಾಲಿನಿ ಮೇಡಮ್ ಅವ್ರು. ಏನಂತಂದ್ರ, ಈಗ ನಾವ್ ಎಲ್ಲಿರ್ತೇವಲ್ಲ, ನಮ್ಮ ಓಣ್ ಇರ್ಬೋದು, ನಮ್ಮ ಏರಿಯಾ ಇರ್ಬೋದು, ಅಥವಾ ನಮ್ಮ ಊರ್ ಇರ್ಬೋದು, ಅಲ್ಲಿ ಬೇರೆ ಬೇರೆ ತರದ ಜನರನ್ನ ನಾವು ನೋಡ್ತೀವಿ. ಒಬ್ಬೊಬ್ರು ಮನ್ಯಾಗ ನೋಡ್ಬೋದು, ಒಂದ್ ಮಗು ಹುಟ್ಟುತ್ತೆ, ಅದು ಬೆಳಿತೈತಿ, ಮೀಶ್ ಬರ್ತಾವು, ಗಡ್ಡ ಬರ್ತೈತಿ, ಎಲ್ಲಾ ಬಂದ್ರು ಮಗುವಾಗೇ ಇರ್ತದ, ಬೆಳವಣಿಗೆ ಆಗಿರುದಿಲ್ಲ. ಅದಕ್ಕೇನಂತಾರಂದ್ರ ಇನ್ಫಂಟ್ ಸೋಲ್, ಶಿಶು ಹಂತದ ಆತ್ಮ ಅಂತ ಹೇಳ್ತೇವೆ. ಅಂದ್ರ ಅದಕ್ಕೆ ಎಷ್ಟ ವಯಸ್ಸಾದ್ರೂ ಸಹಿತ ಅದು ಇಂಪ್ರೂವ್ ಆಗಲ್ಲ. ಆ ಕೂಶ್ ಹೆಂಗಿರುತ್ತೆ ಅಂತಂದ್ರ ದೊಡ್ಡದಾಗ್ತಾ ಹೋಗ್ತೈತಿ ಖರೆ, ಬಟ್ ಏನಂದ್ರ ಅದಕ್ಕೆ ಯಾರಾದ್ರೂ ಉಣಿಸ್ಬೇಕು, ಯಾರಾದ್ರೂ ಅದನ್ನ ಸ್ವಚ್ಛತಾ ಮಾಡೋದು ಯಾರ ಮಾಡ್ಬೇಕು, ಆ ಟೈಪ್ ನಮ್ಮ ಮನಿಗೆ ಬೇಸರಾದಂತ ಒಂದು ಆ ಮಗು ಇದ್ದಿದ್ದು ಮುದುಕಾದ್ರೂ ಸಹಿತ ಅದ ಹಂತದಾಗ ಇರ್ತೈತಿ. ಅದಕ್ಕೆ ಏನ್ ಹೇಳ್ತೇವೆ ನಾವು ಇನ್ಫಂಟ್ ಸೋಲ್ ಅಂತ ಹೇಳಿ. ಅಂತವ್ರನ್ನು ನೋಡ್ತೇವಿ ನಮ್ಮ ಸಮಾಜದೊಳಗ. 2ನೇ ಹಂತದ ಮನುಷ್ಯರು ಎಂತವ್ರು ಇರ್ತಾರು ಅಂತಂದ್ರ ಮಕ್ಕಳ ತರ ಕಾಡೋದು, ಅದು ಬೇಕು ನನ್ಗ, ಇದು ಬೇಕು ನನ್ಗ. ಮನಿಯೊಳಗಡೆ ಒಂದ್ 5-6 ಜನ ಅದೇ ಅಂದ್ರು ಸಹಿತ ಬೇರೆಯವ್ರು ಊಟ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ, ಬಡ ಹೊಟ್ಟೆ ತುಂಬ ಊಟ ಮಾಡ್ಬಿಡೋದು, ಬರೀ ಭೋಗ, ಅದು ಬೇಕು ಇದು ಬೇಕು. ಆಮೇಲೆ ಹೆಣ್ಮಕ್ಕಳನ್ನ ಬರೀ ಕಾಮದೃಷ್ಟಿಯಿಂದ ನೋಡೋದು. ಎಷ್ಟು ಕಾಮವನ್ನು ಅನುಭವಿಸಿದ್ರು ಸಾಕಾಗದಂತ ವ್ಯಕ್ತಿ 2ನೇ ಹಂತ, 2ನೇ ವ್ಯಕ್ತಿ. 3ನೇ ವ್ಯಕ್ತಿ ಹೆಂಗಿರ್ತಾನಂತಂದ್ರ ನನ್ಗೆ ಬರೀ ಅಧಿಕಾರ ಬೇಕಪ್ಪ, ನನಗೆ ಏನು ಬೇಡ, ದುಡ್ಡು ಬೇಡ, ಏನು ಬೇಡ, ನನ್ಗೆ ಅಧಿಕಾರ ಬೇಕು. ರಾಜಕಾರಣಿಗಳು ಇರ್ತಾರ ನೋಡ್ರಿ, ನಾನಾ ಚೇರ್ಮನ್ ಆಗವ, ನಾನಾ ಮನಿ ಯಜಮಾನ್ ಆಗವ, ಆ ತರ ಅಧಿಕಾರದ ಒಂದು ಲಾಲಸೆ ಇರುವಂತ ವ್ಯಕ್ತಿಗಳು ನಮ್ಗೆ ಸಿಗ್ತಾರ ಸಮಾಜದೊಳಗ. 4ನೇದವ್ರು ಏನಂತಂದ್ರ ಅವ್ರಿಗೆ ದುಡ್ಡು ಗಿಟ್ಟು ಏನು ಬೇಡಪ್ಪ, ನನಗೆ ಮನಃಶಾಂತಿ ಸಿಕ್ಕರ್ ಸಾಕ್, ಆರಾಮ್ ಅಂತೇಳಿ ದೇವಸ್ಥಾನದೊಳಗ ಅಥವಾ ಮಠದೊಳಗ ಹೋಗ್ ಕುಂತ ಆರಾಮ್ ಶಿವನಾಮ ಸ್ಮರಣೆ ಮಾಡ್ತಾ ಭಜನೆ ಮಾಡ್ತಾ ನೆಮ್ಮದಿಯನ್ನ ಹುಡುಕುವಂತ ಜನರು ನಮ್ಗೆ ಸಿಗ್ತಾರ. 5ನೇ ಹಂತದ ಜನ ಯಾರು ಅಂತಂದ್ರ ನನ್ಗೇನು ಬೇಡಪ್ಪ, ಆ ಪರಮಾತ್ಮ ಕಣ್ಣು ತಗದಲ್ಲಿ ಇಲ್ಲ, ಈ ಹೊರಗಡೆ ಕಾಣುದಿಲ್ಲ ಪರಮಾತ್ಮ ನಮ್ ಒಳಗಡೆ ಅದಾನ, ಆ ಪರಮಾತ್ಮನನ್ನ ನಾ ಹೆಂಗ್ ನೋಡ್ಬೇಕಂತೇಳಿ ಆ ಗುರುವನ್ನ ಹುಡುಕ್ತಾ ಕೊನೆಗೆ ಒಂದ್ ದಿವಸ ಒಬ್ಬ ಒಳ್ಳೆಯ ಗುರುವನ್ನ ಹುಡುಕೊಂಡು, ಒಬ್ಬ ಮಾರ್ಗದರ್ಶಕನನ್ನ ಹುಡುಕೊಂಡು ಕಣ್ಣು ಮುಚ್ಕೊಂಡ್ ಕುಂತು ಆ ಪರಮಾತ್ಮನನ್ನ ಹುಡುಕುವಂತ ಅಂತರ್ಮುಖಿಯಾಗಿರ್ತಾರಲ್ಲ, ಅದು 5ನೇ ಹಂತ. ಈ ತರ 5 ತರದ ಜನ ನಮ್ ಜೀವನದಾಗ ನಾವು ನೋಡಿರ್ತೀವಿ. ಹೌದು ಅಲ್ಲ ಮಾಸ್ಟರ್ಸ್? 5 ತರದ ಜನ ನೋಡಿರ್ತೇವ್ ನಾವು. ಒಂದು ಮನಿಗೆ ಬೇಸರಾಗಿರ್ತಾನವ, ಯಾರ ಊಟ ಮಾಡ್ಯಾರೋ ಇಲ್ಲ ಏನು ತಂದೊಂದ ನೋಡ್ತಿರ್ತಾನ, ಸ್ವಾರ್ಥಿ, ಆ ತರದ ಮನುಷ್ಯರು ಇರ್ತಾರು. ಕಾಮುಕ ವ್ಯಕ್ತಿಗಳನ್ನು ನೋಡ್ತೇವಿ, ರಾಜಕಾರಣಿಗಳು ಅಧಿಕಾರ ಬೇಕನ್ನುವಂತವ್ರು ನೋಡ್ತೇವಿ. ಅದಾದ್ಮೇಲೆ ಬೇಡಪ್ಪ ನನ್ಗೆ ಶಾಂತಿ ನೆಮ್ಮದಿ ಬೇಕನ್ನುವಂತವ್ರು ನೋಡ್ತೇವಿ. 5ನೇ ತರದವ್ರು ಯಾರಂದ್ರ ಧ್ಯಾನಿಗಳು, ಉನ್ನತ ಹಂತದ ಸಾಧನೆಯನ್ನ ಮಾಡ್ತಾ ಇರ್ತಕ್ಕಂತ ಧ್ಯಾನಿಗಳನ್ನು ನೋಡ್ತೀವಿ. ಈ ತರ ನಾವೇನಪ್ಪಾ ಇಲ್ಲಂದ್ರ ಪತ್ರಿಜಿ ಅವ್ರ ಏನ್ ಹೇಳ್ತಾರಂದ್ರ ನೋ ಕಮೆಂಟ್ಸ್ ನೋ ಜಜ್ಮೆಂಟ್ಸ್ ಅಂತ ಹೇಳ್ತಾರೆ. ನೋ ಕಮೆಂಟ್ಸ್ ನೋ ಜಜ್ಮೆಂಟ್ ನೋ ಇಂಟರ್ಫರೆನ್ಸ್. ಹಂಗಂದ್ರ ಏನಂತಂದ್ರ ಈಗ ಒಂದ್ ಟೈಪ್ ನಮಗ್ ಬೇಸರಾಗುವಂತ ವ್ಯಕ್ತಿ ಅದಾನ ಅನ್ಕೊಡ್ರಿ, ಏನ್ರಿ ಮನುಷ್ಯ ಹಂಗದಾನವ, ಒಟ್ಟ ಉಪಯೋಗ ಇಲ್ಲವ, ನಾವ್ ಆತರ ಅನ್ಬಾರ್ದಂತ. ಯಾಕಂದ್ರ ಅವ ಆತ್ಮ ವಿಕಾಸದ ಯಾವ ಹಂತದಾಗ ಅದನ್ನ ಗೊತ್ತಿಲ್ಲ. ಒಬ್ಬ ಕಾಮುಕದಾನ ಅದು ಇದು ಬೇಕಂತ ಅವನ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಯಾಕಂದ್ರ ಅವನ ಆತ್ಮ ವಿಕಾಸದ ಹಂತ ಅಲ್ಲಿರ್ತೈತಿ. ನಾವು ಸಹಿತ ಆ ಹಂತಗಳನ್ನ ದಾಟೇ ಬಂದಿರ್ತೇವೆ ಮಾಸ್ಟರ್ಸ್. ಪ್ರತಿಯೊಬ್ಬರೂ ಸಹಿತ ಇವೆಲ್ಲ ಹಂತಗಳನ್ನ ದಾಟಿನೇ ಬರ್ಬೇಕು. ನಾವಿವತ್ತು ಧ್ಯಾನಿಗಳಾಗಿವಿ ಅಂತಂದ್ರ, ಉನ್ನತ ಹಂತಕ್ಕೆ ಬಂದೇವಿ ಅಂತಂದ್ರ, ನಾವು ಸಹಿತ ಪ್ರಪ್ರಥಮ ಬಾರಿ ಭೂಮಿಗೆ ಬಂದಾಗ, ಅದಾದ್ಮೇಲೆ ಆತ್ಮ ವಿಕಾಸ ಆಗ್ತಾ ಬಂದಾಗ ನಾವು ಆ ಎಲ್ಲ ಹಂತಗಳನ್ನ ದಾಟೇ ಇಲ್ಲಿ ಬಂದಿರ್ತೀವಿ. ಆದ್ದರಿಂದ ನಾವೇನ್ ಮಾಡೋಣಂದ್ರ ಒಂದೊಂದೇ ಹಂತವನ್ನ, ಈಗ ನಾನು ಹೇಳಿದೆ ಏನಂದ್ರ ಶಿಶು ಹಂತ, ಇನ್ಫಂಟ್ ಸೋಲ್ ಅಂತ ಹೇಳಿದೆ, ಶಿಶು ಹಂತ. ಅದಾದ್ಮೇಲೆ ಮಗು ಹಂತ. ಒಂದೊಂದೇ ಹಂತವನ್ನ ನಾವು ನೋಡ್ತಾ ಹೋಗೋಣ. ಇವಾಗ ಶಿಶು ಹಂತ ಅಂತಂದ್ರ ಭೂಮಿ ಮೇಲೆ ಆಗತಾನೆ ಒಂದು ಆತ್ಮ ಏನ್ ಮಾಡತ್ತೆ ಅಂದ್ರ ಅದಕ್ಕೆ ಅಂಶಾತ್ಮ ಅಂತ ಹೇಳ್ತೀವಿ. ಮೇಲ್ಗಡೆ ಇರುವಂತ ಪೂರ್ಣಾತ್ಮನಿಂದ ಒಂದು ಬೆಳಕಿನ ಕಿರಣ ತಗೊಂಡು ನಾವು ತಾಯಿ ಗರ್ಭದಾಗ ಬರ್ತೇವಿ. ತಾಯಿ ಗರ್ಭದಾಗ ಬಂದು ಈ ಭೂಮಿ ಮೇಲೆ ಒಂದು ಮಗುವಾಗಿ ಬರ್ತೇವಿ. ಅಂಶಾತ್ಮ ಆಗಿ ಒಂದು ಜನ್ಮವನ್ನು ತಗೋತೇವೆ ಮಾಸ್ಟರ್ಸ್. ನಾವು ಆ ಜನ್ಮವನ್ನು ತಗೊಂಡಾಗ ಏನಾಗತ್ತೆ ಅಂತಂದ್ರ ನಮ್ಗೆ ಏನು ಗೊತ್ತಿರುದಿಲ್ಲ, ನಮ್ಗೆ ಯಾವ್ದು ಗೊತ್ತಿರುದಿಲ್ಲ ಮಾಸ್ಟರ್ಸ್. ಈ ಭೂಮಿ ಮೇಲಿಂದ ಯಾವ್ದು ಪರಿಚಯ ಇರುದಿಲ್ಲ, ಏನಿರುದಿಲ್ಲ.
ಪ್ರಪ್ರಥಮ ಬಾರಿಗೆ ನಾವು ಭೂಮಿಗೆ ಬಂದಿರ್ತೇವಿ. ನಾವ್ ಹೆಂಗಿರ್ತೇವಿ ಅಂತಂದ್ರ ನಮ್ಗ ಮನಸ್ಸು ಇರುವುದಿಲ್ಲ, ಬುದ್ಧಿನೂ ಇರುವುದಿಲ್ಲ, ಆಶೆಗಳಿರುವುದಿಲ್ಲ, ಭಾವನೆಗಳಿರುವುದಿಲ್ಲ. ಆ ಹಂತದೊಳಗೆ ನಾವ್ ಇರ್ತೇವಿ. ನಾವ್ ಹೆಂಗಂದ್ರ ಬರೀ ತಿನ್ನೋದು ಮಲ್ಗೋದು. ನೀವು ನೋಡಿರ್ಬೋದು ಇಂಥವ್ರು ನಿಮ್ ಮನಿ ಒಳಗಡೆ, ನಿಮ್ ಪರಿಸರದೊಳಗಡೆ ಅವ್ರು ಏನಂದ್ರ ಬರೀ ತಿನ್ನೋದು ಮಲ್ಗೋದು ಉಳಿದಿದ್ದೇನು ವಿಚಾರ ಇರುವುದಿಲ್ಲ. ಅಂತ ಒಂದು ಸ್ಥಿತಿ ಒಳಗಡೆ ನಾವ್ ಇರ್ತೇವಿ. ಯಾಕಂತ ಸ್ಥಿತಿ ಒಳಗೆ ಇರ್ತೇವಪ್ಪ ಅಂತಂದ್ರ ನಾವು ಆ ಒಂದು ಚಕ್ರ, ಜನನ ಮರಣ ಚಕ್ರದ ಪ್ರಾರಂಭ ಹಂತದಲ್ಲಿ ಇರ್ತೇವಿ. ಇನ್ಫಂಟ್ ಸೋಲ್ ಅಂತೇವಿ ಅದಕ್ಕೆ, ಅಥವಾ ಶಿಶು ಹಂತ. ಶಿಶು ಅಂದ್ಮೇಲೆ ಸಣ್ಣ ಕೂಸ್ರಿ, ಅದಕ್ಕೆ ಏನ್ ತಿಳಿತೈತಿ ಅನ್ನುವಂತ ಒಂದು ಹಂತದೊಳಗೆ ಇರ್ತೇವಿ. ಈ ಹಂತದೊಳಗಡೆ ನಾವು ಮೂಲಾಧಾರ ಚಕ್ರಕ್ಕ ಕನೆಕ್ಟ್ ಆಗಿರ್ತೇವಿ. ಆಮೇಲೆ ನಮ್ಗೆ ಭೌತ ಶರೀರ, ಈ ಒಂದು ಹಂತದ ಒಂದು ಆತ್ಮದ ವಿಶೇಷತೆ ಏನಪ್ಪಾ ಅಂತಂದ್ರ ಬರೀ ಅವ ಶರೀರದ ಬಗ್ಗೆ ಅಷ್ಟ ವಿಚಾರ ಮಾಡ್ತಾ ಇರ್ತಾನ, ಬೇರೆ ಏನೂ ಅವ್ನ್ ಗೊತ್ತಿರುದಿಲ್ಲ, ಯಾರ ಬಗ್ಗೆನೂ ವಿಚಾರ ಮಾಡ್ತಾ ಇರುದಿಲ್ಲ. ಅವ್ ಹೆಂಗಂದ್ರ ಅವ್ರ ತಾಯಿ ಅಥವಾ ಅವನ ಆರೈಕೆ ಯಾರು ಮಾಡ್ತಿರ್ತಾರಲ್ಲ ಅವ್ರ ಬಗ್ಗೆ ಅಷ್ಟ ಗೊತ್ತಿರ್ತೈತಿ, ಉಳಿದವ್ಗ ಏನೂ ಗೊತ್ತಿರುದಿಲ್ಲ. ಅಂತ ಒಂದು ಹಂತಕ್ಕೆ ನಾವೇನ್ ಹೇಳ್ತೇವಿ ಅಂದ್ರ ಶಿಶು ಹಂತ. ಶಿಶು ಹಂತ ಒಂದ್ ಟೈಪ್ ಪಶು ಹಂತ ಇದ್ದಂಗೆ ಇರ್ತದ್ರಿ. ಯಾಕಂತಾರ ಅದಕ್ಕೆ ಏನೂ ನಾಲೆಜ್ ಇರಲ್ಲ, ಅದಕ್ಕೆ ಬುದ್ಧಿನೂ ಬೆಳವಣಿಗೆ ಆಗಿರುದಿಲ್ಲ, ಮನಸ್ಸು ಇರುವುದಿಲ್ಲ, ಭಾವನೆಗಳು ಇರುವುದಿಲ್ಲ. ತಿನ್ನೋದು, ಉಣ್ಣೋದು, ಮಲಗೋದ್ ಬಿಟ್ರ ಅದಕ್ಕೆ ಯಾವ್ದು ಗೊತ್ತಿರುದಿಲ್ಲ. ಅಂತ ಹಂತಕ್ಕೆ ನಾವೇನಂತೇವಿ ಅಂದ್ರ ಶಿಶು ಹಂತ ಅಂತ ಹೇಳ್ತೇವೆ ಮಾಸ್ಟರ್ಸ್. ನೋಡಿ, ನಾವಿಲ್ಲಿ ಅನ್ಕೋತೇವಿ ತಂದೆ ತಾಯಿ ಕುತ್ಕೊಂಡ್ ಅಳ್ತಿರ್ತಾರ, ಪರಮಾತ್ಮ ನನ್ಗಿಂತ ಮಗನ್ ಯಾಕೆ ಕೊಟ್ಟಿಯ? ನಮ್ ಸಂಬಂಧಿಕರೊಳಗನು ಸಹಿತಾನೆ ಇಂತ ಮಗು ನೋಡಿದೇನೆ, ಪರಮಾತ್ಮ ಇಂತ ಮಗನ್ ನನ್ಗೆ ಯಾಕೆ ಕೊಟ್ಟಿಯ ಅಂತೇಳಿ ಅಳ್ತಿರ್ತಾರ. ಇಲ್ಲಿ ನಮ್ಗ ಆಧ್ಯಾತ್ಮ ದಾರಿ ಒಳಗೆ ಹೋದಾಗ ನಮ್ಗೆ ಗೊತ್ತಾಕತಿ, ಯಾರು ಹಿಂದಿನ ಜನ್ಮದಾಗ ಸಾಕಷ್ಟು ಕರ್ಮವನ್ನ ಮಾಡಿರ್ತಾರ ಅಂತವ್ರ ಮನಿ ಒಳಗಡೆ ಪ್ರಪ್ರಥಮ ಬಾರಿಗೆ ಆತ್ಮಕ್ಕೆ ಏನ್ ಮಾಡ್ತಾರ, ಶರೀರ ಕೊಟ್ಟ ಅವ್ರ ಮನಿಗ್ ಕಳಿಸ್ತಾರಂತ ಆ ಯೂನಿವರ್ಸ್. ಯಾಕಂದ್ರ ಅವ್ರು ಹಿಂದ್ ಮಾಡಿದ ಕರ್ಮ ಎಲ್ಲ ಅವ್ನ ಮೂರಕ್ಕೆ ತೀರಿಸ್ಬೇಕಲ್ಲ. ಯಾಕಂದ್ರ ಬಹಿರ್ದಶೆ ಮಾಡಿದೂ ಸಹಿತ ಅವ್ನ್ ಗೊತ್ತಿರುದಿಲ್ಲ, ಯಾರು ಮಾಡೋದು ಅವಂದ ಊಟನ ಯಾರನ್ನ ಮಾಡೋದು. ಆ ತರದ ಪರಿಸ್ಥಿತಿ ಶಿಶು ಹಂತದೊಳಗಡೆ ನಾವು ಸಹಿತ ಅನುಭವಿಸಿರ್ತೇವೆ. ಅದಾದ್ಮೇಲೆ ಬರುವಂತದ್ದು ಮಗು ಹಂತ. ನೋಡಿ, ಹೆಚ್ಚು ಕಡಿಮೆ ನಾವು 80ರಿಂದ 90 ಜನ್ಮಗಳನ್ನ ತಗೊಂಡ್ ಆದ್ಮೇಲೆ ನಾವ್ ಏನಾಗ್ತೇವಿ ಅಂತಂದ್ರ, ಮೊದಲ ಬಾರಿಗೆ ನಾವು ಭೂಮಿ ಮೇಲೆ ಬಂದಾಗ, ಆ ಒಂದು ಶಿಶು ಹಂತದಾಗ ಬಂದಾಗ ನಮ್ಗೇನು ಕಣ್ಣು ತೆಗ್ಯಾಕ್ ಬರ್ತಿರುದಿಲ್ಲ, ಮಾತಾಡಕ್ ಬರ್ತಿರುದಿಲ್ಲ. ಅದಾದ್ಮೇಲೆ ಒಂದ್ 10-15 ಸಾರಿ ಈ ಭೂಮಿಗೆ ಬರುದು ಹೋಗುದು ಮಾಡಿದ್ವಿ ಅಂತಂದ್ರ ಆಮೇಲೆ ಏನಾಗ್ತತಿ, ಇವ್ರನ್ನ ಗುರ್ತಾ ಹಿಡಕ್ ಶುರು ಮಾಡ್ತೇವಿ, ಮಾತಾಡಕ್ ಶುರು ಮಾಡ್ತೀವಿ. ಮತ್ ಇನ್ನೊಂದ್ 20-30 ಜನ್ಮ ತಗೊಂಡಿವಿ ಅಂತಂದ್ರ ನಡ್ಯಾಕ್ ಕಲ್ಕೋತೇವಿ. ಈ ತರ ಹಂತ ಹಂತವಾಗಿ ಆ ಮೊದಲನೇ ಸ್ಟೇಜ್ ಏನಿದೆಯಲ್ಲ ಶಿಶು ಹಂತವನ್ನ ಮುಗಿಸ್ತೀವಿ. ನೆನ್ಪಿಟ್ಕೊಡ್ರಿ ಮಾಸ್ಟರ್ಸ್, ಹೆಚ್ಚು ಕಡಿಮೆ ನಾವು 80ರಿಂದ 90 ಜನ್ಮಗಳನ್ನ ತಗೋತೀವಿ, ವರ್ಷ ಅಲ್ಲ, ಜನ್ಮ. 80ರಿಂದ 90 ಬಾರಿ ಸತ್ತು ಹುಟ್ಟಿ ಬಂದಾಗ ಏನಾಗ್ತೀವಿ ನಾವು ಆ ಮಗುವಿನ ಹಂತಕ್ಕ ಬೆಳಿತೀವಿ. ಅಂದ್ರೆ ಮಗುವಿನ ಹಂತ ಅಥವಾ ಬೇಬಿ ಸೋಲ್ ಅಂತಂದ್ರಿ. ನೋಡಿ, ಈ ಮಗುವಿನ ಹಂತಕ್ಕೆ ನಾವು ತಲುಪಿದಾಗ ನಮ್ದು ಏನಾಗಿರ್ತತಿ ಅಂತಂದ್ರ, ನಮ್ಮ ಆತ್ಮ ವಿಕಾಸ 2ನೇ ಚಕ್ರದವರೆಗೂ ಹೋಗಿರುತ್ತೆ. 2ನೇ ಚಕ್ರ ಯಾವುದು ಅಂತಂದ್ರ ಸ್ವಾಧಿಷ್ಠಾನ ಚಕ್ರ. ನೋಡ್ರಿ, ಹೊಕ್ಕಳಿಂದ 4 ಬಳ ಕೆಳಗೆ ಏನಿರ್ತತಿ, ಅಲ್ಲಿ ಸ್ವಾಧಿಷ್ಠಾನ ಚಕ್ರ ಇರ್ತತಿ. ಮಗು ಬೆಳಿತಾ ಆ ಒಂದು ಸ್ವಾಧಿಷ್ಠಾನ ಹಂತದವರೆಗೂ ನಮ್ಮ ಆತ್ಮ ವಿಕಾಸ ಹೋಗಿರ್ತತಿ. 2ನೇ ಶರೀರ ಯಾವ್ದು? 2ನೇ ಶರೀರ ರೀ ಪ್ರಾಣಮಯ ಶರೀರ ಅಂತ ಹೇಳ್ತೇವೆ. ನೋಡ್ರಿ, ಈ ಒಂದು ನಮ್ ಸ್ಥೂಲ ಶರೀರದ ಹೊರಗಡೆ ಪ್ರಾಣಮಯ ಶರೀರ ಅಂತಿದೆ, ಅಥವಾ ಭಾವನಾ ಶರೀರ ಅಂತಿದೆ, ಅಥವಾ ಎಥೆರಿಕ್ ಬಾಡಿ ಅಂತ ಐತಿ. ಆ ಒಂದು ಶರೀರದ ವರೆಗೆ ಏನಾಗಿರ್ತತಿ, ನಮ್ಗ ಆತ್ಮ ವಿಕಾಸ ಆಗಿರ್ತತಿ. ಇಲ್ಲಿ ನಮ್ಗೆ ಏನಾಗ್ತಾ ಇರ್ತತಿ ಅಂತಂದ್ರ, ನಮ್ಗೆ ಬೇರೆ ಬೇರೆ ಭಾವನೆಗಳು ಬರ್ತಾ ಇರ್ತಾವ. ಏನ್ ಭಾವನೆಗಳು ಬರ್ತಾ ಇರ್ತಾವು? ನಾನ್ ಸ್ವೀಟ್ ತಿನ್ಬೇಕಂತ ಭಾವನೆ ಬರ್ತಾ ಇರ್ತತಿ, ಯಾವುದೋ ಒಂದು ಉತ್ತಮವಾದಂತ ಚಿತ್ರವನ್ನ ನೋಡ್ಬೇಕಂತ ಭಾವನೆ ಬರ್ತಾ ಇರ್ತತಿ, ಇಲ್ಲ ಹೊರಗಡೆ ಅಡ್ಡಾಡ್ಕೊಂಡ್ ಬರ್ಬೇಕಂತ ಭಾವನೆ ಬರ್ತಾ ಇರ್ತತಿ, ಸುಂದರವಾದ ಹೆಣ್ಮಗಳು ನೋಡಿದ ಅಂತಂದ್ರ ಅವಳು ಬೆನ್ನ ಹತ್ತಿ ಹೋಗ್ಬೇಕಂತ ಅವ್ನಿಗೆ ಭಾವನೆ ಬರಾಕ್ ಶುರು ಮಾಡ್ತತಿ. ಸೊ ಈ ಹಂತ ಹೆಂಗಿದೆ ಅಂತಂದ್ರ ಬಹಳ ಡೇಂಜರಸ್ ಅಂತ. ಯಾಕಂತಂದ್ರ ಇದು ಅತ್ಯಂತ ಆಶೆಗಳನ್ನ ತುಂಬಿದಂತ ಹಂತ, ಮಗುವಿನ ಹಂತ ಅಂತಂದ್ರ. ಹಠ ಹಿಡಿದು ನನಗೆ ಇದು ಬೇಕಾ ಅದು ಬೇಕಾ ಅನ್ನುವಂಥದ್ದು, ಜೋರಾಗಿ ಕೂಗಾಡುವಂತದ್ದು, ಜೋರಾಗಿ ನಗುವಂತದ್ದು. ಇಂಥ ಜನರನ್ನು ನಿಮ್ಮ ಸುತ್ತಮುತ್ತ ನೀವು ನೋಡಿರ್ತೀರಿ ಮಾಸ್ಟರ್ಸ್. ಅವ್ರನ್ನ ತಿದ್ದಾಕ್ ಸಾಧ್ಯ ಇಲ್ಲ. ಯಾಕಂತಂದ್ರ ಅವರ ಆತ್ಮವಿಕಾಸದ ಹಂತ ಅಲ್ಲಿರುತ್ತೆ. ನೋಡಿ, ಅವ್ರ ಗುಣ ಎಂತಾಗಿರ್ತಾವ ಅಂದ್ರೆ ಕೆಟ್ಟ ಗುಣ, ಬರೀ ಕೆಟ್ಟದ ವಿಚಾರ ಮಾಡೋದು, ಎಲ್ಲಾ ನನಗ ಬೇಕನ್ನುವಂಥದ್ದು, ತಾನ ಖುಷಿಯಾಗಿರ್ಬೇಕನ್ನುವಂಥದ್ದು. ಯಾಕಂತಂದ್ರ ಅವನ ಆತ್ಮವಿಕಾಸದ ಹಂತ ಎಲ್ಲಿರುತ್ತೆ ಅಂತಂದ್ರ ಭಾವನಾ ಶರೀರ, 2ನೇ ಶರೀರದ ಮೇಲೆ ಏನಾಗಿರ್ತತಿ ಅಂದ್ರ ಅವನ ಆತ್ಮವಿಕಾಸ 2ನೇ ಶರೀರದವರೆಗೂ ಆಗಿರುತ್ತೆ. ಆಮೇಲೆ ಸ್ವಾಧಿಷ್ಠಾನ ಚಕ್ರದವರೆಗೂ ಎಕ್ಸ್ಪಾಂಡ್ ಆಗಿರುತ್ತೆ. ಅವಾಗ ಅದಕ್ಕೆ ಏನ್ ಮಾಡ್ತಾ ಇರ್ತಾನವ, ಆ ತರ ಎಮೋಷನಲ್ ಆಗಿ ಬಿಹೇವ್ ಮಾಡ್ತಾ ಇರ್ತಾನೆ. ಜೋರಾಗಿ ಚಿರೋದಿರ್ಬೋದು, ಜೋರಾಗಿ ಎಂಜಾಯ್ ಮಾಡುವಂತದ್ದಿರ್ಬೋದು, ಅಥವಾ ಬರೀ ಕುಡಿದು ಬಂದು ಕಾಡುವಂತದ್ದಿರ್ಬೋದು. ಈ ತರದ ಹಂತಕ್ಕೆ ನಾವೇನ್ ಹೇಳ್ತೇವಿ ಅಂತಂದ್ರೆ 2ನೇ ಹಂತ ಮಗುವಿನ ಹಂತ. ನೋಡಿ ಮಾಸ್ಟರ್, ಈ ಹಂತ ಎಷ್ಟು ಡೇಂಜರ್ ಇದೆ ಅಂತಂದ್ರ,
ನಾವು ಬರೀ ಭೋಗ ವಿಲಾಸದೊಳಗ ಕುಂತು ಬಿಟ್ಟಿವಿ ಅಂತಂದ್ರ, ನಾವು ಆ ಮೇಲಿನ ಲೋಕದಿಂದ ಈ ಭೂಮಿಗೆ ಎದಕ್ ಬಂದೇವ್ ಅಂತಂದ್ರ ಪಾಠ ಕಲಿಯೋದಕ್ ಬಂದೇವಿ, ಬೇರೆ 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 ಪಾಠವನ್ನ ಕಲಿಯೋದಕ್ ಬಂದೇವ್ ಅನ್ನೋದ್ ಮರ್ತು ಆ ಭೋಗ ವಿಲಾಸದಲ್ಲಿಯೇ ಕಳ್ಯಾಕ್ ಶುರು ಮಾಡಿದೀವಿ. ಒಂದ್ ಹೆಂಡತಿ ಸಾಲ್ವಳಂತ ಎರಡನೇ ಹೆಂಡತಿ ಮಾಡ್ಕೊಂಡ್ವಿ, ಮೂರನೇ ಹೆಂಡತಿ ಮಾಡ್ಕೊಂಡ್ವಿ, ಬರೀ ಅದ್ರಾಗ ಬಿದ್ದು ಉಳ್ಳಾಡಕತ್ತೀವಿ ಅಂತಂದ್ರ ನಾವು 100 ಜನ್ಮ ಅಲ್ಲ, 200 ಜನ್ಮ ತಗೊಂಡ್ರು ಸಹಿತ ನಾವು ಮುಂದಿನ ಹಂತಕ್ಕೆ ಹೋಗುದಿಲ್ಲ. ಅದಕ್ಕಾಗಿ ಈ ಹಂತದೊಳಗೆ ನಾವು ಹೆಚ್ಚು ಹೆಚ್ಚು ಏನಪ್ಪಾ ಅಂದ್ರೆ ಜನ್ಮಗಳನ್ನ ತಗೋತೀವಿ. ಅದಾದ್ಮೇಲೆ ಸ್ಲೋ ಆಗಿ ನಮ್ಮ ಅನುಭವ ಆದಾಗ ಏನ್ ಮಾಡ್ತೇವೆ ಮಾಸ್ಟರ್ಸ್ ಅಂತಂದ್ರೆ ನಾವು ಇನ್ನೂ ಉನ್ನತವಾದಂತಹ ಹಂತವನ್ನು ಹೋಗ್ತೀವಿ. ಆ ಹಂತಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರ ಯುವ ಹಂತ ಅಂತ ಹೇಳ್ತೇವೆ ಮಾಸ್ಟರ್. ಸಾರಿ ಮಾಸ್ಟರ್ಸ್, 1 ನಿಮಿಷ. ನೋಡಿ ಇಲ್ಲಿ ಏನಾಗತ್ತೆ ಅಂದ್ರ 1ನೇ ಹಂತದೊಳಗಡೆ ನಮ್ಗೇನು ಅರಿವ ಇರುದಿಲ್ಲ, ಮನಸ್ಸು ಇರುದಿಲ್ಲ, ಬುದ್ಧಿನೂ ಇರುದಿಲ್ಲ, ಏನಂತಂದ್ರೆ ಯಾವುದೇ ಭಾವನೆಗಳಿರುದಿಲ್ಲ. 2ನೇ ಹಂತಕ್ಕೆ ಬಂದಾಗ ನಮಗ್ ಭಾವನೆಗಳು ಇರ್ತಾವ, ಆದ್ರೆ ಅಲ್ಲಿ ಏನಿರ್ತೈತಿ ಮನಸ್ಸು ಬುದ್ಧಿ ಇರುದಿಲ್ಲ ಮಾಸ್ಟರ್ಸ್. ನೋಡ್ರಿ ಅವ್ನ್ ಬುದ್ಧಿ ಬೆಳೆದಿಲ್ಲ ಅಂತಿರ್ತೇವ್ ನೋಡ್ರಿ ಎಷ್ಟೋ ಸಾರಿ, ಅವ್ನ್ ಬುದ್ಧಿನ ಬೆಳವಣಿಗೆ ಆಗಿಲ್ರಿ, ಪಾಪ ಅವ್ನಿಗೆ ಏನೂ ನಾಲೆಜ್ ಇಲ್ಲ ಅಂತ ಹೇಳ್ತಿರ್ತೇವಲ್ಲ. ಆ ಬುದ್ಧಿ ಯಾವಾಗ ಬರುತ್ತೆ, ಮನಸ್ಸು ಯಾವಾಗ ಬರುತ್ತೆ ಅಂದ್ರ ನಾವು 3ನೇ ಹಂತಕ್ಕೆ ಹೋದಾಗ. ಆ 3ನೇ ಹಂತಕ್ಕೆ ಏನಂತೀವಿ ಅಂದ್ರ ಯುವ ಹಂತ. ನೋಡ್ರಿ, ಯುವ ಹಂತದ ಆತ್ಮಗಳು ಅಥವಾ ಯಂಗ್ ಸೋಲ್ ಅಂತ ಹೇಳ್ತೀವಿ. ಇಲ್ಲಿ ಬಂದಾಗ ಅವ್ನ್ ಸ್ವಲ್ಪ ಸಾಕಷ್ಟು ಎಷ್ಟು ಜನ್ಮ ಕಳೆದಿರ್ತಾನಪ್ಪಾ ಅಂತಂದ್ರ ಆತ್ಮ ಹೆಚ್ಚು ಕಡಿಮೆ 200 ಸಾರಿ ಭೂಮಿ ಮೇಲೆ ಬಂದು ಹುಟ್ಟಿ ಸತ್ತು ಈ ಭೂಮಿ ಮೇಲೆ ಬಂದಿರ್ತಾನ. ಅಷ್ಟ್ರೊಳಗ 200 ಜನ್ಮದಾಗ 100 ಜನ್ಮ ಹೆಣ್ಮಗಳಾಗಿ ಹುಟ್ಟಿರ್ತಾನ, 100 ಜನ್ಮ ಗಂಡ ಮಗಳಾಗಿ ಹುಟ್ಟಿರ್ತಾನ. ಯಾಕಂತಂದ್ರ ಗಂಡ ಮಗ ಆಗಿ ಹುಟ್ಟಿದಾಗ ಪಡ್ಕೊಳ್ಳುವಂತ ಅನುಭವನ ಬೇರೆ, ಹೆಣ್ಮಗಳಾಗಿ ಪಡ್ಕೊಳ್ಳುವಂತ ಅನುಭವನ ಬೇರೆ. ಸೊ ಬೇರೆ ಬೇರೆ ಅನುಭವಗಳನ್ನ ಪಡೆಯುವುದಕ್ಕ ಆ ಒಂದು ಸೂಕ್ಷ್ಮ ಲೋಕದ ಇರ್ತಕ್ಕಂಥ ಮಾಸ್ಟರ್ಸ್ ಏನ್ ಮಾಡ್ತಾರಂದ್ರ ನಮಗ ಒಂದೊಂದು ಸಾರಿ ಒಂದೊಂದು ಜನ್ಮ ಅಂತಂದ್ರ ಹೆಚ್ಚು ಕಡಿಮೆ ಈಕ್ವಲ್ ಆಗಿ ಹೆಣ್ಮಕ್ಳಾಗಿ ಹುಟ್ಟಿಸ್ತಾರ, ಗಂಡ್ ಮಕ್ಳಾಗಿ ಹುಟ್ಟುವಂತ ಒಂದು ಕಾರ್ಯವನ್ನ ಮಾಡ್ತಾರ. ಇಲ್ಲಿ ಅದರಿಂದಾಗಿ ಏನಾಗಿರುತ್ತೆ ಅಂದ್ರ ಈ ಒಂದು 3ನೇ ಹಂತಕ್ಕೆ ಬರುವಷ್ಟೊತ್ತಿಗೆ 200 ಜನ್ಮ ಏನ್ ತಗೊಂಡಿರ್ತಾನಲ್ಲ ಅವನಿಗೆ ಸಾಕಷ್ಟು ಅನುಭವ ಬಂದಿರ್ತೈತಿ. ಸಾಕಷ್ಟು ಅನುಭವ ಬಂದು 3ನೇ ಹಂತಕ್ಕೆ ಬಂದಾಗ ಅವ್ ಎಲ್ಲಿ ಹೋಗಿರ್ತಾನಪ್ಪಾ ಅಂದ್ರ ಮಣಿಪುರ ಚಕ್ರದವರೆಗೂ ಒಂದು ಸೋಲ್ ಎಕ್ಸ್ಪಾನ್ಷನ್ ಆಗಿರ್ತದೆ, ಸೋಲ್ ಕಾನ್ಶಿಯಸ್ನೆಸ್. 3ನೇ ಚಕ್ರ ಮಣಿಪುರ ಚಕ್ರ ಎಲ್ಲಿದೆ ಅಂದ್ರ ಹೊಕ್ಕಳ ಮೇಲಿದೆ ನೋಡ್ರಿ. ಆ ಹೊಕ್ಕಳ ಮೇಲೆ ಇರ್ತಕ್ಕಂತ 3ನೇ ಹಂತಕ್ಕ ಆ ಒಂದು ಚಕ್ರಕ್ಕೆ ಬಂದಿರ್ತಾನ. ಅಲ್ಲಿ ವಿಶೇಷತೆ ಏನು ಆ 3ನೇ ಚಕ್ರದಂದ್ರ ಅಲ್ಲಿ ಹೊಕ್ಕಳ ಬಳ್ಳಿ ಇರುತ್ತೆ, ಆಮೇಲೆ ಸೂಕ್ಷ್ಮ ಶರೀರ ಇರುತ್ತೆ. ಅದಕ್ಕೆ 3ನೇ ಶರೀರ ಯಾವುದು ಅಂತಂದ್ರ ಸೂಕ್ಷ್ಮ ಶರೀರಕ್ಕೆ ಕನೆಕ್ಟ್ ಆಗಿರ್ತಾನ, 3ನೇ ಶರೀರಕ್ಕೆ ಕನೆಕ್ಟ್ ಆಗಿರ್ತಾನ. ಅದರಿಂದಾಗಿ ಏನಾಗ್ತೈತಿ ಅಂತಂದ್ರ ನಾವು ಮಲ್ಕೊಂಡಾಗ ಆ 3ನೇ ಹಂತದ ವ್ಯಕ್ತಿ ಆ ಒಂದು ಏನ್ ಹೇಳಿದ್ವಲ್ಲ ನಾವು 3ನೇ ಹಂತದ ವ್ಯಕ್ತಿ ಯುವ ಹಂತದಾಗ ಅವ್ ಮಲ್ಕೊಂಡಾಗ ಏನಾಗ್ತಾ ಇರ್ತೈತಿ ಅಂತಂದ್ರ ಅವನ ಸೂಕ್ಷ್ಮ ಶರೀರ ಆತ್ಮವನ್ನ ಕರ್ಕೊಂಡು ಎಲ್ಲಾ ಕಡೆ ತಿರ್ಗಾಕ್ ಹೋಗ್ತಾ ಇರ್ತೈತಿ. ಬೇರೆ ಬೇರೆ ಲೋಕಗಳಿಗೆ ಹೋಗೋದು, ಬೇರೆ ಬೇರೆ ಜಗಕ್ಕೆ ಹೋಗೋದು, ಹೆಚ್ಚು ಹೆಚ್ಚು ನಾಲೆಜ್ ಅನ್ನ ಅಂದ್ರೆ ನಾವೇನ್ ಹೇಳ್ತೇವೆ ಜ್ಞಾನವನ್ನ ಸಂಪಾದನೆ ಮಾಡ್ಕೊಂಡು ಬರೋದಕ್ಕ ಆ ಕಡೆ ಈ ಕಡೆ ಅದ ಆತ್ಮ ಹೋಗ್ತಾ ಇರತ್ತೆ. ಅದರಿಂದಾಗಿ ಏನಾಗ್ತಾ ಇರುತ್ತೆ ಅವಂಗ ಜಾಸ್ತಿ ನಾಲೆಜ್ ಬರ್ತಿರ್ತೈತಿ. ಬಟ್ ಒಂದ್ ಸಮಸ್ಯೆ ಏನಿರ್ತೈತಿ ಅಂದ್ರ ಅವನಿಗೆ ಅಧಿಕಾರ ದಾಹ. 3ನೇ ಚಕ್ರದಲ್ಲಿ ಇರ್ತಕ್ಕಂತ ಒಂದು ಆತ್ಮಕ್ಕೆ ಏನಿರುತ್ತೆ ಅಂತಂದ್ರ ಬರೀ ಅಧಿಕಾರ ಬೇಕು, ನನಗ್ ದುಡ್ಡು ಬೇಡಪ್ಪ, ಬಟ್ ಅಧಿಕಾರ ಬೇಕು, ಅದು ಅಧಿಕಾರ ಬೇಕು, ಇದು ಅಧಿಕಾರ ಬೇಕು. ನಾ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೇನೆ ಮಾಸ್ಟರ್ಸ್. ಇಲ್ಲೇ ಒಬ್ಬ ವ್ಯಕ್ತಿ ಬಹಳ ಚಂದ ಭಾಷಣ ಮಾಡ್ತಾನೆ ಅನ್ಕೊಡ್ರಿ, ಬಹಳ ಚಂದ ಈ ಒಂದ್ ಇದ್ರ ಬಗ್ಗೆ ನಾನೀಗ ಹೇಳಕತ್ತೇನಿ, ಬಹಳ ಚಂದ ಹೇಳಕತ್ತೇನಿ ಅಂತ ಇಟ್ಕೊಡ್ರಿ. ಬಹಳ ಚಂದ ಹೇಳಕತ್ತೇನಿ ಅಂತಂದ್ರ ನಾನ್ ಭಾರಿ ಸಾಧನೆ ಮಾಡಿದ ಮಾಸ್ಟರ್ ಅಂತ ಅನ್ಕೊಳಂಗಿಲ್ಲ. ಯಾಕಂದ್ರ ನಾವು ಪಂಡಿತ ಅಂತ ಕರಿತೀವಿ. ಆ ಪಂಡಿತರು ಏನ್ ಮಾಡ್ತಿರ್ತಾರಂದ್ರ ಅಧಿಕಾರ ದಾಹಕ್ಕಾಗಿ ಬಡದಾಡ್ತಾ ಇರ್ತಾರ. ಅದು ನನ್ಗ ಬೇಕು, ಇದು ನನ್ಗ ಬೇಕು. ರಾಜಕಾರಣಿಗಳು ಸಹಿತ ಅದು ಅಧಿಕಾರ ನನ್ಗ ಬೇಕು, ಇದು ಅಧಿಕಾರ ನನ್ಗ ಬೇಕು ಅನ್ನುವಂತ ಭಾವನೆ ಇರ್ತಾರಲ್ಲ, ಅವರು 3ನೇ ಹಂತದಲ್ಲಿ ಇರ್ತಕ್ಕಂಥ ಆತ್ಮಗಳು. ಅವ್ರಿಗೆ ಒಂದ್ ಏನಂದ್ರ ಅಧಿಕಾರ ದಾಹ ಇರುತ್ತೆ. ಅದ್ರ ಜೊತೆಗೆ ಏನಿರ್ತೈತಿ ಅವ್ರಿಗೆ ಮನುಷ್ಯತ್ವ ಇರಲ್ಲ, ಮನುಷ್ಯತ್ವ ಇರಲ್ಲ. 4 ಮಂದಿನ ತುಳಿದಾಗ್ಲಿ ತಾ ಮ್ಯಾಲ್ ಬರ್ಬೇಕು, ಏನಾದ್ರೂ ಮೋಸ ಮಾಡಿ ಆದ್ರೂ ಅಧಿಕಾರ ಪಡ್ಕೋಬೇಕನ್ನುವಂತ ಒಂದು ಬುದ್ಧಿ ಅವರಲ್ಲಿರುತ್ತೆ. ಅದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರ ರಾಜಕಾರಣಿಗಳು 3ನೇ ಹಂತದ ಆತ್ಮಗಳು ಅಂತ ಹೇಳ್ಬೋದು ಮಾಸ್ಟರ್ಸ್. ಈ ಹಂತ ಆದ್ಮೇಲೆ ನೋಡಿ ಮಾಸ್ಟರ್ಸ್ ಏನಾಗ್ತೈತಿ ಅಂದ್ರ ಈ ಹಂತ ಹೆಚ್ಚು ಕಡಿಮೆ ನಾವ್ ಏನ್ ಮಾಡ್ತೇವಿ ಈ ಹಂತದೊಳಗಡೆ ನಾವು ಅಂತಂದ್ರ 70 ರಿಂದ 80 ಜನ್ಮಗಳನ್ನ ತಗೋತೀವಿ ಅಂತ ಇಟ್ಕೊಡ್ರಿ. ಎಷ್ಟಂತ ಅದನ್ನ ಮಾಡ್ಕೋತ ಕುಂದಿರ್ತೇವೆ ಹೇಳ್ರಿ. ಎಷ್ಟಂತ ಅಧಿಕಾರ ದಾಹ, ಆ ಅಧಿಕಾರ ಈ ಅಧಿಕಾರ. ಆತ್ಮ ಏನಾಗತ್ತೆ ಮತ್ತೇನಾಗ್ತತಿ, ಮತ್ತು ಇಂಪ್ರೂವ್ಮೆಂಟ್ ಆಗ್ತೈತಿ, ಮುಂದೆ ಇವಾಲ್ಯೂಷನ್ ಆಗತ್ತೆ, ವಿಕಾಸ ಆಗತ್ತೆ. ಆತ್ಮ ವಿಕಾಸ ಆಗಿ ಏನಾಗತ್ತೆ ಅಂತಂದ್ರ ಅದೇನ್ ವಿಚಾರ ಮಾಡಕ್ ಸ್ಟಾರ್ಟ್ ಆಗ್ತತಿ, ಸಂಪತ್ತು, ಅಧಿಕಾರ, ದುಡ್ಡು ಇದೆಲ್ಲ ತಗೊಂಡು ಏನ್ ಮಾಡೋದು, ನನಗೆ ನೆಮ್ಮದಿ ಬೇಕಲ್ಲ ಅನ್ನುವಂತ ಭಾವನೆ ಬಂದಾಗ
ಅವ್ ಯಾವ ಹಂತಕ್ಕೆ ಬರ್ತಾನಂದ್ರ 4ನೇ ಹಂತ ಪ್ರೌಢ ಹಂತ ಅಥವಾ ವಯಸ್ಕ ಹಂತ ಅಂತ ಹೇಳ್ತೇವೆ ಮಾಸ್ಟರ್ಸ್. ಆತ್ಮವಿಕಾಸದ 4ನೇ ಹಂತ ಯಾವುದು ಅಂದ್ರ ಪ್ರೌಢಾವಸ್ಥೆಯ ಆತ್ಮ ಅಥವಾ ಅಡಲ್ಟ್ ಸೋಲ್ ಅಂತ ಹೇಳ್ತೇವೆ ಇಂಗ್ಲಿಷ್ ಒಳಗಡೆ. ಆ ಪ್ರೌಢಾವಸ್ಥೆ ಅದ ನೋಡ್ರಿ ಶಬ್ದನ ಹೇಳುತ್ತೆ. ಪ್ರೌಢಾವಸ್ಥೆ ಅಂತಂದ್ರ ಆತ್ಮ ಏನಾಗತ್ತೆ ಅಂತಂದ್ರ ಸಂಪೂರ್ಣವಾಗಿ ನಾಲೆಜ್ ಅನ್ನು ತಗೊಳತ್ತೆ, ಪ್ರೌಢಾವಸ್ಥೆಗೆ ಬರ್ತತಿ. ಅವಾಗ ಆತ್ಮ ವಿಚಾರ ಮಾಡಕ್ ಸ್ಟಾರ್ಟ್ ಆಗ್ತೈತಿ. ಈ ಅಧಿಕಾರ ಸಂಪತ್ತು ಗಿಂಪತ್ತು ತಗೊಂಡು ಏನ್ ಮಾಡೋದೈತಿ, ನಾನ್ ನೆಮ್ಮದಿಯಿಂದ ಇರ್ಬೇಕಲ್ಲ ಅಂತ ಹೇಳಿ ಅವಾಗ ಅದೇನ್ ಮಾಡತ್ತೆ ಅಂದ್ರ ಪರಮಾತ್ಮನ ಬಗ್ಗೆ ವಿಚಾರ ಮಾಡಕ್ ಶುರು ಮಾಡ್ತೈತಿ. ಆ ಪರಮಾತ್ಮ ದೇವ್ರ ಫೋಟೋ ಮುಂದಿನ ಕೈ ಮುಗಿದು ಗುಡಿಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡೋದು, ಭಜನೆ ಮಾಡೋದು, ಒಂದು ಟೀಮ್ ಮಾಡ್ಕೊಂಡು ಒಂದ್ 10-15 ಮಂದಿ ಟೀಮ್ ಮಾಡ್ಕೊಂಡು ಭಜನೆ ಕಾರ್ಯಕ್ರಮ ಮಾಡೋದು, ಯಜ್ಞ ಮಾಡೋದು, ದಾನ ಧರ್ಮ ಮಾಡೋದು, ಬಡಬಗ್ಗರ ಬಗ್ಗೆ ಪ್ರೀತಿ ತೋರಿಸೋದು, ಈ ತರದ ವ್ಯಕ್ತಿಗಳೇನದಾರಲ್ಲ ಅವ್ರ 4ನೇ ಹಂತದ ಆತ್ಮಗಳಾಗಿರ್ತಾರೆ ಮಾಸ್ಟರ್ಸ್. ಅದಕ್ಕ ಪ್ರೌಢಾವಸ್ಥೆಯ ಆತ್ಮಗಳು ಅಥವಾ ಅಡಲ್ಟ್ ಸೋಲ್ ಅಂತ ಹೇಳ್ತೀವಿ. ಅವು ಯಾವ ಚಕ್ರಕ್ಕೆ ಕನೆಕ್ಟ್ ಆಗಿರ್ತಾರ ಅಂದ್ರ ಅನಾಹತ ಚಕ್ರ. ಈ ಅವಸ್ಥೆಗೆ ಬರುವಷ್ಟೊತ್ತಿಗೆ 4ನೇ ಸ್ಟೇಜಿಗೆ ಬರುವಷ್ಟೊತ್ತಿಗೆ ನಾವು ಹೆಚ್ಚು ಕಡಿಮೆ ಒಂದು 300 ಜನ್ಮಗಳನ್ನು ತಗೊಂಡಿರ್ತೀವಿ. ನಮ್ಮ ಆತ್ಮ ವಿಕಾಸ ಎಲ್ಲಿವರೆಗೂ ಆಗಿರುತ್ತೆ ಅಂತಂದ್ರ ನಮ್ಮ ಹೃದಯ ಚಕ್ರದವರೆಗೂ ಆಗಿರುತ್ತೆ. ಅವಾಗ ನಮಗೆ ಹೃದಯ ಚಕ್ರ ಅಂದ್ರ ಹಾರ್ಟ್ ನೋಡ್ರಿ. ಹಾರ್ಟ್ ಅಂದ್ರೆ ಪ್ರೀತಿ, ಲವ್. ಪರಮಾತ್ಮನ ಒಂದು ಉತ್ತಮವಾದ ಗುಣ ಅಂತಂದ್ರ ಎಲ್ಲರನ್ನು ಪ್ರೀತಿಸುವಂತದ್ದು, ಪ್ರೀತಿ ಅನ್ನುವಂಥದ್ದು ನಮ್ಮ ಹೃದಯದಿಂದ ಬರುವಂತದ್ದು. ಅದ್ ಎಲ್ಲಿ ಸಿಗ್ತತಿ ನಮಗಂದ್ರ 4ನೇ ಹಂತದ ಆತ್ಮದ ಸ್ಟೇಜ್ ಒಳಗ್ ಸಿಗ್ತತಿ. 4ನೇ ಹಂತದೊಳಗೆ ಅವ್ರು ಏನ್ ಮಾಡ್ತಾ ಇರ್ತಾರ, ದಾನ ಧರ್ಮ ಮಾಡುವಂತದ್ದು. ಬರೀ ಮನುಷ್ಯಗೆ ನೆಮ್ಮದಿ ಹುಡುಕುದ್ರಿ, ದಾನ ಧರ್ಮ ಮಾಡೋದು, ಬಡಬಗ್ಗರಿಗೆ ಹೆಲ್ಪ್ ಮಾಡೋದು, ದೇವಸ್ಥಾನಗಳನ್ನ ಕಟ್ಟೋದು, ಯಜ್ಞ ಮಾಡೋದು, ಪೂಜಾ ಮಾಡೋದು. ಆದರ ಇವ್ರನ್ನ ಏನಾರು ನಾವು ಧ್ಯಾನಕ್ಕೆ ಕರೆದಿವಿ ಅಂದ್ರೆ ಬರುದಿಲ್ರಿ. ಅವ್ರೇನಂತಾರಂದ್ರ ಈಗ ಕಣ್ಣು ಮುಚ್ಕೊಂಡ್ ಕೂತ್ರಿ ಏನಾಗೋದೈತ್ರಿ, ನಾವ್ ಕಣ್ಣು ಮುಚ್ಕೊಂಡ್ ಕುದ್ರಾಕ್ ಬರೋದಿಲ್ಲ, ನಾವು ಭಜನೆ ಮಾಡ್ತೇವೆ ಅಂತಾರ. ಅವರು ಭಜನೆ ಮಾಡೋದು, ಕುಣಿದಾಡೋದು, ಜಾಸ್ತಿ ಮಾಡೋದು, ಈ ತರ ಮಾಡ್ತಾ ಇರುವಂತದ್ದು ಪ್ರೌಢಾವಸ್ಥೆ ಅಥವಾ ವಯಸ್ಕ ಹಂತ ಅಥವಾ ಅಡಲ್ಟ್ ಸೋಲ್ ಅಂತ ಹೇಳ್ತೇವೆ ಮಾಸ್ಟರ್ಸ್. ಮುಂದೆ ಬರುವಂತದ್ದು ಯಾವುದು ಅಂತಂದ್ರ ಬಹಳ ಬಹಳ ಇಂಪಾರ್ಟೆಂಟ್ ಮಾಸ್ಟರ್ಸ್. ಮುಂದೆ ಬರುವಂತದ್ದು ಅದ್ಯಾವುದು ಅಂದ್ರ ವೃದ್ಧ ಹಂತ. ವೃದ್ಧ ಹಂತ ಅಥವಾ ಓಲ್ಡ್ ಸೋಲ್ ಅಂತ ಹೇಳ್ತೇವೆ ನೋಡಿ ಮಾಸ್ಟರ್. ಹೆಸರ ಹೇಳ್ತೈತಿ ಓಲ್ಡ್ ಸೋಲ್ ಅಥವಾ ವೃದ್ಧ ಹಂತ. ನೋಡಿ, ಅನುಭವದ ಅಜ್ಜಿ ಅಂತ ಹೇಳ್ತೇವೆ ನೋಡ್ರಿ. ಅನುಭವದ ಅಜ್ಜಿ, ಅಜ್ಜಿಗಿರುವಂತ ಅನುಭವ ಬೇರೆ ಯಾರಿಗೂ ಇರುದಿಲ್ಲ. ಆ ತರ ಇಲ್ಲಿ ವೃದ್ಧ ಹಂತದ ಸೋಲ್ ಏನಾಗಿರ್ತತಿ ಅಂದ್ರ ವೃದ್ಧ ಹಂತಕ್ಕಷ್ಟು ಬರುವಷ್ಟು ಹೊತ್ತಿಗೆ 400ರಿಂದ 500 ಸಾರಿ ಭೂಮಿ ಮೇಲೆ ಹುಟ್ಟಿ ಸತ್ತು ಬಂದಿರ್ತೈತಿ ಮಾಸ್ಟರ್ಸ್. ಇಷ್ಟೊಂದು ಅದಕ್ಕೆ ನಾಲೆಜ್ ಬಂದಿರ್ತೈತಿ ಅಂದ್ರ, ಇಷ್ಟೊಂದು ಬುದ್ಧಿ ಬಂದಿರ್ತೈತಿ ಅಂತಂದ್ರ ಅದು ಒಂದು ನಿರ್ಧಾರಕ್ಕೆ ಬರುತ್ತೆ. ಏನು ಅಂದ್ರ ಈ ಪೂಜಾ ಮಾಡೋದ್ರಿಂದ, ಜಪ ಮಾಡೋದ್ರಿಂದ, ಯಜ್ಞ ಮಾಡೋದ್ರಿಂದ ಏನು ಇಲ್ಲ. ನಾವು ಕಣ್ಣು ತೆಗೆದ್ ಹೊರಗಡೆ ಹುಡುಕಿದೀವಿ ಪರಮಾತ್ಮನ, ಹೊರಗೆ ನಮಗ್ ಸಿಗುದಿಲ್ಲ. ಪರಮಾತ್ಮ ನಮ್ಗ ಕಣ್ಣು ತೆಗದಾಗ ಸಿಗುದಿಲ್ಲ, ನಾವು ಕಣ್ಣು ಮುಚ್ಚಿದಾಗ ಸಿಗ್ತಾನ ಪರಮಾತ್ಮ. ಪರಮಾತ್ಮ ನನ್ನೊಳಗ ಅದಾನನ್ನುವಂತ ಭಾವನೆ ಆ ಸೋಲಿಗೆ ಬಂದಿರ್ತೈತಿ. ಅಷ್ಟೊತ್ತಿಗೆ 400 ಜನ್ಮವನ್ನು ಕಳೆಯುವಷ್ಟೊತ್ತಿಗೆ ಆ ಪರಮಾತ್ಮ ಅನ್ನೋ ನನ್ನೊಳಗ ಅದಾನ, ಅಹಂ ಬ್ರಹ್ಮಾಸ್ಮಿ ಅನ್ನುವಂತ ಸ್ಟೇಜಿಗೆ ಅದು ಬಂದಿರ್ತೈತಿ. ಅದೇನ್ ಮಾಡ್ತಾ ಇರ್ತೈತಿ ಅಂದ್ರ ಉನ್ನತ ಸಾಧನೆಗಳನ್ನ ಮಾಡೋದಕ್ಕ ಬೇರೆ ಬೇರೆ ಗುರುಗಳನ್ನ ಹುಡುಕ್ತಾ ಇರ್ತೈತಿ. ನನಗೆ ಯೋಗ್ಯನಾದಂತ ಗುರು ಎಲ್ಲಾದ್ರೂ ಸಿಗ್ತಾನ ನೋಡಿ. ಈ ಹಂತದೊಳಗಡೆ ನೋಡಿ 5ನೇ ಸ್ಟೇಜ್ ಅಂದ್ರ ಅದು ಆನಂದಮಯ ಕೋಶಕ್ಕೆ ಕನೆಕ್ಟ್ ಆಗಿರ್ತೈತಿ. ವಿಶುದ್ಧಿ ಚಕ್ರದವರೆಗೂ ಬಂದಿರ್ತೈತಿ. ವಿಶೇಷ ಶುದ್ಧಿ ಚಕ್ರ ಅಂತ ಹೇಳ್ತೇವೆ ನೋಡ್ರಿ, ಗಂಟಲ. ಆತ್ಮ ವಿಕಾಸದ ಹಂತ ಎಲ್ಲಿಗೆ ಬಂದಿರ್ತೈತಿ ಅಂತಂದ್ರ ವಿಶುದ್ಧಿ ಚಕ್ರದವರೆಗೂ ಬಂದಿರ್ತೈತಿ. ಅದು ಆನಂದಮಯ ಕೋಶ. ಯಾಕಂದ್ರ ಅವ್ ಕಣ್ಣು ಮುಚ್ಕೊಂಡು ಕುಂತ ಅಂದ್ರ ಸುರು ಆನಂದ ಆಗ್ತಿರ್ತೈತಿ, ಖುಷಿ ಆಗ್ತಾ ಇರ್ತೈತಿ. ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಕಣ್ಣು ಮುಚ್ಕೊಂಡ ಕುಂದಿರ್ತಿರ್ತಾನ. ಈ ಹಂತಕ್ಕೆ ಬಂದು ತಲುಪಿದ ಅಂತಂದ್ರ ಈ ಒಂದು 5ನೇ ಹಂತ ವೃದ್ಧ ಹಂತ ಅಥವಾ ಒಂದ್ ಏನ್ ಹೇಳ್ತೇವೆ ಓಲ್ಡ್ ಸೋಲ್ ಐತಲ್ಲ ಮಾಸ್ಟರ್ಸ್, ಈ ಹಂತಕ್ಕೆ ಬಂದು ತಲುಪಿದವ ಮಾತ್ರ ಧ್ಯಾನ ಮಾಡೋದಕ್ ಸಾಧ್ಯ. ಅಯ್ಯಪ್ಪ ಪಿಂಡಿ ಸರ್ ಹೇಳ್ತಾ ಇದ್ರು ಮೊನ್ನೆ ಒಂದು ಕ್ಲಾಸ್ ಒಳಗಡೆ, ನೀವು 100 ಮಂದಿ ಕರ್ಕೊಂಡ್ ಬಂದು ಧ್ಯಾನ ಹೇಳ್ಕೊಟ್ರಿ ಅಂತ ಇಟ್ಕೊಡ್ರಿ, ಅದ್ರಾಗ ಒಂದು 4ರಿಂದ 5 ಮಂದಿ ಧ್ಯಾನಕ್ಕೆ ಬರ್ತಾರೆ. ಯಾಕಂತಂದ್ರ ಆ 100 ಮಂದಿ 5ನೇ ಹಂತದೊಳಗೆ ಇರುದಿಲ್ಲ. ಸೋಲ್ ಇವಾಲ್ಯೂಷನ್, ಆತ್ಮ ವಿಕಾಸ. ಆ 100 ಮಂದಿ ಬೇರೆ ಬೇರೆ ಹಂತದೊಳಗ ಇರ್ತಾರ. 1ನೇ ಹಂತದಾಗಿದ್ದಾವ ಏನ್ ಮಾಡ್ತಾನ, ಬರೀ ಊಟ ಮಾಡಕ್ ವಿಚಾರ ಮಾಡ್ತಾನ. 2ನೇ ಹಂತದವ ಏನ್ ಮಾಡ್ತಾನ, ಬರೀ ಭೋಗ ವಿಲಾಸ. 3ನೇ ಹಂತದವ ಅಧಿಕಾರ ಬೇಕಂತಾನ. ಸ್ಟೇಜ್ ಮ್ಯಾಗ ಹತ್ತಿದಾಗ ನನಗ್ ಮೈಕ್ ನನಗ ಬೇಕ, ಬೇರೆ ಯಾರಿಗೂ ಮೈಕ್ ಕೊಡುದಿಲ್ಲ, ತಾಸ್ಗಟ್ಲೆ ಮಾತಾಡುವಂತವ್. ಆಮೇಲೆ ಬರುವಂತವ್ ಯಾರು ಅಂದ್ರ 4ನೇ ಹಂತಕ್ಕೆ ಬಂದಾಗ ಪೂಜಾ ಪುನಸ್ಕಾರ, ಶಿವಾಯನ್ಮ ಅನ್ನೋದು, ದಾನ ಧರ್ಮ. ಅವ್ರನ್ನ ನೀವು 5ನೇ ಹಂತಕ್ಕೆ ಬರುವವರೆಗೂ ಯಾರದಾರಲ್ಲ ಅವ್ರು ನೀವು ಎಷ್ಟು ರೊಕ್ಕ ಕೊಡ್ತೀವಿ ಅಂದ್ರು ಧ್ಯಾನಕ್ಕೆ ಬರುದಿಲ್ಲ. ಯಾರ್ ನಾವ್ ಇವತ್ತು ಈ ಜೂಮ್ ಮೀಟಿಂಗ್ ನಾಗ ನಾವೆಲ್ಲ ಕೂಡೇವಲ್ಲ ಮಾಸ್ಟರ್ಸ್, ನಾವ್ ಯಾರು ಅಂತಂದ್ರ ವೃದ್ಧ ಹಂತದಲ್ಲಿರುವಂತ ಆತ್ಮಗಳು. ಅದಕ್ಕೆ ಮಾತ್ರ ನಾವೇನ್ ಬಂದಿದ್ದೇವೆ, ಇಲ್ಲಿ ಧ್ಯಾನ ಮಾಡಕ್ ಬಂದೇವಿ. ಶ್ರೇಷ್ಠ ಆತ್ಮಗಳು. ಹೆಚ್ಚು ಕಡಿಮೆ ನಾವ್ ಎಷ್ಟು ಜನ್ಮ ಕಳೆದೇವಪ್ಪ ಈಗ ಅಂತಂದ್ರ ಇಲ್ಲಿವರೆಗೆ ಎಷ್ಟು ಒಂದು 400ರಿಂದ 500 ಜನ್ಮಗಳನ್ನ ಈ ಭೂಮಿ ಮೇಲೆ ಕಳೆದೇವ್ ನಾವು. ಅನುಭವವನ್ನು ಪಡ್ಕೊಂಡಿವಿ. ನಮ್ಮ ಬುದ್ಧಿಮತ್ತೆ ಜಾಸ್ತಿ ಮಾಡ್ಕೊಂಡು ನನಗೆ ಎಲ್ಲಿ ಸಿಗುತ್ತೆ ಜ್ಞಾನ, ಆ ಜ್ಞಾನವನ್ನು ಹುಡುಕ್ತಾ ಇಲ್ಲಿ ಬಂದಿದೀವಿ ಅಂತ ಆತ್ಮಕ್ಕೆ ಏನಂತೀವಿ,
ವೃದ್ಧ ಆತ್ಮ ಅಥವಾ ಅಡಲ್ಟ್ ಸೋಲ್ ಅಂತ ಹೇಳ್ತೇವೆ ಮಾಸ್ಟರ್ಸ್. ವಿಶುದ್ಧಿ ಚಕ್ರದೊಳಗೆ ನಾವ್ ಅದೇವಿ, ಆನಂದಮಯ ಕೋಶದಾಗ ಅದೇವಿ. ನೋಡ್ಬೇಕಾದ್ರೆ ನೀವು ಧ್ಯಾನ ಕೂತಾಗ ಒಮ್ಮಿಂದೊಮ್ಮೆಲೆ ನಿಮ್ಗೆ ಖುಷಿ ಅನಿಸ್ತೈತಿ, ಮೈಯೆಲ್ಲ ಪುಳಕ್ ಆಗ್ತೈತಿ. ಆ ವಿಶ್ವ ಪ್ರಾಣ ಶಕ್ತಿ ನೆತ್ತಿ ಮ್ಯಾಗಿಂದ ನಮ್ ಶರೀರದೊಳಗೆ ಬರಾಕತ್ತ ಖುಷಿ, ಇಷ್ಟು ಖುಷಿ ಅನಿಸ್ತೈತೆ ಅಂದ್ರ ಅಂತ ಆನಂದವನ್ನ ನಮ್ ಜೀವನದಾಗ ನೀವ್ ಎಂದೂ ನೋಡಿರುದಿಲ್ಲ. ಅಂತ ಆನಂದ ಸಿಗುತ್ತೆ ಮಾಸ್ಟರ್ಸ್. ಈ ಹಂತದೊಳಗಡೆ ನಮ್ಗೆ ಏನಾದ್ರೂ ಯೋಗ್ಯ ಗುರು ಸಿಕ್ಕ ಅಂತಂದ್ರ ನಾವ್ ಹೆಚ್ಚು 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 ಧ್ಯಾನ ಮಾಡಿದ್ವಿ ಅಂದ್ರ ನೋಡಿ, 5ನೇ ಹಂತದಾಗ ಇದ್ದಂತ ಮಾಸ್ಟರ್ಸ್ ಏನ್ ಮಾಡ್ತಾರಂದ್ರ ಬರೀ ಧ್ಯಾನ ಮಾಡ್ತಿರ್ತಾರ. ರಾತ್ರಿ ಇಡೀ ಧ್ಯಾನ ಮಾಡ್ತಾರ. ರಾತ್ರಿ 9:30 10 ಕುಂತ್ರ ಅಂದ್ರ ಬೆಳಗಿನವರೆಗೂ ಧ್ಯಾನನ ಮಾಡ್ತಿರ್ತಾರೆ. ಅದ್ ಯಾಕಪ್ಪ ಅಂತಂದ್ರ ನಾವಿರುವಂತದ್ದು ವಿಶುದ್ಧಿ ಚಕ್ರ. ನೆನ್ಪಿಟ್ಕೋಬೇಕು ಮಾಸ್ಟರ್ಸ್, ವಿಶುದ್ಧಿ ಚಕ್ರದೊಳಗದೇವಿ. ನಾವು ಕಾರಣ ಶರೀರಕ್ಕೆ ಕನೆಕ್ಟ್ ಆಗೇವಿ. ಕಾರಣ ಶರೀರ ಅಂತಂದ್ರ ನಮ್ಮ ಪ್ರಾರಬ್ಧ ಕರ್ಮ. ಕರ್ಮದಾಗ 3 ಬಗೆ ಐತಿ ಅಂತ ತಮ್ಗೆಲ್ಲ ಗೊತ್ತಿದೆ ಮಾಸ್ಟರ್. ಪ್ರಾರಬ್ಧ ಕರ್ಮ, ಇನ್ನೊಂದೇನಂದ್ರ ಆಗಾಮಿ ಕರ್ಮ. ಹಿಂದಿನ ಜನ್ಮದಾಗ ಎಲ್ಲ ಕರ್ಮ ಮಾಡಿರ್ತೇವಲ್ಲ, ಅದು ಆಕಾಶಿಕ ರೆಕಾರ್ಡ್ದೊಳಗೆ ಅಲ್ಲಿ ಮ್ಯಾಲ ಇಟ್ಟು ಬಂದಿರ್ತೇವಿ. ಆಕಾಶಿಕ ರೆಕಾರ್ಡ್ ಒಳಗಡೆ ಇಟ್ಟು ಅದರಾಗಿನ ಸ್ವಲ್ಪ ಭಾಗವನ್ನ ಏನ್ ಮಾಡಿರ್ತೇವಿ, ಈ ಜನ್ಮದಾಗ ನಾವು ತೀರ್ಸ್ಕೊಂಡು ಹೋಗ್ಬೇಕಂತ ಬಂದಿರ್ತೇವಿ. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತಾರ. ಪ್ರಾರಬ್ಧ ರೂಪೇಣ ಪಶುಪತ್ನಿ ಸುತ ಆಲಯ ಅಂತ ಹೇಳ್ತೇವೆ ನೋಡ್ರಿ. ಪ್ರಾರಬ್ಧ ಕರ್ಮ ಅಂದ್ರ ಆ ಸಂಚಿತ ಕರ್ಮ ಏನಿರ್ತೈತ್ಲ ಆಕಾಶಿಕ ರೆಕಾರ್ಡ್ ಒಳಗಡೆ, ಸಂಚಿತ ಕರ್ಮ ನಾವು ಎಷ್ಟಿಗೆ 400-500 ಜನ್ಮದಾಗ ಮಾಡಿದಂತ ಪುಣ್ಯ ಪಾಪದ ಗಂಟು ಆಕಾಶಿಕ ರೆಕಾರ್ಡ್ ಒಳಗಡೆ ಮೇಲ್ಗಡೆ ಇರ್ತೈತಿ. ಅದಕ್ಕೆ ಸಂಚಿತ ಕರ್ಮ ಅಂತೇವಿ. ಅದ್ರೊಳಗಿನ ಸ್ವಲ್ಪ ಭಾಗ ತಗೊಂಡ್ ಬರ್ಬೇಕಾದ್ರ ಆ ಕರ್ಮ ತೀರ್ಸಾಕ್ ಬರೋದಕ್ ನಾವೇನಂತೇವಿ, ನಾ ಆದಷ್ಟು ಜಲ್ದಿ ಆ ಕರ್ಮ ತೀರ್ಸ್ಕೋಬೇಕು, ನನ್ ಹೆಂಡತಿ ಜಗಳ ಗಂಟಿರ್ಬೇಕು, ನನ್ ಮಗ ಕುಡಕಿರ್ಬೇಕು, ನನಗ್ ಸುಖ ಬೇಡ ಅಂತ ಬಂದಿದ್ವಿ ಅಂತಂದ್ರ ನಮ್ ಜೀವನ ಅದ ತರ ಇರ್ತತಿ. ನಾನ್ ಪುಣ್ಯ ಮಾಡಿದ್ದೆ ಅಂದ್ರ ಪುಣ್ಯ ಅನುಭವಿಸ್ಬೇಕು ಬರ್ಬೇಕು ಅಂತಂದ್ರ ಅತ್ಯಂತ ಶ್ರೀಮಂತರ ಮನೆಯೊಳಗೆ ಹೋಗ್ತೇನಿ, ಒಳ್ಳೆಯ ಮಕ್ಕಳು, ಒಳ್ಳೆ ಹೆಂಡತಿ, ಸಂಪತ್ತು ಸಿಗುತ್ತೆ. ಅದಕ್ಕೆ ಏನ್ ಹೇಳ್ತಾರ, ಪ್ರಾರಬ್ಧ ರೂಪೇಣ ಪಶು ಪತ್ನಿ ಸುತ ಆಲಯ. ನಾವಂತೇವ್ ಪರಮಾತ್ಮ ನಮ್ಗೆ ಎಷ್ಟ್ ಕಷ್ಟ ಕೊಡಾಕತ್ತಾನ. ಪರಮಾತ್ಮ ಕೊಡಾಕತ್ತಿಲ್ಲ, ನಾವ್ ಮ್ಯಾಲ್ ಬರುವಾಗ ನಾವ್ ಅದನ್ನ ಡಿಸೈನ್ ಮಾಡ್ಕೊಂಡ್ ಬಂದೇವ್ ನಮ್ಗೆ ಹಿಂಗ ಇರ್ಬೇಕಂತ ಹೇಳಿ. ಅದಕ್ಕಾಗಿ ಈ ಹಂತದೊಳಗಡೆ ವಿಶೇಷ ಶುದ್ಧಿ ಚಕ್ರ ಅಂದ್ರ ಇದು ಗಂಟಲ ವಿಶೇಷ ಶುದ್ಧಿ. ನಮ್ಮ ಪ್ರಾರಬ್ಧ ಕರ್ಮ ಏನೈತ್ಲಾ ಅದೇನಿರ್ತೈತಿ, ಕಾರಣ ಶರೀರದೊಳಗೆ ಎಷ್ಟು ಕರ್ಮ ಕಳಿಬೇಕಂತ ತಗೊಂಡು ಬಂದಿರ್ತಾನೆಲ್ಲ ಅದೆಲ್ಲವನ್ನ ಕಳಿಯುವುದಕ್ಕಾಗಿ ನಾವು ಹೆಚ್ಚು ಹೆಚ್ಚು ಹಗಲಿ ರಾತ್ರಿ ಮಿನಿಮಮ್ 8-10 ತಾಸು ಧ್ಯಾನ ಮಾಡ್ತಾ ಕುಂತಾಗ ಆ ಒಂದು ಕರ್ಮ ಏನಾಗತ್ತೆ, ನಮ್ಗೆ ಕ್ಲೆನ್ಜಿಂಗ್ ರೂಪದೊಳಗಡೆ ನೋಡಿ, ಕ್ಲೆನ್ಜಿಂಗ್ ರೂಪದೊಳಗಡೆ, ಮೈಕೈ ನೋವು ರೂಪದೊಳಗಡೆ, ತಲೆನೋವು ರೂಪದೊಳಗಡೆ ಆ ಕರ್ಮವನ್ನ ನಾವು ಕಳ್ಕೊತೀವಿ. ನಾವು ಒಬ್ಬ ಒಳ್ಳೆಯ ನಮ್ಗೆ ಗುರು ಸಿಕ್ಕ, ಒಳ್ಳೆಯ ಮಾರ್ಗದರ್ಶಕ ಸಿಕ್ಕ, ಅವಾಗ ಏನಾದ್ರೂ ನಾವು ಉನ್ನತ ಸಾಧನೆಯನ್ನ ಮಾಡಿದೀವಿ ಅಂತಂದ್ರ, ಯೋಗ್ಯ ಗುರು ಸಿಕ್ಕಾಗ ಆ ಯೋಗ್ಯ ಗುರುವಿನಿಂದ ಹೆಚ್ಚು ನಾನು ಸಾಧನೆ ಮಾಡಿದೆ ಅಂತಂದ್ರ ಅವಾಗ ಏನಾಗತ್ತೆ, ನನ್ನ ಕರ್ಮ ಎಲ್ಲ ಏನಾಗತ್ತೆ ಅಂದ್ರ ಸುಟ್ಟು ಹೋಗುತ್ತೆ. ಧ್ಯಾನಾಗ್ನಿ ದಗ್ಧ ಕರ್ಮಾಣಂ ಅಂತ ಹೇಳ್ತೀವಿ. ಧ್ಯಾನಾಗ್ನಿ ದಗ್ಧ ಕರ್ಮಾಣಂ ಅಂದ್ರ ನಾವು ಧ್ಯಾನ ಮಾಡಿ ಆ ಧ್ಯಾನದ ಅಗ್ನಿಯಿಂದ ನಮ್ ಕರ್ಮವನ್ನು ಸುಟ್ಕೋತೀವಿ. ಆ ಧ್ಯಾನದಿಂದ ನಮ್ ಕರ್ಮ ಎಲ್ಲ ಸುಡ್ತಾ ಹೋಗ್ತೈತಿ. ಕರ್ಮ ಸುಡ್ತಾ ಹೋದಾಗ ನಾವು ಮುಂದಿನ ಹಂತಕ್ಕೆ ಹೋಗ್ತೇವೆ ಮಾಸ್ಟರ್ಸ್. ಇಲ್ಲಿ ಹೆಚ್ಚು ಕಡಿಮೆ ನಾವೇನ್ ಮಾಡ್ತೀವಿ, 50-60 ಜನ್ಮಗಳನ್ನ ತಗೋತೀವಿ. ಒಂದ ಜನ್ಮದಾಗ ಆಗುವಂತದ್ದಲ್ಲ ಮಾಸ್ಟರ್ ಇದು. ಆದ್ರೆ ಒಂದ್ ನೆನ್ಪಿಟ್ಕೊಡ್ರಿ, ನಾವ್ ಈ ಧ್ಯಾನಕ್ ಬಂದೇವಿ ಅಂದ್ರೆ ನಾವು 5ನೇ ಹಂತದಾಗ ಅದೇವಿ, ಉನ್ನತ ಹಂತದೊಳಗ ಅದೇವಿ, ಜ್ಞಾನಿಗಳ ಹಂತದೊಳಗ ಅದೇವಿ. ನಾವು ಕೆಳಗಿನ ಹಂತದವ್ರಲ್ಲ, ನಾವು ಗ್ರೇಟ್ ಜ್ಞಾನಿಗಳಾಗವ್ರದೇವಿ. ಆದ್ದರಿಂದ ಒಬ್ಬ ಯೋಗ್ಯ ಗುರು ಸಿಕ್ಕ ಅಂದ್ರ 50-60 ಜನ್ಮದಲ್ಲಿ ನಾವೇನಾಗ್ತೇವಿ, ಉನ್ನತ ಹಂತಕ್ಕೆ ಹೋಗ್ತೀವಿ. ಉನ್ನತ ಹಂತ ಯಾವ್ದಪ್ಪ ಅಂತಂದ್ರ ಅದು 7ನೇ ಹಂತ. ಸಾರಿ ಮಾಸ್ಟರ್ಸ್, ಒಂದೇ ನಿಮಿಷ. 6ನೇ ಹಂತಕ್ಕೆ ಹೋಗ್ತೀವಿ. ಅದು 6ನೇ ಹಂತ ಯಾವುದು ಅಂತಂದ್ರ, ಇನ್ನು ಮಿಸ್ಟೇಕ್ ಆಗಿದೆ, 1 ಸೆಕೆಂಡ್ ಮಾಸ್ಟರ್ಸ್. ಅದು ಮಾಸ್ಟರ್ಸ್ 1 ನಿಮಿಷ. ಅತೀಂದ್ರಿಯ ಶಕ್ತಿಗಳ ಹಂತ ಅಂತ ಹೇಳ್ತೇವೆ ಮಾಸ್ಟರ್ಸ್. ಅತೀಂದ್ರಿಯ ಶಕ್ತಿಗಳ ಹಂತ, ಅದಕ್ಕೆ ಏನ್ ಹೇಳ್ತಾರ ಅಂತಂದ್ರ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಹೇಳ್ತೀವಿ. ಟ್ರಾನ್ಸೆಂಡೆಂಟಲ್ ಅಂತಂದ್ರ ಅತೀಂದ್ರಿಯ ಶಕ್ತಿಗಳ ಹಂತ. ನಾನ್ ಹೋದ್ ಕ್ಲಾಸ್ ಒಳಗಡೆ ಯಾರ್ ಮಾಸ್ಟರ್ ಅಟೆಂಡ್ ಆಗಿದ್ರಲ್ಲ, ನಾನ್ ಹೇಳಿದ್ದೆ ಅದು ಅತೀಂದ್ರಿಯ ಹಂತ ಯಾವುದು ಅಂದ್ರ ಆಜ್ಞಾ ಚಕ್ರ. ನಾವ್ ಹೆಚ್ಚು ಧ್ಯಾನ ಮಾಡಿದೀವಿ ಮಾಸ್ಟರ್ಸ್. ಏನಂತಂದ್ರ ಈ ಹಂತಕ್ ನಾವು ತಲುಪುವಾಗ ಇಷ್ಟು ನೋವು ಅನುಭವಿಸ್ತೀವಿ ಅಂತಂದ್ರ ತಲೆಯೆಲ್ಲ ಭಾರ ಆಗತ್ತೆ, ತಲೆ ಚುಚ್ಚಿದಂಗ ಆಗ್ತೈತಿ. ನಾವು ಧ್ಯಾನ ಕೂತಾಗ ಯಾರೋ ತಲೆಯಾಗ ಗುದ್ದಂಗಾಗಿ ಚರ್ಮ ಎಲ್ಲ ಜಗ್ಗಿದಂಗ ಆಗ್ತೈತಿ. ಅದನ್ನ ನಾವು ತಡ್ಕೊಂಡು ಎಷ್ಟು ತಡ್ಕೊಂಡಿವಿ ಅಂತಂದ್ರ ಅವಾಗ ಇಲ್ಲಿಂದ ಚರ್ಮ ಜಗ್ಗಿದಂಗಾಗಿ ನೋಡಿ, ಇಲ್ಲಿ ಮಧ್ಯೆ 2 ಹುಬ್ಬಿನ ನಡುವೆ ಏನಿದೆಯಲ್ಲ, ಇಲ್ಲಿಂದ ಹಿಂಗ್ ಚರ್ಮ ಜಗ್ಗಿದಂಗಾಗಿ ಒಂದು ಟ್ಯೂಬ್ ಕ್ರಿಯೇಟ್ ಆದಂಗಾಗಿ ಅಲ್ಲಿಂದ ನಮ್ಗ ಇಡೀ ವಿಶ್ವ ಕಾಣಕ್ ಶುರು ಮಾಡುತ್ತೆ. ಪರಿಸರ ಕಾಣತ್ತೆ, ಗುಡ್ಡ ಬೆಟ್ಟಗಳು ಕಾಣ್ತಾವು, ನದಿಗಳು ಕಾಣ್ತಾವು, ಋಷಿ ಮುನಿಗಳ ಕಾಣಕ್ ಶುರು ಮಾಡ್ತಾರ. ಅದ್ ಯಾವ್ದಪ್ಪ ಅಂತಂದ್ರ ಈ ಒಂದು ಅತೀಂದ್ರಿಯ ಹಂತ. ಅತೀಂದ್ರಿಯ ಹಂತಕ್ಕ ಟ್ರಾನ್ಸೆಂಡೆಂಟಲ್ ಸೋಲ್ ಅಂತ ಹೇಳ್ತಾರ. ಎಷ್ಟು ಅತೀಂದ್ರಿಯ ಶಕ್ತಿಗಳ ನಮ್ಗ್ ಬರ್ತಾವಂತಂದ್ರ ಯಾವ ತರ, ಆ ಮಹಾಭಾರತದೊಳಗಡೆ ಸಂಜಯ್ ಅಂತೇಳಿ
ಯುದ್ಧ ನಡೆದಿದ್ದನ್ನ, ಕುರುಕ್ಷೇತ್ರ ಯುದ್ಧ ನಡೆದಿದ್ದನ್ನ ಮನ್ಯಾಗ ಕುಂತ್ಕೊಂಡು ಧೃತರಾಷ್ಟ್ರ ಹೇಳ್ತಾ ಇರ್ತಾರ ನೋಡ್ರಿ. ಈಗ ದ್ರೋಣ ಯಾರ್ಯಾರು ಏನೇನ್ ಮಾಡ್ತಾರ, ಅರ್ಜುನ್ ಏನ್ ಮಾಡ್ತಾ ಇದ್ದಾನ, ಕೃಷ್ಣ ಏನ್ ಮಾಡ್ತಾ ಇದ್ದಾನ, ಯಾರ್ಯಾರು ಏನೇನ್ ಮಾಡ್ತಾ ಇದಾರ ಅನ್ನೋದು ಮನ್ಯಾಗ ಕುಂತ ನೋಡಿ ಹೇಳ್ತಾ ಇರ್ತಾನಲ್ಲ, ಅಂತ ಶಕ್ತಿ ನಮಗ್ ಬರುತ್ತೆ ಮಾಸ್ಟರ್ಸ್. ಆ ಮೂರನೇ ಕಣ್ಣು ಓಪನ್ ಆಗತ್ತೆ, ಅತೀಂದ್ರಿಯ ಶಕ್ತಿ, ನಮ್ಗ ದಿವ್ಯ ದೃಷ್ಟಿ ಸಿಗುತ್ತೆ, ಅದಕ್ಕೆ ದಿವ್ಯ ದೃಷ್ಟಿ ಅಂತ ಹೇಳ್ತೇವಿ. ಟೆಲಿಪತಿ ಅಂತ ಸಿಗ್ತದ್ರಿ. ಟೆಲಿಪತಿ ಅಂದ್ರ ದೂರ ಸಂವೇದಿ. ದೂರ ಸಂವೇದಿ ಅಂತಂದ್ರ ನೀವ್ ಯಾವ್ದೋ ಒಂದು ದೇಶದೊಳಗ್ ಕೂತಿರಿ, ನೀವ್ ಯಾವ್ದೋ ಒಂದು ಊರೊಳಗ್ ಕೂತಿರಿ, ನಾ ಇಲ್ಲಿ ಕುಂತಾನಿ, ನನ್ನ ಬಗ್ಗೆ ನೀವ್ ಏನ್ ವಿಚಾರ ಮಾಡಕತ್ತೀರಿ ಅನ್ನೋದನ್ನ ನಾ ಇಲ್ಲೇ ಕುಂತ್ಕೊಂಡು ತಿಳ್ಕೊಳ್ಳುವಂತ ಶಕ್ತಿ ಟೆಲಿಪತಿ ಅನ್ನುವಂತ ಸಿಗತ್ತೆ. ಅದಾದ್ಮೇಲೆ ಮನೋವಿಜ್ಞಾನ ಅಂತ ಹೇಳ್ತಾರೆ. ಮನೋವಿಜ್ಞಾನ ಅಂದ್ರ ಈ ಒಂದ್ ಮೊಬೈಲ್ ನಾವು ಕೈಲೇ ಹಿಡ್ದಿವಿ ಅಂತಂದ್ರ ಈ ಮೊಬೈಲ್ ಎಷ್ಟು ವರ್ಷದ ಹಿಂದೆ ತಯಾರಾಗೈತಿ, ಏನಾಗೈತೆ ಅನ್ನುವಂತ ಮಾಹಿತಿ ಎಲ್ಲ ನಮ್ಮ ಮೆದುಳಿಗೆ ಗೊತ್ತಾಗತ್ತೆ. ನಮ್ಮ ಹಿಂದಿನ ಜನ್ಮಗಳು, ನಾ ಹಿಂದಿನ ಜನ್ಮದಾಗ ಏನಾಗಿದ್ದೆ, ಅದ್ರ ಹಿಂದಿನ ಜನ್ಮದಾಗ ಏನಾಗಿದ್ದೆ, ಅದ್ರ ಹಿಂದಿನ ಜನ್ಮದಾಗ ಏನಾಗಿದ್ದೆ, ಅದನ್ನೆಲ್ಲ ನೋಡ್ಕೊಳ್ಳುವಂತ ಶಕ್ತಿ ನಮಗ್ ಬರುತ್ತೆ. ನಾವು ನೋಡ್ಕೋತೇವೆ ಮಾಸ್ಟರ್ಸ್, ಹಿಂದಿನ ಜನ್ಮ ಎಲ್ಲ ನೋಡ್ಕೋತೇವಿ. ಇನ್ಟ್ಯೂಷನ್ ಬರಕ್ ಸ್ಟಾರ್ಟ್ ಆಗ್ತಾವ. ಇನ್ಟ್ಯೂಷನ್ ಅಂತಂದ್ರ ನಮ್ಮ ಒಳಗಡೆ ಆತ್ಮ ಏನಿದೆಯಲ್ಲ ನಮಗ್ ಸಂದೇಶ ಕಳ್ಸಕ್ ಸ್ಟಾರ್ಟ್ ಮಾಡುತ್ತೆ. ಇಂಥ ಮಹಾತ್ಮನ ಪುಸ್ತಕ ಓದು, ಇಂಥ ಮಹಾತ್ಮನ ಪುಸ್ತಕ ಓದು, ಇಂಥವ್ರಿಗೆ ಹೋಗಿ ಭೇಟಿ ಆಗು, ಇಲ್ಲಿ ಹೋಗು. ಆಮೇಲೆ ಋಷಿ ಮುನಿಗಳನ್ನ ನಾವು ಧ್ಯಾನಕ್ಕೆ ಕೂತಾಗ ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ ಮಾಸ್ಟರ್ಸ್. ನನ್ನ ಮಹಾವತಾರಿ ಬಾಬಾಜಿ ಅವ್ರ ಕೈ ಹಿಡಿದು ಹಿಮಾಲಯ ಕರ್ಕೊಂಡು ಹೋಗಿದ್ರು. ನಾ ಹೋದ್ ಕ್ಲಾಸ್ ಒಳಗೂ ಹೇಳಿದ್ದೆ, ಹಿಮಾಲಯ ಕರ್ಕೊಂಡು ಹೋಗಿ ಎಲ್ಲ ಹಿಮಾಲಯದಾಗೆಲ್ಲ ತೋರಿಸಿದ್ರು, ಅಲ್ಲಿ ಕ್ಲಾಸ್ ತಗೊಳ್ತಾ ಇದ್ರು ಅವರು. ಆತರ ನಾವ್ ಯಾವ ಪುಸ್ತಕ ಓದ್ಬೇಕು, ನಾವ್ ಏನ್ ಮಾಡ್ಬೇಕು, ಪ್ರತಿಯೊಂದು ಇನ್ಟ್ಯೂಷನ್ ಬರಕ್ ಸ್ಟಾರ್ಟ್ ಆಗುತ್ತೆ ಮಾಸ್ಟರ್ಸ್, ನಾವ್ ಈ ಹಂತಕ್ ಬಂದಿವಿ ಅಂತಂದ್ರ. ಅದಕ್ಕೆ ಏನ್ ಹೇಳ್ತಾರಂತಂದ್ರ ಥರ್ಡ್ ಐ ಓಪನ್ ಆಯ್ತು ಅಂತಂದ್ರ ಮುಕ್ಕಣ್ಣ ಅಂತ ಹೇಳ್ತಾರ ನೋಡಿ ಮಾಸ್ಟರ್ಸ್. ಮುಕ್ಕಣ್ಣ ಅಂದ್ರೆ ಯಾರು ಅಂದ್ರ ಮೂರನೇ ಕಣ್ಣು ಉಳ್ಳವನು ಯಾವನು, ಅವನೇ ಮುಕ್ಕಣ್ಣ. ಇಂತ ಒಂದು ಅದ್ಭುತವಾದಂತ ಸ್ಥಿತಿಗೆ ನಾವು ತಲುಪ್ತೀವಿ. ನಮ್ಗೆ ನಾಳೆ ಏನಾಗ್ತೈತೆ ಅನ್ನೋದು ಗೊತ್ತಾಗತ್ತೆ. ನಾಡ್ದೇನು 5ನೇ ಹಂತಕ್ಕೆ ಬಂದು ತಲುಪಿದಾಗ ಮನುಷ್ಯ ಇದ್ದವ ಪರಮಾತ್ಮ ಆಗ್ಬಿಡ್ತಾನ. 5ನೇ ಹಂತದಿಂದ ಕೆಳಗೆ ಏನದಾರಲ್ಲ ಮಾಸ್ಟರ್ಸ್, ಅವರೆಲ್ಲ ಮನುಷ್ಯ ರೂಪದಾಗ ಇರ್ತಾರ. 5ನೇ ಹಂತಕ್ಕೆ ಬಂದಾಗ ಅವ್ ಮನುಷ್ಯ ರೂಪದಾಗಿರಲ್ಲ, ಅವಂಗ ಏನಾಗಿರುತ್ತೆ, ಯೂನಿವರ್ಸ್ ಎಲ್ಲ ಆ ಪರಮಾತ್ಮನ ಗುಣಗಳನ್ನೆಲ್ಲ ಕೊಟ್ಬಿಟ್ಟತೈತಿ. ಇಲ್ಲೇ ಕುತ್ಕೊಂಡು ಉನ್ನತ ಹಂತ ಬೇರೆ ಬೇರೆ ಲೋಕದಾಗ ಏನೈತಿ ನೋಡ್ಬೋದು. ಆಮೇಲೆ ಪ್ರಜ್ಞಾಪೂರ್ವಕವಾಗಿ ಸೂಕ್ಷ್ಮ ಶರೀರಯಾನ ಮಾಡ್ಬೋದು. ಪ್ರಜ್ಞಾಪೂರ್ವಕವಾಗಿ ಸೂಕ್ಷ್ಮ ಶರೀರಯಾನ ಅಂತಂದ್ರ ಈಗ ನಾನು ಕುಂತನೀಗ ಈ ಐಚ್ಛಿಕವಾಗಿ ಹಿಂಗ್ ಕುತ್ಕೊಂಡು ಧ್ಯಾನ ಮಾಡ್ತಾ ಸೂಕ್ಷ್ಮ ಶರೀರವನ್ನು ತಗೊಂಡ ನಾ ಬೇರೆ ಬೇರೆ ಊರುಗಳಿಗೆ ಹೋಗಿ ಬರ್ಬೋದು, ಬೇರೆ ಬೇರೆ ದೇಶಗಳಿಗೆ ಹೋಗಿ ಬರ್ಬೋದು. ಅಂತ ಶಕ್ತಿ ಮೂರನೇ ಕಣ್ಣು, ಥರ್ಡ್ ಐ ಮಾಸ್ಟರ್ಗೆ ಬರುತ್ತೆ ಮಾಸ್ಟರ್ಸ್. ಅದ್ಭುತವಾದಂತಹ ಶಕ್ತಿಯನ್ನ ಈ ಒಂದು ಅತೀಂದ್ರಿಯ ಹಂತದೊಳಗೆ ನಾವು ಪಡ್ಕೋತೀವಿ. ಅತೀಂದ್ರಿಯ ಹಂತಕ್ಕೆ ಪಡ್ಕೋಬೇಕಾದ್ರ ಹೆಚ್ಚು ಕಡಿಮೆ ನಾವು ಎಷ್ಟು ಜನ್ಮಗಳನ್ನ ಕಳೆದಿರ್ತೀವಿ ಅಂದ್ರ 500ರಿಂದ 600 ಜನ್ಮಗಳನ್ನ ಕಳೆದಿರ್ತೀವಿ. ಅದೇ ವಿಶುದ್ಧಿ ಚಕ್ರದಿಂದ ಎಲ್ಲ ಯಾವ ಪಾಪ ಕಳ್ಕೊಂಡಿರ್ತೇವೆ ಅಂತಂದ್ರೆ ನಾವು ಪ್ರಾರಬ್ಧ ಕರ್ಮ ಅಷ್ಟ ಕಳ್ಕೊಂಡಿರ್ತೇವೆ. ನೆನ್ಪಿಟ್ಕೋರಿ ಮಾಸ್ಟರ್, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ ಅಂದ್ರೆ ಈ ಜನ್ಮದಾಗ ಮತ್ ಕರ್ಮ ಮಾಡಿರ್ತೇವಲ್ಲ ಅದಷ್ಟ ಹೋಗಿರ್ತೈತಿ. ಇನ್ನು ಅಲ್ಲಿ ಸಂಚಿತ ಕರ್ಮ ಹಂಗ ಇರ್ತೈತಿ ನಮ್ದು ಗಂಟ ಸಂಚಿತ ಕರ್ಮ, ಅದನ್ನು ತೀರ್ಸ್ಬೇಕು ಅಂತಂದ್ರ ಈ ಒಂದು 6ನೇ ಹಂತದಿಂದ ನಾವ್ ಏನ್ ಮಾಡ್ಬೇಕು ಅಂತಂದ್ರ ಇನ್ನೂ ಉನ್ನತವಾದಂತ ಹಂತಕ್ಕೆ ಹೋಗ್ಬೇಕು. ಅದಕ್ಕಿಂತ ಮೊದಲ ಒಂದು ಎಚ್ಚರಿಕೆ ಏನಪ್ಪಾ ಅಂತಂದ್ರ, ಯೂನಿವರ್ಸ್ ನಮ್ಮನ್ನ ನಂಬಿ ನಾನೊಬ್ಬ ಪರಮಾತ್ಮನ ರೂಪದಲ್ಲಿದ್ದೇನೆ ಅಂತೇಳಿ ನಮಗೆ ಅತೀಂದ್ರಿಯ ಶಕ್ತಿಗಳನ್ನ ಕೊಡುತ್ತೆ. ಅತೀಂದ್ರಿಯ ಶಕ್ತಿಗಳಂತಂದ್ರ ನಿಮ್ಮ ಮನಸ್ಸಿನಾಗ ಏನೈತೆ ಅಂತ ನಾ ತಿಳ್ಕೊಳ್ಳುವಂತ ಶಕ್ತಿ ಕೊಡುತ್ತೆ. ಆಮೇಲೆ ಇಲ್ಲಿ ಕುತ್ಕೊಂಡು ಬೇರೆ ಬೇರೆ ಪ್ರದೇಶಗಳಲ್ಲಿ ಏನ್ ನಡೆದತ್ತೆ ಅನ್ನುವಂಥದ್ದನ್ನ ನೋಡುವಂತ ಶಕ್ತಿಯನ್ನು ಕೊಡುತ್ತೆ. ಮಿಲಾರಪ್ಪ ನಾವು ಕೇಳಿರ್ಬೇಕು, ಮಿಲಾರಪ್ಪಗೆ ಹೆಂಗಾಗಿರುತ್ತೆ, ಥರ್ಡ್ ಐ ಓಪನ್ ಆಗಿ ಆ ಒಂದು ಮಿಲಾರಪ್ಪಗ ಟಿಬೇಟಿಯನ್ ವೈರಿಗಳು ದಲಾಯ್ ಲಾಮಾ ಮಿಲಾರಪ್ಪನ ಆ ದಲಾಯ್ ಲಾಮನ ಆಶ್ರಮದಾಗ ಇಟ್ಕೊಂಡಿರ್ತಾರ. ಅಲ್ಲಿ ಬರ್ತಾ ಇರ್ತಕ್ಕಂಥವ್ರು ನಮ್ಮ ವೈರಿಗಳು ಅಥವಾ ನಮ್ಮ ಮಿತ್ರರು ನೋಡಕ್ ಹಸ್ತಾ ಇರ್ತಾರ. ದಲಾಯ್ ಲಾಮಾ ಅಂದ್ರ ಅವ್ರ ವೈರಿಗಳದಾರ, ಮಿತ್ರರದಾರ ಅನ್ನೋದನ್ನ ಆ ಒಂದು ದೃಷ್ಟಿಯಿಂದ, ದೂರದೃಷ್ಟಿ ಥರ್ಡ್ ಐದಿಂದ ನೋಡುವಂತ ಶಕ್ತಿ ಬಂದಿರುತ್ತೆ. ಇಷ್ಟೆಲ್ಲ ಶಕ್ತಿ ಬಂದಿರ್ತೇವಲ್ಲ, ನಾವೇನಾದ್ರೂ ತಪ್ಪು ದಾರಿ ಹಿಡ್ದಿವಿ ಅಂತಂದ್ರ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡಿವಿ ಅಂದ್ರ, ನಾನೇ ಭಗವಂತ ಆದೆ ಅಂತೇಳಿ ನಮ್ಗೆ ಅಹಂ ಬಂತು, ಅಕಸ್ಮಾತ್ ನಮ್ಗೇನು ಅಹಂಕಾರ ಬಂತು ಅಂತಂದ್ರ ನಾವು ರವ ನರ್ಕವನ್ನ ಅನುಭವಿಸ್ತೀವಿ. ಮುಂದಿನ ಹಂತಕ್ಕೆ ನಮ್ಗ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಮಾಸ್ಟರ್ಸ್. ನಾವು ಮುಂದಿನ ಹಂತ ತಲುಪೋದಕ್ಕೆ ಸಾಧ್ಯನೇ ಇಲ್ಲ. ಅಕಸ್ಮಾತ್ ನಾವೇನಾದ್ರೂ ಪರಮಾತ್ಮನಿಗೆ ಸಮರ್ಪಣೆ ಮಾಡಿದೀವಿ ಅಂದ್ರ, ಏನ್ ಸಮರ್ಪಣೆ, ಪರಮಾತ್ಮ ನನಗೇನು ಬ್ಯಾಡಿದೆ, ನನಗೆ ಅತೀಂದ್ರಿಯ ಶಕ್ತಿಗಳನ್ನ ಕೊಟ್ಟಿಯಲ್ಲ, ದಿವ್ಯ ದೃಷ್ಟಿಯನ್ನ ಕೊಟ್ಟಿಯಲ್ಲ, ಇದನ್ನ ತಗೊಂಡ್ ನಾ ಏನ್ ಮಾಡ್ಲಿ, ನನಗೆ ದಿವ್ಯ ದೃಷ್ಟಿನೂ ಬೇಡ, ಯಾವುದು ಬೇಡ, ಟೆಲಿಪತಿನೂ ಬೇಡ, ಯಾವುದು ಬೇಡಪ್ಪ, ನನಗೆ ಮುಕ್ತಿ ಮಾರ್ಗವನ್ನು ತೋರ್ಸಂತೇಳಿ ಪರಮಾತ್ಮಗ ಸರೆಂಡರ್ ಆದೀವಿ ಅಂತಂದ್ರ ನಾವು ಪರಮಾತ್ಮನ ಮುಂದೆ ಸಣ್ಣವ್ರ ಆದೀವಿ, ನಮಗ ಅಹಂ ಬರ್ಲಿಲ್ಲ ಅಂತಂದ್ರ ಅವಾಗ ಇನ್ನೂ ಮುಂದಿನ ಹಂತಕ್ಕ ನಾವು ಹೋಗೋದಕ್ಕೆ ಪ್ರಾರಂಭ ಮಾಡ್ತೇವೆ ಮಾಸ್ಟರ್ಸ್. ಏನು ಅಂತಂದ್ರ ಸಂಚಿತ ಕರ್ಮವನ್ನು ಕಳ್ಕೊಬೇಕಲ್ಲ ನಾವ್. ಇನ್ನು ಪ್ರಾರಬ್ಧ ಕರ್ಮ ಆಯ್ತು, ಸಂಚಿತ ಕರ್ಮ ಅಂದ್ರ ಎಷ್ಟೋ ಜನ್ಮದ ಕರ್ಮಗಳನ್ನ ನಾವೇನ್ ಮಾಡಿರ್ತೀವಿ ಅಂತಂದ್ರ ಆಕಾಶಿಕ್ ರಿಕಾರ್ಡ್ ಒಳಗಡೆ ಅಲ್ಲಿ ಉನ್ನತ ಲೋಕದೊಳಗಿರುತ್ತೆ. ಆ ಕರ್ಮವನ್ನು ಕಳ್ಕೊಬೇಕಾದಾಗ ಆಕಾಶಿಕ್ ರಿಕಾರ್ಡ್ ಕನೆಕ್ಟ್ ಆಗುತ್ತೆ. ನಾವ್ ಇನ್ನೂ ಉನ್ನತ ಹಂತದ ಕೊಂತೀವಿ ಅಂದ್ರ ಆಕಾಶಿಕ್ ರಿಕಾರ್ಡ್ ಕನೆಕ್ಟ್ ಆಗಿ ನಮ್ಗೆ ಇನ್ನೂ ಏನೇನ್ ಕರ್ಮ ಇದೆ, ಅದನ್ನ ಏನ್ ತೀರ್ಸ್ಕೋಬೇಕಾಗಿದೆ ಅದನ್ನೂ ಸಹಿತ
ಇನ್ನೂ ಧ್ಯಾನ ಮಾಡ್ತಾ ನಾವ್ ಇನ್ನೂ ಧ್ಯಾನ ಮಾಡ್ತಾ ಇಲ್ಲಿ ನಾವು ನೆನಪಿಟ್ಕೋಬೇಕು, 5ನೇ ಹಂತಕ್ಕೆ ತಲುಪುವಂತದ್ ಮಹಾ ಅಲ್ಲ. 5ನೇ ಹಂತದಿಂದ 6ನೇ ಹಂತಕ್ಕೆ ನಾವೇನು ಹೋಗ್ತೇವಲ್ರಿ, 5ನೇ ಹಂತ ಅತೀಂದ್ರಿಯ ಶಕ್ತಿಯ ಹಂತದಿಂದ ಆ ಅನಂತದ ಹಂತ, ಅದಕ್ಕೇನ್ ಹೇಳ್ತಾವ ಅನಂತದ ಹಂತ ಅಥವಾ ನಿರ್ವಾಣ ಸ್ಥಿತಿ ಅಥವಾ ಇನ್ಫೈನೈಟ್ ಸೋಲ್ ಅಥವಾ ಏನ್ ಹೇಳ್ತೀವಿ ಅಂತಂದ್ರ ಜ್ಞಾನೋದಯದ ಸ್ಥಿತಿ ಅಂತ ಹೇಳ್ತೇವೆ. ಲಾಸ್ಟ್ 7ನೇ ಹಂತ ಜ್ಞಾನೋದಯ ಸ್ಥಿತಿಗೆ ಹೋಗ್ಬೇಕು ಅಂತಂದ್ರ ನಾವು ಬಹಳ ಸಾಧನೆ ಮಾಡ್ಬೇಕಾಗ್ತೈತ್ರಿ. ಯಾಕಂದ್ರೆ ಅಲ್ಲಿರುವಂತ ಎಲ್ಲ ಸಂಚಿತ ಕರ್ಮ, ಆ ಮೇಲ್ಗಡೆ ಇರ್ತಕ್ಕಂಥ ಕರ್ಮ ಎಲ್ಲ ಕಳ್ಕೊಬೇಕಲ್ಲ. ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು, ಹೆಚ್ಚು ಹೆಚ್ಚು ಏನ್ ಮಾಡ್ಬೇಕಂದ್ರೆ ನಾವು ಧ್ಯಾನ ಪ್ರಚಾರವನ್ನ ಮಾಡ್ಬೇಕು, ಸೇವಾ ಮಾಡ್ಬೇಕು. ಆ ತರ ನಾವು ಮಾಡ್ತಾ ಮಾಡ್ತಾ ಹೆಚ್ಚು ಹೆಚ್ಚು ಸಾಧನೆ ಮಾಡ್ತಾ ಮಾಡ್ತಾ ಹೋದಿವಿ ಅಂತಂದ್ರ ಒಂದ್ ಹೆಚ್ಚು ಕಡಿಮೆ ನಮ್ದು ಆಜ್ಞಾಚಕ್ರ ಓಪನ್ ಆದ 2 ರಿಂದ 3 ವರ್ಷ ಅವಧಿಯಲ್ಲಿ ನೋಡ್ರಿ, ಇಮಿಡಿಯೇಟ್ ಆಗುದಿಲ್ಲ. ಆಜ್ಞಾಚಕ್ರ ಏನ್ ಓಪನ್ ಆಗತ್ತಲ್ಲ, ಥರ್ಡ್ ಐ ಓಪನ್ ಆಗತ್ತೆ. ಥರ್ಡ್ ಐ ಓಪನ್ ಆದ 2 ಅಥವಾ 3 ಜನ್ಮ, ವರ್ಷ ಅಲ್ಲ, 2 ರಿಂದ 3 ಜನ್ಮದಲ್ಲಿ ಏನಾಗತ್ತೆ ಅಂದ್ರ ನಮ್ ಸಹಸ್ರಾರ ಅನುಭವ ಆಗತ್ತೆ. ಸಹಸ್ರಾರ ಅನುಭವ ಆಗ್ಬೇಕಾದ್ರ ನಾವು ಉನ್ನತ ಸಾಧನೆ ಏನ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು ಅಂದ್ರ ಅವಾಗ ಮನುಷ್ಯರ ಗುಣ ನಮ್ಮಲ್ಲಿ ಇರಬಾರ್ದು, ಪರಮಾತ್ಮನ ಗುಣ ಇರ್ಬೇಕು. ಪರಮಾತ್ಮನ ಗುಣ ಯಾವ ಮಾಸ್ಟರ್? ಪ್ರೀತಿ. ನಮ್ಗೆ ಯಾರ ಬೈದಾರ ಅಂದ್ರು ನಕ್ಕೋತನ ಅವ್ರ ಪ್ರೀತಿಯಿಂದನ ಸ್ವಾಗತ ಮಾಡೋದು. ಯಾರ ಮನಸ್ಸು ನೋಯಿಸೋಂಗಿಲ್ಲ, ಎಲ್ಲರನ್ನೂ ಕ್ಷಮಿಸೋದು. ಇವತ್ ನನಗ್ ಬೈದವನ್ನೂ ಕ್ಷಮಿಸೋದು, ನನಗ್ ಮೋಸ ಮಾಡಿದವನು ಕ್ಷಮಿಸೋದು. ನಮ್ಮಲ್ಲಿ ಕ್ಷಮಾಗುಣ ಬರ್ಬೇಕು, ಪ್ರೀತಿ ಬರ್ಬೇಕು. ಎಲ್ಲರೂ ಯಾವ ಜಾತಿ ಧರ್ಮ ನಮ್ಗೇನು ಸಂಬಂಧ ಇಲ್ಲ. ಯಾವ ಜಾತಿ ಆದ್ರೇನು ಅವರು ಪರಮಾತ್ಮನ ರೂಪ, ಯಾವ ಧರ್ಮದವ್ರು ಆದ್ರೇನು ಅವರು ಪರಮಾತ್ಮನ ರೂಪ. ನಮ್ ವೈರಿಗಳು ಪರಮಾತ್ಮನ ರೂಪ. ಎಲ್ಲ ಸಕಲ ಚರಾಚರ ವಸ್ತುಗಳು ಸಹಿತ, ಸಕಲ ಚರಾಚರ ಜೀವಿಗಳನ್ನು ಸಹಿತ ನಾವು ಪ್ರೀತಿಯಿಂದ ಕಂಡಿವಿ, ಪರಮಾತ್ಮನ ರೂಪದಿಂದ ಕಂಡು ಉನ್ನತ ಸಾಧನೆ ಮಾಡ್ತಾ ಮಾಡ್ತಾ ಅದ್ರ ಜೊತೆಗೆ ಸೇವಾ ಮಾಡ್ಬೇಕು ಮಾಸ್ಟರ್ಸ್. ನಾವು ಸೇವೆ ಏನ್ ಮಾಡ್ತಾ ನಾವು ತಿಳ್ಕೊಂಡಂತ ಈ ಒಂದು ಜ್ಞಾನವನ್ನ ಬೇರೆಯವ್ರಿಗೆ ಹಂಚ್ತಾ ಹಂಚ್ತಾ ಹೋದಾಗ ಒಂದು ಫೈನ್ ಡೇ ಏನಾಗುತ್ತೆ ಅಂದ್ರ ನಮ್ಮ ಸಹಸ್ರಾರ ಓಪನ್ ಆಗತ್ತೆ. ಸಹಸ್ರಾರ ಎಂತ ಅದ್ಭುತ ಅಂದ್ರ ಮಾಸ್ಟರ್ಸ್, ನಮ್ಮ ತಲೆಯಿಂದ ಪ್ರೆಷರ್ ಕ್ರಿಯೇಟ್ ಆಗಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಏನೋ ಒಂದು ಗಟ್ಟಿಯಾದ ವಸ್ತು ಹೊರಗ್ ಬಂದಂಗ ಆಗತ್ತೆ. ಹೊರಗ್ ಬಂದಂಗಾಗಿ ಒಮ್ಮೆಲೆ ಹಿಂಗ್ ಉಚ್ಕೊಳ್ಳುತ್ತೆ. ಛತ್ರಿ ಓಪನ್ ಮಾಡ್ತೀವಿ ನೋಡ್ರಿ, ನಾವು ಛತ್ರಿಯನ್ನು ಏರಿಸ್ತೇವಲ್ಲ, ಛತ್ರಿ ಏರಿಸಿದ ಛತ್ರಿ ತರ ಹಿಂಗ್ ಓಪನ್ ಆಗತ್ತೆ. ಎಷ್ಟು ಅಗಲ ಇರುತ್ತೆ ಅಂತಂದ್ರ ನಮ್ಮ ಶರೀರದಿಂದ ಸುತ್ತಮುತ್ತ ಹೆಚ್ಚು ಕಡಿಮೆ 1-2 ಫೂಟ್ ಒಂದು ಛತ್ರಿ ಓಪನ್ ಆದಂಗ ಆಗತ್ತೆ. ಅವಾಗ ನಮ್ಗ ಈ ಲೋಕದಾಗ ಇರಲ್ಲ ಮಾಸ್ಟರ್ಸ್. ನಾವು ಅನ್ನೋದು ನಮ್ಗೆ ಗೊತ್ತಿರುದಿಲ್ಲ. ಆನಂದಮಯ ಕೋಶದಲ್ಲಿ ತಿಳಿಯಾದ ಆ ಒಂದು ಬಿಳಿ ನೀಲಿ ಬಣ್ಣದ ಬೆಳಕಿನಲ್ಲಿ ನಾವು ತೇಲಾಡ್ತಾ ಇರ್ತೀವಿ. ಅವಾಗ ನಾನ್ ಕುಂದಗೋಳ ಅಥವಾ ಸಿದ್ದರಾಮ ಅಂತದನ್ಲ ಅದು ನಮಗ್ ಗೊತ್ತಿರುದಿಲ್ಲ. ಅಂತಹ ಆನಂದವನ್ನ, ಬ್ರಹ್ಮಾನಂದವನ್ನ ಅನುಭವಿಸ್ತಾ ತೇಲಾಡ್ತಾ ಹೋಗ್ತಾ ಅವಾಗ ನಮ್ಗ ಅನ್ಸತ್ತೆ ನಾ ಮೇಲ್ಗಡೆ ಇಲ್ಲಿ ತೇಲಾಡ್ತಾ ಇದ್ದೇನಿ, ಮತ್ತ ಅಲ್ಲಿ ಶರೀರ ಇದೆಯಲ್ಲ, ಅಂದ್ರೆ ಏನಿದು, ನಾನೇ ಬೇರೆ ಆ ಶರೀರನ ಬೇರೆ. ಅದೇ ಜ್ಞಾನೋದಯ ಮಾಸ್ಟರ್ಸ್. ಅವಾಗ ನಮ್ಗ್ ಜ್ಞಾನೋದಯ ನಾವು ಅನುಭವಿಸ್ತೀವಿ. ನೀನೇ ಬೇರೆ, ಶರೀರನ ಬೇರೆ, ಆತ್ಮನ ಬೇರೆ ಅಂತ ಕೇಳಿರ್ತೇವೆ ಅಷ್ಟ. ಬಟ್ ಆ ಸ್ಥಿತಿಗೆ ಹೋದಾಗ, ನಾವ್ 7ನೇ ಹಂತದ ಸ್ಥಿತಿಗೆ ಹೋದಾಗ ಅವಾಗ ಏನಾಗತ್ತೆ ಅಂತಂದ್ರ ನಮಗ್ ಅನುಭವಕ್ ಬರುತ್ತೆ. ಹಂಗಾರೆ ನಾನೇ ಬೇರೆಪ್ಪ, ನಾನು ಎಂಜಾಯ್ ಮಾಡ್ತಾ ಇದ್ದೇನೆ ಆರಾಮ್ ಮೇಲೆ, ಅಲ್ಲಿ ಶರೀರ ಕುಂತಿದೆ, ಆ ಶರೀರಕ್ಕೂ ನನಗೂ ಸಂಬಂಧ ಅಷ್ಟ ಇದೆ. ಏನ್ ಸಂಬಂಧ ಇದೆ ಅಂತಂದ್ರ ಆ ಒಂದು ಸಿಲ್ವರ್ ಕಾರ್ಡ್ ಅನ್ನುವಂತ ಬೆಳ್ಳಿಯ ಹುರಿಯ ಕನೆಕ್ಷನ್ ಇದೆ. ಅಂದ್ಮೇಲೆ ನಾನೇ ಬೇರೆ, ಆ ಒಂದು ಶರೀರನ ಬೇರೆ. ಆ ಶರೀರ ನಶ್ವರ, ಅದು ಸಾಯುವಂತದ್ದು, ಬಿದ್ದು ಹೋಗುವಂತದ್ದು. ನಾನು ಸಾವಿಲ್ದಂತ ಆತ್ಮ ಅನ್ನುವಂಥದ್ದು ನಿಮ್ಮ ಅನುಭವಕ್ಕೆ ಬರುತ್ತೆ. ಅದೇ ಏನಪ್ಪಾ ಅಂದ್ರ ಎನ್ಲೈಟನ್ಮೆಂಟ್ ಸ್ಟೇಜ್, ಜ್ಞಾನೋದಯ ಸ್ಥಿತಿ ಮಾಸ್ಟರ್ಸ್. ಇಷ್ಟಕ್ಕೆ ಮುಗಿಲಿಲ್ಲ, ನಮ್ಗೆ ಜ್ಞಾನೋದಯ ಆಯ್ತು. ಜ್ಞಾನೋದಯ ಆದ್ಮೇಲೆ ಈ ಜನನ ಮರಣ ಚಕ್ರದಿಂದ ಮುಕ್ತಿ ಹೊಂದ್ಬೇಕಲ್ಲ ಮಾಸ್ಟರ್ಸ್. ಮುಕ್ತಿ ಹೊಂದ್ಬೇಕಂದ್ರ ನಾವ್ ಇನ್ನೂ ಹೆಚ್ಚು ಹೆಚ್ಚು ಸಾಧನೆ ಮಾಡ್ಬೇಕು. ಅದು ನನ್ನ ಅನುಭವಕ್ಕೆ ಬಂದಿಲ್ಲ, ನನ್ಗೆ ಹೇಳಕ್ಕೂ ಆಗಲ್ಲ. ಬಹಳ ಜನ ಮಾಸ್ಟರ್ ಹೇಳ್ತಾರ ಆ ಮುಂದಿನ ಹಂತ ಏನನ್ನೋದನ್ನ ಬೇರೆಯವ್ರಿಗೆ ಹೇಳೋದಕ್ ಸಾಧ್ಯನೇ ಇಲ್ಲ, ನಾವು ಅನುಭವಿಸ್ಬೇಕಷ್ಟ ಅಂತ ಹೇಳಿದ್ದಾರೆ. ಅದಕ್ಕೆ ಈ 7 ಹಂತಗಳು ನಾವು ಮುಕ್ತಿ ಬಂದಿದೀವಿ ಅಂತಂದ್ರ ನಮ್ಮ ಆತ್ಮ ಏನಾಗತ್ತೆ ಅಂದ್ರ ಒಂದು ನಾಲೆಜ್ ಅನ್ನು ತಗೊಂಡ, ಅನುಭವವನ್ನು ತಗೊಂಡ, ಅನುಭವ ಅಮೃತವನ್ನ ತಗೊಂಡ, ಜ್ಞಾನವನ್ನು ತಗೊಂಡ, ಜ್ಞಾನೋದಯ ಆಗಿ ಮತ್ತೇನಾಗತ್ತೆ, ಆ ಒಬ್ಬ ಪೂರ್ಣಾತ್ಮ ಅಂತ ಇರ್ತಾನಲ್ಲ ಮೇಲ್ಗಡೆ, ಆ ಪೂರ್ಣಾತ್ಮನಲ್ಲಿ ಲೀನ ಆಗತ್ತೆ. ಅವಾಗ ಆತ್ಮ ಪರಮಾತ್ಮರ ವಿಲನ ಆಗತ್ತೆ ಅಂತ ಹೇಳ್ತಾ ಈ ಒಂದು ನನಗೇನೊಂದು ಟಾಪಿಕ್ ಕೊಟ್ಟಿದ್ರಲ್ಲ ಅದನ್ನ ಮುಗಿಸುವಂತ ಪ್ರಯತ್ನ ಮಾಡ್ತೇನೆ ಮಾಸ್ಟರ್ಸ್. ಯಾಕೋ ಇವತ್ತು ನನ್ ಕೆಮ್ಮು ಕಾಡ್ತು, ಡಿಸ್ಟರ್ಬ್ ಆಯ್ತು ಏನೋ ಗೊತ್ತಿಲ್ಲ, ತಮ್ಗೆ ಸರಿ ಇದಾಯ್ತು ಇಲ್ಲ. ಇಷ್ಟು ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ ಮಾಸ್ಟರ್ಸ್. ಯಾರಾಗೂ ಏನಾದ್ರೂ ಡೌಟ್ಸ್ ಇದ್ರೆ ಕೇಳ್ಬೋದು ಸರ್. ಇದಕ್ಕೆ ಈ ಒಂದು ವಿಷಯ ನೋಡಿ, ನಾನೇ ತುಂಬಾನೇ ಇದಾಗ್ಬಿಟ್ಟಿದೀನಿ, ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಂತ ಅದ್ಭುತವಾದ ವಿಷಯ ಇದು.
ಈ ಆತ್ಮ ವಿಕಾಸದ ಹಂತಗಳು ಮೊದಲನೇ ಹಂತದಿಂದ ನೀವು ಹೇಳಿದ್ರಿ, ಶಿಶು Yes, ಹಂತ madam. ಇರ್ಬೋದು, ಯುವ ಹಂತ ಇರ್ಬೋದು, ಪ್ರೌಢ ಹಂತ ಇರ್ಬೋದು. ಇದರಲ್ಲಿ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬಹುದು ಅಂತ ಅನ್ಸುತ್ತೆ. Yes, ಇಲ್ಲಿ madam. ಅವಲೋಕನ ಅಂತ ಏನು ಹೇಳ್ತೀವಿ, ಇದರ ಒಂದು ಸರಿಯಾದ ಅರ್ಥ ನೀವು ಇವತ್ತು Yes, ಹೇಳಿದ್ರಿ. madam. ಆ ಎಷ್ಟರ ಮಟ್ಟಿಗೆ ಇದು ಅತೀಂದ್ರಿಯ ಹಂತಕ್ಕೆ ನಾವು ತಲುಪ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ. ಆದ್ರೆ ನಾವು ಯಾವ ಹಂತದಲ್ಲಿ ಇವಾಗ ಇದೀವಿ ಅನ್ನೋದ್ರ ಬಗ್ಗೆ ನಾವು ಒಂದಷ್ಟು ಚರ್ಚೆ ಮಾಡ್ಬೋದು ಅಂತ ಅನ್ಕೋತೀನಿ. Yes, ಮೇಡಮ್ ಒಂದು ನಾವು ಕ್ಲಾರಿಫಿಕೇಶನ್ ಏನಂದ್ರ ಪತ್ರಿಜಿ ಸರ್ ಹೇಳ್ಯಾರ, ನೀವು 5ನೇ ಹಂತಕ್ಕೆ ಬಂದಿರ್ಲಿಲ್ಲ ಅಂತಂದ್ರ ಅವ್ ವೃದ್ಧ ಹಂತ ಐತಲ್ಲ ಮೇಡಮ್, ಓಲ್ಡ್ ಹಂತ, ಆ ಹಂತಕ್ಕೆ ನೀವು ಬಂದಿರ್ಲಿಲ್ಲ ಅಂದ್ರ ಧ್ಯಾನಕ್ಕೆ ಕಣ್ ಮುಚ್ಕೊಂಡ್ ಕುಂದ್ರುದೇ ಇಲ್ಲ ಅಂತ. ಕಣ್ ಮುಚ್ಕೊಂಡ್ ಕುಂದ್ರ ಅಂದ್ರ ಇವ್ರ ಕಣ್ ಮುಚ್ಕೊಂಡ್ರ ನಾವ್ ಎದ್ದು ಹೋಗ್ಬಿಡ್ತೇವಂತ. ಅದನ್ನೊಂದು ನಾವು ಖುಷಿಯಲ್ಲಿ ಹೇಳ್ಕೋಬಹುದು, ನಾವೆಲ್ಲರೂ ಆ ಹಂತವನ್ನು ದಾಟ್ತಾ ಇದೀವಂತ. ಆದ್ರೆ ಸರ್, ಒಂದೇ ಒಂದು ವಿಷಯ ನನ್ಗೆ ಹೇಳ್ಬೇಕು ಅಂತಂದ್ರೆ, ಹಾ ಆ, ಮೇಡಮ್. ಇದಲ್ಲಿ ಈ ಒಂದು ಸಭೆ ಅಂತ ಹೇಳ್ಬೋದು, ಇದರಲ್ಲಿ ನಾನು ಹೇಳ್ಬೋದೋ ಇಲ್ವೋ ಗೊತ್ತಿಲ್ಲ ಸರ್. ಈ ಓಕೆ ಮೇಡಮ್. ಹಂತಕ್ಕೆ ನಾವು ಬಂದ ಮೇಲೂ ಆಸೆಗಳು ಅಥವಾ ಅದು ಕೆಲವು ಸರಿ ದುರಾಸೆ ಆದ್ರೂ ಆಗ್ಬಹುದು, ಅಥವಾ ಎಸ್ ನನಗೆ ಹಿಂಗೆ ಬೇಕು, ಬೇರೆಯವರು ಬೇಡ, ಬೇರೆಯವ್ರನ್ನ ಮೆಟ್ಟಿ ನಾನು ಬೆಳಿಬೇಕು ಅನ್ನೋಂತ ಅದು ಯೋಚನೆಗಳಿರ್ಬೋದು, ಅಥವಾ ಎಸ್ ಬೇರೆಯವ್ರಿಗಿನ್ನ ನಾನು ಮೇಲು ಅನ್ನುವಂಥದ್ದು ಇರ್ಬೋದು. ಇವುಗಳೆಲ್ಲನೂ ಈ ಹಂತದಲ್ಲಿ ಸಾಧ್ಯವಾ ಅಂತ ನನ್ನ ಪ್ರಶ್ನೆ. ಮೇಡಮ್ ಏನಾಗತ್ತೆ ಅಂತಂದ್ರ, ನಾವು 5ನೇ ಹಂತ ವಿಶುದ್ಧಿ ಚಕ್ರ ಇದೆಯಲ್ಲ ಮೇಡಮ್, ವಿಶುದ್ಧಿ ಚಕ್ರ, ನಾವೆಲ್ಲ ಜ್ಞಾನಿಗಳೇನಿದೇವಲ್ಲ, ಎಲ್ಲ ಮಾಸ್ಟರ್ಸ್ ಏನ್ ಧ್ಯಾನ ಮಾಡ್ತಾ ಇದ್ದೇವಲ್ಲ, ಈ ಚಕ್ರದಿಂದ ಮೇಲೆ ಹೋಗ್ತಾ ಇದ್ದೇವೆ. ಕೆಲವ್ರು ಹೋಗಿದ್ದೇವೆ, ಕೆಲವರು ಆಜ್ಞಾ ಚಕ್ರಕ್ಕೆ ಬಂದೇವಿ, ಕೆಲವರು ಸಹಸ್ರಾರಕ್ಕೆ ಬಂದೇವಿ. ಈ ನಾವ್ ಆಜ್ಞಾ ಚಕ್ರ ಥರ್ಡ್ ಐ ಓಪನ್ ಆಗುವವರೆಗೆ ಅದು ಇದ್ದಿದ್ದೆ ಮೇಡಮ್. ಥರ್ಡ್ ಐ ಓಪನ್ ಆಗುವವರೆಗೂ ಅತೀಂದ್ರಿಯ ಶಕ್ತಿಗಳ ಹಂತಕ್ಕೆ ನಾವು ಹೋಗಿ ತಲುಪುವವರೆಗೂ ಅವು ಬರ್ತಾ ಇರ್ತಾವ. ಯಾಕಂದ್ರೆ ನಾವು ಮಾನವರು, ನಾವು ಸಂಸಾರದಲ್ಲಿ ಇದ್ದುಕೊಂಡ ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಮಾಡ್ತಾ ಇರೋದ್ರಿಂದ ಅವು ನಮ್ಮನ್ನ ಜಗ್ತಿರ್ತಾವ ಮೇಡಮ್. ಅವೇನ್ ನಮ್ಮ ಪಂಚೇಂದ್ರಿಯಗಳದವಲ್ಲ, ಕಣ್ಣು, ಕಿವಿ, ಮೂಗು, ಬಾಯಿ, ನಾಲ್ಗಿ, ಇವೆಲ್ಲ ನಮ್ಮನ್ನ ಯಾವ್ದೋ ಒಂದು ಸುಂದರವಾಗಿದ್ ನೋಡಿದ್ರೆ ಅದ್ ಬೇಕನ್ಸತ್ತೆ. ಎಲ್ಲೇ ಒಂದು ಮಿರ್ಚಿ ಮಾಡ್ತಾ ಇದಾರೆ, ವಾಸನೆ ನೋಡಿ ತಿನ್ಬೇಕನ್ಸತ್ತೆ. ಇದು ಸಹಜ ಮೇಡಮ್. ಎಲ್ಲಿವರೆಗೂ ಅಂತಂದ್ರ ನಾವು ಆಜ್ಞಾ ಚಕ್ರ ಓಪನ್ ಆಗುವವರೆಗೂ. ಒಂದ್ ಸಾರಿ ಆಜ್ಞಾ ಚಕ್ರ ಓಪನ್ ಆಯ್ತು ಅಂತಂದ್ರ ಅವ್ಯಾವು ನಿಮ್ಮನ್ನ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ನೀವು ದೇವರ ಸ್ವರೂಪನ ಆಗ್ಬಿಡ್ತೀರಿ. ಇದಕ್ಕ ಒಬ್ಬ ಮಾಸ್ಟರ್ ಬಹಳ ಚಂದ ಎಕ್ಸಾಂಪಲ್ ಕೊಟ್ಟಿದ್ರು ಮಾಸ್ಟರ್. ಏನು ಅಂತಂದ್ರ, ನಾವು ಹಾಲಿರುತ್ತೆ, ಹಾಲಿನೊಳಗೆ ನಾವ್ ಏನ್ ಮಾಡ್ಬೋದು, ನೀರ್ ಮಿಕ್ಸ್ ಮಾಡ್ಬೋದು. ಹಾಲಿನೊಳಗಡೆ ನೀರ್ ಮಿಕ್ಸ್ ಮಾಡ್ಬೋದು. ಹಾಲಿದ್ದನ್ನ ಹೆಪ್ಪ ಹಾಕ್ತೇವಿ. ಹೆಪ್ಪ ಹಾಕಿದಾಗ ಏನಾಗತ್ತೆ, ಅದು ಮೊಸರಾಗತ್ತೆ. ಮೊಸರಿಗೂ ನೀರ್ ಮಿಕ್ಸ್ ಮಾಡ್ಬೋದು, ಹೌದಿಲ್ರಿ ಮಾಸ್ಟರ್? ಆ ಮೊಸರೊಳಗೂ ಸಹಿತ ನೀವು ನೀರ್ ಮಿಕ್ಸ್ ಮಾಡ್ಬೋದು. ಮೊಸರು ಇದ್ದಿದ್ದನ್ನ ಏನ್ ಮಾಡ್ತೀವಿ ಅಂದ್ರ ಕಡಿತೇವಿ, ಕಡದ್ ಬೆಣ್ಣಿ ಮಾಡ್ತೇವಿ. ಆ ಕಡದ್ ಬೆಣ್ಣಿ ಮಾಡಿದಾಗ ಆ ನೀರೊಳಗ್ ತೇಲ್ತೈತೆ ಅದು ಬೆಣ್ಣಿ. ಆದ್ರೆ ನೀರಿನ ಜೊತೆ ಮಿಕ್ಸ್ ಆಗುದಿಲ್ಲ, ನೀರಿನ ಜೊತೆ ಇರ್ತೈತಿ. ಬೆಣ್ಣಿ ನೀರಿನ ಜೊತೆ ಇರ್ಲಿಲ್ಲ ಅಂದ್ರ ಬೆಣ್ಣಿ ಕೆಡತ್ತೆ. ತಮ್ಮ ತಾಯಂದ್ರಿಗೆ ಎಲ್ಲರಿಗೂ ಗೊತ್ತೈತಿ, ಅಲ್ಲಿ ನೀರು ಇರುತ್ತೆ, ಬೆಣ್ಣಿನೂ ಇರುತ್ತೆ. ಆ ಹಂತ ಯಾವ್ದು ಅಂದ್ರ ಇದೇ ವಿಶೇಷ ಶುದ್ಧಿ ಅಂತ. ಆ ಬೆಣ್ಣಿ ಇದ್ದಿದ್ದನ್ನ ನೀವೇನಾದ್ರೂ ಕರಗಸಿದ್ರಿ, ತುಪ್ಪ ಮಾಡಿದ್ರಿ ಅಂತ ಇಟ್ಕೊಡ್ರಿ, ಅದ್ರಾಗ ನೀವು ನೀರ್ ಸೇರ್ಸಾಕ್ ಬರಲ್ಲ. ಅದೇ ಹಂತ ಇದು ಆಜ್ಞಾ ಚಕ್ರದ ಹಂತ. ಆ ಹಂತ ಯಾವ ತರ ನಾವು ಹಾಲಿದ್ದನ್ನ ತುಪ್ಪ ಮಾಡುವಂತ ಒಂದು ಸಂಸ್ಕಾರ ಇದೆ ಅಲ್ಲ ಮಾಸ್ಟರ್ಸ್, ಆ ಒಂದು ಹಾಲಿಗೆ ಸಂಸ್ಕಾರ ಕೊಡ್ತಾ ಹೋದಾಗ ತುಪ್ಪ ಆಗತ್ತೆ. ಹಾಲಿಗೆ ನಾವು ನೀರ್ ಮಿಕ್ಸ್ ಮಾಡಬಹುದು, ಮೊಸರಿಗೆ ನೀರ್ ಮಿಕ್ಸ್ ಮಾಡಬಹುದು, ಬೆಣ್ಣೆಯನ್ನ ನೀರಾಗಿ ಇಡಬಹುದು. ಆದ್ರ ತುಪ್ಪ ಮಾತ್ರ ನಾವು ನೀರಾಗಿ ಇಡಕ್ ಸಾಧ್ಯ ಇಲ್ಲ, ನೀರೊಳಗೆ ಮಿಕ್ಸ್ ಮಾಡಕ್ ಆಗಲ್ಲ. ನಾವ್ ಈ ಹಂತಕ್ಕೆ ಬಂದಾಗ, ಅತೀಂದ್ರಿಯ ಶಕ್ತಿಗಳ ಹಂತ ಥರ್ಡ್ ಐ ಪೊಸಿಷನ್ ಬಂದಾಗ, ನಮ್ಗೆ ಯಾವ ಸಂಸಾರದ ಜಂಜಾಟ ಇರ್ಬೋದು, ಪಂಚೇಂದ್ರಿಯಗಳಿರ್ಬೋದು, ಆಶೆಗಳಿರ್ಬೋದು, ಅವ್ಯಾವು ನಮ್ಮನ್ನ ಏನ್ ಮಾಡಕ್ ಆಗಲ್ಲ ಮಾಸ್ಟರ್ಸ್. ಮೇಡಮ್ ಕ್ಲಿಯರ್ ಆಯ್ತ್ರಿ? ಅದ್ಭುತ ಸರ್, ಎಸ್ ಅದ್ಭುತ ಸರ್. ಯಾಕೆಂದ್ರೆ ಇದು ತುಂಬಾ ನಮ್ಮಂತ ಅಜ್ಞಾನಿಗಳು ಅಂತಾನೆ ಹೇಳ್ಬೋದು ಸರ್. ಇಲ್ಲ ಮೇಡಮ್, ಎಲ್ಲ ಜ್ಞಾನಿಗಳು, ನಾವು ಧ್ಯಾನ ಮಾಡ್ತಾ ಇದೀವಿ, ನಾವು ಜ್ಞಾನಿಗಳು. ಅಲ್ಲ, ಹೇಳೋ ಅಂತದ್ದು ಅರ್ಥ ಆಗಲ್ಲ ಸರ್ ತುಂಬಾ ಕಡೆ. ಮೇಡಮ್, ನಮ್ಗೆ ಏನ್ ತಿಳಿಯಲ್ಲ, ನಾವು ತಿಳ್ಕೊಳ್ಳೋದು ಮೇಡಮ್. ನಾನ್ ಹೇಳಿದ್ನಲ್ಲ ಮೇಡಮ್, ನಾವು ಸಹಿತ ಕೆಟ್ಟ ಜನ್ಮಗಳನ್ನ ಕಳೆದ ಈ ಉನ್ನತ ಜನ್ಮಕ್ ಬಂದೇವಿ. ನಮ್ಮನ್ನು ಹಿಂದ್ ಬೈದಾರ ಜ್ಞಾನಿಗಳ, ಅಂತ ಎಲ್ಲ ಕೆಟ್ಟ ಕೆಲಸ ಯಾಕೆ ಮಾಡ್ತಾ ಇದ್ದ, ನಾವು ಬುದ್ಧಿ ಇಲ್ಲ ಅಂತ ನಾವು ಬಯಸ್ಕೊಂಡನ ಉನ್ನತ ಹಂತ ಸಾಧಿಸ್ತಾ ಈ ಹಂತಕ್ಕೆ ಬಂದೇವಿ. ಅದನ್ನೇನ್ ನಮ್ ಬಗ್ಗೆ ನಾವು ನೆಗೆಟಿವ್ ಒಂದ್ ಮಾತು ಒಟ್ಟ ಅನ್ಕೋಬಾರ್ದು ಮೇಡಮ್. ಇದ ಲಾಸ್ಟ್ ಆಗ್ಬೇಕು. ಓಕೆ ಮೇಡಮ್? ಓಕೆ ಓಕೆ ಮೇಡಮ್, ಅನುಕೃಷ್ಣ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ನನ್ಗೆ ಏನು ಹೇಳಕ್ ತೋಚ್ತಾ ಇಲ್ಲ. ಇವತ್ ನಾನ್ ಪುಣ್ಯ ಮಾಡಿದ್ದೆ ನಿಮ್ ಮಾತ್ ಕೇಳೋದಿಕ್ಕೆ.
ಇವರೇ ಅದು ನಿಜವಾಗ್ಲೂ ನಿಜ ಮೇಡಮ್. ಯಾಕೆಂದ್ರೆ ಆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ ನನಗೆ. ನಾನು ಬಡಬಡ ಅಂತ ಮಾತಾಡ್ತಿರ್ತೀನಿ ಡೈಲಿ. ಬಟ್ ಇವತ್ತು ನನಗೆ ಮಾತು ಬರ್ತಾ ಇಲ್ಲ ಸರ್. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಿಮ್ಗೆ ಕೈ ಎತ್ತಿ ಮುಗಿಬೇಕು ಸರ್ ನಿಜವಾಗ್ಲೂ. ಎಲ್ಲ ನಮಸ್ಕಾರ ಮೇಡಮ್, ಎಲ್ಲ ಭಗವಂತನಿಗೆ ಸಲ್ಬೇಕು. ಓಕೆ ಮೇಡಮ್. ಓಕೆ ಸರ್, ನರಸಿಂಹಯ್ಯ ಸರ್ ಮಾತಾಡಿ. ನರಸಿಂಹ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಈ ಆತ್ಮಗಳ ಬಗ್ಗೆ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಚೆನ್ನಾಗಿ ಒಳ್ಳೆ ಮಾಹಿತಿ ಕೊಟ್ರಿ. ಓಕೆ ಸರ್. ನನ್ಗೆ ಏನಪ್ಪಾ ಅಂದ್ರೆ ಕೆಲವು ವಿಷಯದಲ್ಲಿ ಈ ಆತ್ಮಗಳ ಬಗ್ಗೆ ಮಾತಾಡ್ಬೇಕಾದ್ರೆ ಬಾಲ್ಯಾವಸ್ಥೆ, ಯುವಕ, ಪ್ರೌಢ, ಆಮೇಲೆ ಅಲ್ಲಿಂದ ವೃದ್ಧಾವಸ್ಥೆ ಅಂತ ಎಲ್ಲ ಹೇಳಿದ್ರಿ. ಹಾ ಸರ್. ನಮ್ಗೆ ತಿಳಿದಿರೋ ಮಟ್ಟಿಗೆ ಆತ್ಮಕ್ಕೆ ಸಾವು ಇಲ್ಲ, ಮತ್ತೆ ಅದಕ್ಕೆ ಯಾವುದೇ ರೀತಿಯಾದ ಹುಟ್ಟು ಇಲ್ಲ ಅಂತಾನು ಹೇಳ್ತಾರೆ. ನಮ್ಮ ಶರೀರ ಏನಂದ್ರೆ ಒಂದು ಬಟ್ಟೆನ ಹಳೆದಾದ್ರೆ ಹೆಂಗೆ ಚೇಂಜ್ ಮಾಡ್ತೀವಿ, ಆ ರೀತಿ ಶರೀರ. ಅದಕ್ಕೆ ಆತ್ಮ ಅನ್ನೋದು ಯಾವಾಗಲೂ ಸಾರ್ವತ್ರಿಕವಾಗಿ ಒಂದು ಏನಂತ ಹೇಳ್ತಾರೆ ಅಂದ್ರೆ, ವಿಜ್ಞಾನದಲ್ಲಿ ಶಕ್ತಿನ ನಾವು ನಾಶ ಮಾಡಕ್ಕೂ ಆಗೋದಿಲ್ಲ, ಅದನ್ನ ಉತ್ಪತ್ತಿ ಮಾಡಕ್ಕೂ ಆಗಲ್ಲ. ಆ ಶಕ್ತಿ ಏನಾದ್ರು ಅಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಮತ್ತೆ ಇನ್ನೊಂದೇನಂತಂದ್ರೆ ಈ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಬಗ್ಗೆ ಹೇಳ್ತಾ ಇದ್ರೆ, ಮಹರ್ಷಿ ಮಹೇಶ್ ಗುರುಜಿ ಅವರು ಅದನ್ನ ಪರಿಚಯ ಮಾಡಿದ್ದು, ಆ ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್. ಅದ್ರ ಬಗ್ಗೆ ಅದೇ ಸವಿಸ್ತರವಾಗಿ ಹೇಳ್ತಾ ಇದ್ದೀರಿ. ಅದ್ರ ಕರೆಕ್ಟ್ ಆಗಿ ಯಾವ್ದು ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ದೀರಿ ಸಂಪೂರ್ಣವಾಗಿ. ಮತ್ತೆ 400 ಜನ್ಮ ಮನುಷ್ಯ ಹುಡ್ತಾನೆ ಅಂತ ನೀವು ಈಗಾಗಲೇ ಹೇಳಿದ್ರಿ. ವರ್ಷಗಳು ತಗೋತದೆ ಅದಕ್ಕೆ ಹೆಚ್ಚು ಕಮ್ಮಿ. 100 ಜನ್ಮ ಅಂತಂದ್ರೆ 10,000 ವರ್ಷ ತಗೋತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ನಾವು ಬದುಕಿರುವಾಗ ನಮ್ಮ ಆತ್ಮ ವಿಕಾಸ ಮಾಡ್ಕೊಳಕ್ಕೆ, ನಮ್ಮ ಏಳಿಗೆಗೆ, ಮತ್ತೆ ನಮ್ಮನ್ನ ನಾವು ಈ ಚಿನ್ನನ ಯಾವ ರೀತಿ ಪರಿಶುದ್ಧ ಮಾಡ್ತಾರೆ ಆ ರೀತಿ ಪರಿಶುದ್ಧ ಮಾಡ್ಕೊಳಕ್ಕೆ ನಮಗೆ ಏನು ಅವಶ್ಯಕತೆ ಇದೆ, ಎಷ್ಟು ಅವಶ್ಯಕತೆ ಇದೆ, ಅದು ಯಾವ ರೀತಿ ನಾವು ಅದನ್ನ ಒಳಗಡೆ ಅಳವಡಿಸ್ಕೊಳ್ಬೇಕು. ಮತ್ತೆ ಈಗ ಪ್ರಪಂಚದಲ್ಲಿ ಸಹಸ್ರಾರು ಚಕ್ರದ ಬಗ್ಗೆ ಎಲ್ಲ ಹೇಳ್ತಾ ಇದ್ರಲ್ಲ, ಸಹಸ್ರಾರು ಚಕ್ರಗಳು ಓಪನ್ ಆಗ್ಬೇಕು ಅಂದ್ರೆ ಅಪ್ ಟು ಬಾಟಮ್ ಇಂದ ಟಾಪ್ ಹೋಗ್ಬೇಕು. ಅಂದ್ರೆ ನಾವು ಮಿನಿಮಮ್ ಅಟ್ಲೀಸ್ಟ್ 1ನೇ ಕ್ಲಾಸ್ ಅಡ್ಮಿಷನ್ ಆಗಿ ಅದ್ರ ಸಂಬಂಧಪಟ್ಟಂಗೆ ಒಂದು ಡಿಗ್ರಿವರೆಗೂ ಬಂದು, ಡಿಗ್ರಿ ಆದ್ಮೇಲೆ MA ಮಾಡ್ಕೊಂಡು, MA ಆದ್ಮೇಲೆ ಇದ್ ಮಾಡ್ಬೇಕು. ಒಂದು ಲೆವೆಲ್ ಇರ್ತದೆ, ಆ ಲೆವೆಲ್ ಮೆಟ್ಲಿಂದ ಮೆಟ್ಲಿಗೆ ಹೋಗ್ಬೇಕಾಗುತ್ತೆ. ಗುರುಗಳೇ, ನೀವು ನಮ್ಗೆ ಇಲ್ಲಿವರೆಗೂ ಕೊಟ್ಟಂತ ವಿಚಾರ ಹೆಂಗಿತ್ತು ಅಂತಂದ್ರೆ, ಸ್ವಲ್ಪ ಏಕ್ದಮ್ ನಾವೆಲ್ಲ 1ನೇ ಕ್ಲಾಸ್ ನಾವು, ನೀವು ಏಕ್ದಮ್ ಡಿಗ್ರಿದೆಲ್ಲ ಸರ್. ಇದೊಂದು ಪಾಯಿಂಟ್ ನಾ ಕ್ಲಿಯರ್ ಮಾಡ್ತೀನಿ ಸರ್. ಇದೊಂದು ಪಾಯಿಂಟ್ ಕ್ಲಿಯರ್ ಮಾಡ್ತೀನಿ. ಮಾಸ್ಟರ್ಸ್ ಏನು ಅಂತಂದ್ರೆ, ನಾವ್ ಹಿಂದಿನ ಜನ್ಮದಾಗ ಯಾವ ಹಂತದವರೆಗೆ ಬಂದೇವಿ ಅಂತ ನಮಗ್ ಗೊತ್ತಿರಲ್ಲ. ಡು ಯು ಅಗ್ರಿ ಸರ್? ನಾವ್ ಹಿಂದಿನ ಜನ್ಮದಾಗ ನಾವ್ ಸಾಧನೆ ಮಾಡ್ತಾ, ಇದು ಒಂದು ಜನ್ಮದ ಸಾಧನೆ ಅಲ್ಲ. ನಾವ್ ವಿಶುದ್ಧಿ ಚಕ್ರದಿಂದ ನಾವ್ ಆಜ್ಞಾ ಚಕ್ರಕ್ಕೆ ಬರ್ಬೇಕಾದ್ರೆ ಮಿನಿಮಮ್ 60ರಿಂದ 80 ಜನ್ಮಗಳನ್ನ ತಗೋಬೇಕು. ಹೌದ್ರಿ? ನಾವ್ ಹಿಂದಿನ ಜನ್ಮದಾಗ ಯಾ ಅಂತಕ್ಕದೇ ಗೊತ್ತಿಲ್ಲ. ನಾನ್ ಒಂದ್ ಎಕ್ಸಾಂಪಲ್ ಕೊಡ್ತೀನಿ. ಅಯ್ಯಪ್ಪ ಪಿಂಡಿ ಸರ್ ಫಸ್ಟ್ ಡೇ ಧ್ಯಾನಕ್ಕೆ ಕೂತಾಗ ಅವ್ರ 3rd ಐ ಓಪನ್ ಆಗ್ಬಿಡ್ತು. ಆಮೇಲೆ 2 ದಿನದಾಗ ಅವ್ರ ಸಹಸ್ರಾರ ಓಪನ್ ಆಯ್ತು. ನಂದ್ ಹೇಳ್ಬೇಕು ಅಂತಂದ್ರ, ನಾನು ಧ್ಯಾನಕ್ಕೆ ಬಂದು 41 ದಿನ ಆಗಿತ್ತು. ಅದಾದ್ಮೇಲೆ ಒಂದೊಂದೇ ಚಕ್ರ ಓಪನ್ ಆಗಕತ್ತು. 3 ತಿಂಗಳೊಳಗಡೆ ನನ್ ಸಹಸ್ರಾರ ಓಪನ್ ಆಗಿ ಎನ್ಲೈಟ್ ಆಗ್ಬಿಟ್ಟೆ. ಇದನ್ನ ನಮ್ ಮಾಸ್ಟರ್ ಕಡೆ ಕೇಳಿದಾಗ ಅವ್ರು ಏನ್ ಹೇಳಿದ್ದಂದ್ರ, ಆಲ್ರೆಡಿ ಹಿಂದಿನ ಜನ್ಮದಾಗ ನೀವ್ ಎನ್ಲೈಟ್ ಆಗೇ ಬಂದಿರಿ. ನೀವ್ ಎನ್ಲೈಟ್ ಆದ್ರಿ, ಜ್ಞಾನೋದಯ ಆಯ್ತು ಅಂತಂದ್ರ ಮುಗಿಲಿಲ್ಲ. ಏನಾಗ್ಬೇಕು? ನೀವು ಮುಕ್ತಿ ಹೊಂದ್ಬೇಕು ಅಂದ್ರ ನೀವು ಸೇವಾ ಮಾಡ್ಬೇಕು. ನೀವೇನ್ ಜ್ಞಾನ ಕಲ್ಕೊಂಡಿದ್ದೀರಿ ಅದನ್ನ ಬೇರೆಯವ್ರಿಗೆ ಹಂಚ್ಬೇಕು. ಆ ಹಂಚುವ ಜನ್ಮನ ನೀವು ಇನ್ನೂ ಅಷ್ಟು ಕಳಿಬೇಕು. ಒಂದೇ ಜನ್ಮಕ್ ಮುಗಿಯಲ್ಲ. ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೇನೆ ಸರ್ ಅಂತಂದ್ರ, ನೀವು ಹಿಂದಿನ ಜನ್ಮದಾಗ ಎಷ್ಟ ಸಾಧನೆ ಮಾಡಿರ್ತಿರಲ್ಲ, ಅದ್ರ ಮ್ಯಾಗಿಂದ ಈ ಜನ್ಮದ ಸಾಧನೆ ಬರುತ್ತೆ ಸರ್ ನಿಮ್ಗೆ. ನಾವ್ ಹಿಂದಿನ ಜನ್ಮದಾಗ ಏನ್ ಸಾಧನೆ ಮಾಡಿರ್ತೀವಲ್ಲ ಅದು ನಮ್ಗೆ ಗೊತ್ತಾಗಲ್ಲ. ನಾವು ಧ್ಯಾನ ಮಾಡ್ತಾ ನಾವು ಹೋದಾಗನೇ ಅದು ಗೊತ್ತಾಗೋದು. ಆ ಹಂತದ ಮ್ಯಾಗಿಂದ ಈ ಸಲದ ಈ ಒಂದು ಜನ್ಮದ ನಮ್ದು ಪ್ರೋಗ್ರೆಸ್ ಸ್ಟಾರ್ಟ್ ಆಗತ್ತೆ ಸರ್. ಅಂದ್ರೆ ನಾವು ಹಿಂದಿನ ಜನ್ಮದಲ್ಲಿ ಮಾಡಿರೋ ಒಂದು ಸಾಧನೆ ಈ ಜನ್ಮಕ್ಕೆ ಅದು ನಮ್ಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ 100%. ಪತ್ರಿಜಿ ಸರ ಹೇಳಾರ, ನೀವು ಮ್ಯಾಲ ಏರ್ತಾ ಹೋದ್ರೆ ಕೆಳಗ್ ಬರೋದಿಲ್ಲ. ಮೇಲೇನ್ ಹೋಗ್ತಿರ್ಲಾ, ಮೇಲೆ ಹೋಗ್ತೀರಿ, ಇನ್ನು ಉನ್ನತ ಅಂತ ಅಲ್ಲೇ ನಿಂತ್ಕೋಬಹುದು. ನೀ ಎಂತ ಕೆಟ್ಟ ವ್ಯಕ್ತಿ ಅದೇವೆ ಅಂದ್ರೂ ಸಹಿತ ನೀವ್ ಅಲ್ಲೇ ನಿಂದಿರ್ಬೋದು, ಕೆಳಗ್ ಬರಲ್ಲ. ನಿಮ್ಮ ಹಂತಗಳ ಮ್ಯಾಲ ಹೋಗ್ತಾವಂತ ಹೇಳ್ತಾರೆ ಪತ್ರಿಜಿ ಸರ್. ಸರ್, ಗೌತಮ ಬುದ್ಧ 500 ಜನ್ಮಗಳನ್ನು ತಗೊಂಡಿದ್ರು ಅಂತ ಹೇಳಿ ನಾನು ಎಲ್ಲೋ ಒಂದು ಓದ್ದಂಗ ಆಗಿದೆ. ಯಾವ ಗ್ರಂಥ ಗೊತ್ತಿಲ್ಲ, ನಾನು ಓದಿದ್ದೇನೆ ಸರ್. 500 ಜನ್ಮಗಳನ್ನು ತಗೊಂಡಿದ್ರು ಅಂತ ಹೇಳಿ.
ಎಸ್ ಸರ್. ಅಂದ್ರೆ ಗೌತಮ್ ಬುದ್ಧ ಅಂದ್ರೆ ಇನ್ನೊಂದು ಗುರುಗಳ ನಾನು ಹೇಳೋದೇನಂದ್ರೆ ಮನುಷ್ಯನಿಗೆ ಕ್ಷಣ ಮಾತ್ರದಲ್ಲಿ ವೈರಾಗ್ಯ ಉಂಟಾಗೋದು, ಹಾ ಸರ್. ಉಂಟಾಗಲ್ಲ. ಯಾವುದೇ ಒಂದು ವಿಚಾರ ಆದ್ರೂ ಅಷ್ಟೇ. ಈಗ ವಾಲ್ಮೀಕಿಗೆ ರಾಮಾಯಣದಲ್ಲಿ ಓದಿದ್ದೀರಾ, ಆ ಹೌದು ಒಂದು ಸರ್. ಪಕ್ಷಿಯ ಒಂದು ಘಟನೆಯಿಂದ ರಾಮಾಯಣನ ಅವರು ಬರೆದ್ರು ಅಂತ ಈಗ ನಮ್ಗೆಲ್ಲ ಗೊತ್ತಿರೋ ವಿಷಯ. ಹೌದು 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 ಸರ್. ಈಗ ನಮ್ಗೆ ಒಂದು ಯಾವುದೇ ಒಂದು ವಿಚಾರಗಳು ಹೊರಗಡೆ ಮನಸ್ಸೊಳಗಡೆ ಹೋಗ್ಬೇಕು ಅಂದಾಗ ಆ ಕ್ಷಣ ಮಾತ್ರ, ಆ ಕ್ಷಣ, ಆ ಗಳಿಗೆ, ಆ ಇದು. ಯಾಕೆಂದ್ರೆ ಈಗ ನಮ್ಮ ಒಂದು ವಿಚಾರದ ಪ್ರಕಾರ ಏನಪ್ಪಾ ಅಂದ್ರೆ ಇಡೀ ಯೂನಿವರ್ಸ್ 24 hours ಅಲ್ಲಿ ಯಾವಾಗ್ಲೂ ಏನ್ ಕೇಳಿದ್ರು ಅಷ್ಟು ಅಂತ ಹೇಳ್ತಾ ಇರ್ತದಂತೆ. ಏನ್ ಕೇಳಿದ್ರು, ಈಗ ನಾನ್ ಸಾಹುಕಾರ ಆಗ್ಬೇಕು ಅಷ್ಟು, ವಿದ್ಯಾವಂತ ಆಗ್ಬೇಕು ಅಷ್ಟು, ಅಥವಾ ನಾನು ಹಿಂಗಾಗ್ಬೇಕು ಅಷ್ಟು ಅಂತ. ಹಂಗಾಗಿ ನಾವೇನಂದ್ರೆ ಪ್ರತಿ ಕ್ಷಣನು ನಮ್ಮ ಮನಸ್ಸಿನಲ್ಲಿ ಏನಂತಂದ್ರೆ ವಿಷಯನ ಯಾವಾಗ್ಲೂ ಸಕಾರಾತ್ಮಕವಾಗಿ ಆಲೋಚನೆ ಮಾಡ್ಬೇಕು. ಆಗಲ್ಲ Yes, sir, ನಾವು yes. ತೆಗೆದು ಸೈಡ್ ಇಡಬೇಕು. ಪ್ರತಿ ಒಂದು ವಿಷಯನ ನಾವು ಯಾವಾಗ ನಾವು ಪಾಸಿಟಿವ್ ಆಗಿ ನಾವು ಮನಸ್ಸಲ್ಲಿ ನಾವು ಹೇಳ್ಕೊತಾ ಇರ್ತೀವಿ, ಆ ಸಿಗ್ನಲ್ ನಮ್ಮ ಮೂಲಕ ಕ್ಯುಲೇಷನ್ ಆಗಿ ಪ್ರಕೃತಿ ತಲುಪ್ತದೆ. ಆ ಪ್ರಕೃತಿ ಏನ್ ಬೇಕೋ ಅದನ್ನ ಕೊಡ್ತದೆ. ಅದಕ್ಕೆ ಉದಾಹರಣೆ ಅಂದ್ರೆ ಈ ಕಾಳಿದಾಸ ಅವರೆಲ್ಲ ಬರ್ತಾರಲ್ಲ ನಮ್ಗೆ, ಹೌದು ಹೌದು ಸರ್. ಆತ್ಮರಾಗಿದ್ದು ಅದರಿಂದನೇ. ಅವ್ರು ಪ್ರಕೃತಿ ಆರಾಧಕರೆಲ್ಲ ಸಂಪೂರ್ಣವಾಗಿ. ಈ ಪ್ರಕೃತಿನಲ್ಲಿ ಅದು ಪ್ರತಿ ಕ್ಷಣನ ನಮ್ಗೆ ಹಲವಾರು ಸಿಗ್ನಲ್ಗಳನ್ನ ಕೊಡ್ತಾ ಇರ್ತದೆ. ಆದ್ರೆ ನಾವು ಅದು ಸ್ವೀಕರಿಸಕ್ಕೆ ಅಂದ್ರೆ ಮೊಬೈಲ್ ಇದ್ದಂಗೆ, ಆ ಮೊಬೈಲ್ ಆ ಡಿವೈಸ್ ಇದ್ರೆ ಸ್ವೀಕಾರ ಮಾಡ್ತದೆ, ಸಿಗ್ನಲ್ ಇದ್ರೆ, ಇಲ್ಲಾಂದ್ರೆ ಮಾಡಲ್ಲ. ಹಂಗಾಗಿ ಹೌದು ನಾವು ಅದಕ್ಕೆ ಸರ್ವ ಸನ್ನದ್ಧರಾಗಿರ್ಬೇಕು. ವಿಷಯನ ನಾವು ಅದನ್ನ ರಿಸೀವರ್ ಆಗಿ ತಗೋಬೇಕು, ಪ್ರಕೃತಿನ ಬರಕಂತ ವಿಷಯನ. ಸರ್. ರಿಸೀವರ್ ನಾವ್ ಆಗ್ಬೇಕು ಅಂತಂದ್ರೆ ನಾವು ಪ್ರಕಂಪನವನ್ನ ಹೆಚ್ಚಿಗೆ ಮಾಡ್ಕೋಬೇಕು ಸರ್. ನಾವು ರಿಸೀವರ್ ಆಗ್ಬೇಕಂದ್ರೆ ಆ ಫ್ರೀಕ್ವೆನ್ಸಿ ನಾವು ಕ್ಯಾಚ್ ಮಾಡ್ಕೋಬೇಕಲ್ಲ ಸರ್. ನಾವು ಕ್ಯಾಚ್ ಮಾಡ್ಕೋಬೇಕಂದ್ರೆ ಮೊದಲನೇದಾಗಿ ನಾವು ಸಸ್ಯಾಹಾರಿಗಳಾಗ್ಬೇಕು. ನಾವು ತಿನ್ನುವಂತ ಆಹಾರ, ನಾವು ಆಹಾರ ಯಾವ್ಯಾವ ರೂಪದಿಂದ ತಗೋತೇವೆ ಸರ್ ಅಂತಂದ್ರ, ಕಿವಿಯ ರೂಪದಲ್ಲಿ ನಾವ್ ಏನ್ ಕೇಳ್ತೇವಲ್ಲ ಒಳ್ಳೆಯದನ್ನ ಕೇಳ್ಬೇಕು, ಕೆಟ್ಟದ್ ಕೇಳಬಾರ್ದು, ಅನಾವಶ್ಯಕ ಕೇಳಬಾರ್ದು. ಮಾತಾಡುವಾಗ ನಾವು ಅತ್ಯಂತ ಕಡಿಮೆ ಮಾತಾಡಿ ಮೌನವಾಗಿರೋದಕ್ಕೆ ಪ್ರಯತ್ನ ಮಾಡ್ಬೇಕು. ಬಾಯಿ ಮೂಲಕ ತಗೊಳ್ಳುವಂತ ಆಹಾರನು ಎಂತ ತಗೋಬೇಕಂದ್ರೆ ಸಸ್ಯಾಹಾರವನ್ನು ತಗೋಬೇಕು, ಅಲ್ಪಾಹಾರವನ್ನು ತಗೋಬೇಕು. ಅದ್ರ ಜೊತೆಗೆ ನಾವ್ ಯಾರಾದ್ರೂ ಏನಾರು ಅಂದ್ರ ಅವ್ನ ಕ್ಷಮಿಸಿ ಬಿಡೋದು, ಎಲ್ಲರನ್ನು ಪ್ರೀತಿಸೋದು, ಹಿಂಸೆಯನ್ನು ಬಿಡ್ಬೇಕು. ಕಾಯ ವಾಚ ಮನಸ್ಸ ನಾವ್ ಹಿಂಸೆ ಯಾರಿಗೂ ಕೊಡ್ಬಾರ್ದು. ಒಂದು ಮಾತು ಅವ್ರಿಗೆ ಅಂತ ನಾವು ಮನಸ್ಸು ನೋಯಿಸ್ಬಾರ್ದು. ಅಷ್ಟು ಸೂಕ್ಷ್ಮ ನಾವ್ ಆದಾಗ ಅವಾಗ ನಮ್ಗೆ ಅತೀಂದ್ರಿಯ ಶಕ್ತಿನ ಬರಕ್ ಸ್ಟಾರ್ಟ್ ಆಗ್ತಾವ ಸರ್. ಆ ಫ್ರೀಕ್ವೆನ್ಸಿಗೆ ನಾವು ಮ್ಯಾಚ್ ಆಗ್ತೇವಿ. ಅದಕ್ಕೆ ಮೊದ್ಲೇ ಅಂತ ಏನು ಅಂತಂದ್ರ ನಾವು ಸಸ್ಯಾಹಾರಿಗಳಾಗ್ಬೇಕು. ಎರಡನೇ ಅಂತ ಧ್ಯಾನ ಮಾಡ್ತಾ ಹೋಗ್ಬೇಕು. ತಾವ್ ಕೇಳಿರ್ಬೇಕು, ಸ್ವಾಮಿ ವಿವೇಕಾನಂದರಿಗೆ ಬಡತನ ಇಷ್ಟಿತ್ತು ಅಂತಂದ್ರ ತನ್ನ ತಾಯಿಯನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗೋದಕ್ಕೆ ದುಡ್ಡಿರ್ಲಿಲ್ಲ. ತನ್ನ ತಾಯಿ ಅವಾಗ ಅವ್ರ ತಾಯಿ ಹೇಳಿದ್ಲು, ನೀ ದೇವಿ ಪ್ರತಿದಿನ ಪ್ರತ್ಯಕ್ಷ ಕಾಳ ಅಂತ ಹೇಳ್ತಿದಿ, ಇವತ್ ಕೇಳಕ್ಕೀಗೆ ನನ್ ದುಡ್ಡು ಕೊಡಂತ ಕೇಳು. ನನ್ ದುಡ್ಡು ಕೇಳಿ ಆ ದುಡ್ಡು ತಗೊಂಡ್ ನನ್ ಹಾಸ್ಪಿಟಲ್ ತೋರ್ಸಂದಾಗ ಆಯ್ತಮ್ಮ ಅಂತ ಹೇಳಿ ಅವ್ರ ಗುರುಗಳ ಕಡೆ ಹೋಗಿ ಹೇಳ್ತಾನೆ, ಇವತ್ತು ತಾಯಿ ಪ್ರತ್ಯಕ್ಷ ಆದ್ಲು ಅಂತಂದ್ರ ನಾ ಏನ್ ಮಾಡ್ತೇನೆ ಅಂದ್ರೆ ನನ್ ಶ್ರೀಮಂತನ್ ಮಾಡಂತಾನಿ ಅಂತ. ಅವಾಗ ಮತ್ತೆ ಅಂತರ್ಮುಖಿಯಾಗಿ ಧ್ಯಾನ ಕುಂದಿರ್ತಾನ, ತಾಯಿ ಎದುರಿಗೆ ಕುಂದಿರ್ತಾನ. ಆ ತಾಯಿ ಪ್ರತ್ಯಕ್ಷ ಕಳ ನಕ್ಕೋತ ಹಿಂಗ್ ಕೈ ಮಾಡ್ಕೊಂಡು ನಿಂತಿರ್ತಾಳ ತಾಯಿ. ಆನಂದವನ್ನ, ಬ್ರಹ್ಮಾನಂದವನ್ನ ಅನುಭವಿಸ್ತಾ ಖುಷಿಯಾಗಿ ಅಲ್ಲೇ ಕುಂದಿರ್ತಾನ. ಮತ್ತೆ ಧ್ಯಾನದಿಂದ ಹೊರಗೆ ಬರ್ತಾನ. ಅಯ್ಯೋ ನಾ ಕೇಳ್ಬೇಕಂದಿದ್ನಲ್ಲ. ಇಲ್ಲಿ ಏನು ಅಂತಂದ್ರ ನಾವು ಆತ್ಮ ಸ್ವರೂಪಿಗಳಂದಾಗ ಹೊರಗಿನ ಪ್ರಪಂಚ ಒಂದು ನಾಟಕ. ನಾನ್ ಶ್ರೀಮಂತ ಆಗ್ಬೇಕು, ಗಳಿಸ್ಬೇಕು, ಅದು ಬೇಕು ಇದು ಬೇಕು, ಅವನ್ನ ಬಿಟ್ಟಾಗನ ನಾವೇನಾಗ್ತೇವಿ ಅಂತಂದ್ರ ಅಂತರ್ಮುಖಿಗಳಾಗ್ತೇವಿ ಸರ್. ಅವೆಲ್ಲ ಬ್ಯಾಡ ನಮಗ. ನಾ ಶ್ರೀಮಂತ ಆಗೋದು ಬೇಡ, ನನಗ್ ಸಂಪತ್ತು ಬೇಡ, ಅತೀಂದ್ರಿಯ ಶಕ್ತಿ ಮಜಾ ಮಾಡೋದಕ್ ನಮ್ಗೆ ಶಕ್ತಿನೂ ಬೇಡ. ನನಗ್ ಏನ್ ಬೇಕು ಅಂತಂದ್ರ ಮುಕ್ತಿ ಬೇಕು. ನಾನ್ ಯಾರಂತ ತಿಳ್ಕೊಬೇಕು, ನಾ ಆತ್ಮ ಸ್ವರೂಪಿ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕು. ಆ ತರ ಸ್ವಾಮಿ ವಿವೇಕಾನಂದನ್ ತರ ನಾವ್ ಏನು ಕೇಳಕ್ ಆಗೋದಿಲ್ಲ ಆ ಪರಮಾತ್ಮ ಪ್ರತ್ಯಕ್ಷ ಆದಾಗ. ಸರ್ ನೀವ್ ಹೇಳಿದಾಗೆ ನಾವು ಆ ಒಂದು ಉನ್ನತ ಹಂತದ ಪ್ರಕಂಪನಕ್ಕೆ ತಲುಪಿದಾಗನ ಏನಾಗತ್ತೆ ಅಂತಂದ್ರ ಮಹಾವತಾರಿ ಬಾಬಾಜಿ ಬಂದು ನಿಮ್ ಕೈ ಹಿಡದ ಕರ್ಕೊಂಡ್ ಹೋಗ್ತಾರ ಸರ್, ಬರ್ರಿ ಅಂತ ಹೇಳಿ ನಿಮ್ಗೆ ಜ್ಞಾನ ಕೊಡೋ ಸಲುವಾಗಿ. ಈಗ ಅದಕ್ಕೆ ನನ್ನ ಉದಾಹರಣೆ ಏನು ಗುರುಜಿ ಅಂತಂದ್ರೆ, ಥ್ಯಾಂಕ್ ಯು ಸರ್. ಸಾಕಷ್ಟು ಜನ ಇದ್ದಾರೆ, ಕ್ಷಮಿಸಿ ಸರ್. ಓಕೆ, ನಾಗರತ್ನಮ್ಮ ಅವರೇ ಮಾತಾಡಿ, ಆಮೇಲೆ ರೂಪಾ ಅವ್ರು ಮಾತಾಡಿ. ನಾಗರತ್ನಮ್ಮ ಅವ್ರು ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಕೇಳೋದಿಕ್ಕೆ ನಮಗೆ ನೀವು ಹೇಳ್ದಂಗೆ ಪೂರ್ತಿ ತಿಳ್ಕೊಂಡಿದ್ರೆ ಏನಾದ್ರು ಕೇಳ್ಬೋದಿತ್ತು. ಮಾಲಿ ಮೇಡಮ್ ಹೇಳ್ದಂಗೆ ಅವ್ರ ಕೈ ಮುಗಿಯೋದನ್ ಬಿಟ್ರೆ ನಾವ್ ಇನ್ನೇನು ತಿಳ್ಕೊಳಕ್ಕಾಗಲ್ಲ ಅಷ್ಟು. ಯಾಕೆಂದ್ರೆ ಮೊದಲು ಒಂದ್ ಸಣ್ಣ ಕ್ವಶನ್ ಕೇಳ್ಬೇಕು ಅಂತಂದ್ರೆ, ನಾವು 500 ವರ್ಷ ಆದ್ರೂನು ನಾವು ದಾಟಿದ್ರೆ ಒಂಚೂರು ಜ್ಞಾನ ಅದ್ರ ಬಗ್ಗೆ ತಿಳ್ಕೊಳಕ್ ಆಗತ್ತೆ ಅಂತ ಹೇಳಿದ್ರು. ಒಬ್ರು ಜ್ಞಾನಕ್ ಬಂದ್ ಕೂತ್ಕೊಂಡ್ರು ಎದ್ದೋಗಂಗ್ ಆಗತ್ತೆ ಅಂತ ಹೇಳಿದ್ರಲ್ಲ. ನಾವು ಸದ್ಯಕ್ಕೆ ಇಷ್ಟು ಜ್ಞಾನಕ್ ಬಂದಿದೀವಿ ಅಂತ, ಜ್ಞಾನ ತಿಳ್ಕೊಬೇಕು ಅನ್ನೋದಾದ್ರೂ ನಮ್ ಮನ್ಸಿಗೆ ಬಂದಿದೆಯಲ್ಲ. ಇನ್ಮೇಲೆ ನಾವ್ ಇದಕ್ಕೆ ಸೇರ್ಕೋಬೇಕು. ನಾವು ಸಸ್ಯಾಹಾರಿಗಳು, ನಾವು ಈ ಜ್ಞಾನ ಮಾಡ್ಬೇಕು, ಜ್ಞಾನ ತಿಳ್ಕೊಬೇಕು. ಓಕೆ, ಏನು ಕಟ್ ಆಯ್ತು ಅನ್ಸುತ್ತೆ. ಹೌದು ಮೇಡಮ್. ಮೇಡಮ್ ನೀವು ಹೇಳಿದ ಕರೆ ಇದೆ.
ನಾವಿವತ್ತು ಧ್ಯಾನಕ್ಕೆ ಕುಂದಿರ್ತಾ ಇದೇವಿ ಅಂತಂದ್ರ ನಾವು ಸಣ್ಣ ಮಾಸ್ಟರ್ಸ್ ಅಲ್ಲ, ನಾವೆಲ್ಲ ಗ್ರೇಟ್ ಮಾಸ್ಟರ್ಸ್. ಪತ್ರಿಜಿ ಅವ್ರು ಹೇಳ್ತಾ ಇದ್ರು ಅದನ್ನ, ಅಯ್ಯಪ್ಪ ಪಿಂಡಿ ಸರ್ ಹೇಳ್ತಾ ಇದಾರೆ ನೋಡ್ರಿ, ಏನಂತಂದ್ರ ನಮ್ಮನ್ನೆಲ್ಲ ಆ ಒಂದು ಯೂನಿವರ್ಸ್ ಎದಕ್ ಕರ್ಕೊಂಡ್ ಬಂದೈತೆ ಅಂತ, ಈ ಭೂತಾಯಿಯನ್ನ ಪರಿವರ್ತನೆ ಮಾಡೋದಕ್ಕ. ನಾವು ಕಲಿಯುಗದಿಂದ ಸತ್ಯಯುಗಕ್ಕೆ ಪರಿವರ್ತನೆ ಆಗ್ಬೇಕಲ್ಲ ಈ ಭೂಮಿ, ಅದಕ್ಕೆ ನಮ್ಮನ್ನೆಲ್ಲ ಕರ್ಕೊಂಡ್ ಬಂದಿದೆ ಅಂತ, ಎಲ್ಲ ಧ್ಯಾನಿಗಳನ್ನ. ಅದ್ರೊಳಗೆ ನಾವು ಇದೇವೆ ಮಾಸ್ಟರ್ಸ್. ಇವತ್ತು ನಾವು ಧ್ಯಾನಕ್ಕೆ ಕೂತೇವೆ ಅಂತಂದ್ರ ನಾವು ಆ ಸಣ್ಣ ಆತ್ಮಗಳಲ್ಲ, ಉನ್ನತ ಆತ್ಮಗಳೇ ಮಾಸ್ಟರ್ಸ್. ತುಂಬಾ ಸಂತೋಷ ಸರ್. ಓಕೆ, ನೆಕ್ಸ್ಟ್ ರೂಪಾ ಮೇಡಮ್ ಮಾತಾಡಿ. ಹಲೋ ಮಾತಾಡಿ. ಸರ್, ಅದೇ ನಮ್ಮ ಫ್ರೆಂಡ್ಗೆ ಅವಳು ಕೊರೋನಾ ಟೈಮಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ಲು. ಅವಾಗ ಅವಳಿಗೆ 2 ದಿವಸ ಧ್ಯಾನ ಮಾಡಿದಷ್ಟೇ, ಥರ್ಡ್ ಡೇ ಓಪನ್ ಆಯ್ತು. ಅದು ಓಪನ್ ಆದಾಗ ಅವಳು ಸಿಕ್ಕಾಪಟ್ಟೆ ಭಯ ಪಟ್ಕೊಂಡು ಇದು ಗುರುಗಳು ಬಂದು ನೀನ್ ಧ್ಯಾನ ಹಂಚ್ಬೇಕು ಅಂತ ಹೇಳಿದ್ರಂತೆ. ಆತರ ಹೇಳ್ದಾಗ ಅವಳು ಸಿಕ್ಕಾಪಟ್ಟೆ ಭಯ ಆಗ್ಬಿಟ್ಟು ಅವಳು ಅದು ಏನೋ ಬಂದು ಕೂತಂಗ ಆಗ್ಬಿಟ್ಟಿದೆ ಅಂತ ಭಯ ಪಟ್ಕೊಂಡ್ಬಿಟ್ಟು ಜಾಸ್ತಿ. ಹೇಳಕ್ಕೆ ಭಯ. ಆಮೇಲೆ ಅವಳು ಯಾರೋ ಗುರುಗಳ ಹತ್ರ ಹೋದಂತೆ, ಅವ್ರೇನೋ ಇಲ್ಲೆಲ್ಲ ಕಟ್ ಮಾಡಿ ಕಿವಿಯಿಂದ ಬರೋ ತರ ಮಾಡ್ಬಿಟ್ಟಿದಾರಂತೆ. ಅದ್ ಸಿಕ್ಕಾಪಟ್ಟೆ ಪೇನ್. ಅವಳಿಗೆ ಏನ್ ಕೆಲಸ ಮಾಡಕ್ ಆಗಲ್ಲ, ಏನ್ ಮಾಡಕ್ ಆಗ್ತಿಲ್ಲ ಸರ್. ಮೇಡಮ್, ನಮ್ಗೆ ನಾವು ಅಧ್ಯಾತ್ಮ ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಯೋಗ್ಯ ಗುರು ಸಿಗೋದು ಹೋದ್ಲು ಸರ್. ಅದಕ್ಕೆ ನಮ್ ನಶೀಬ ಮೇಡಮ್. ನಾವು ಬಹಳ ವಿಚಾರ ಮಾಡಿ ಯೋಗ್ಯ ಗುರುವನ್ನ ಆಯ್ಕೆ ಮಾಡ್ಕೋಬೇಕು ಮೇಡಮ್. ಗುರು ಇಲ್ದಿರೆ ಮಾಡಿದಳು. ಇವಾಗ ಅದ್ ಏನ್ ಪರಿಹಾರ ಅಂತಾನೆ ಗೊತ್ತಾಯ್ತು. ಇಲ್ಲಿ ಏನ್ ಪರಿಹಾರ ಏನಿಲ್ಲ ಮೇಡಮ್, ಅವ್ರ ಸಾಧನೆ ಅದ, ಅದರಿಂದ ಏನು ತೊಂದರೆ ಆಗಲ್ಲ. ಅದನ್ನ ಅವ್ರು ಕೆಟ್ಟದಕ್ಕೆ ಉಪಯೋಗ ಮಾಡಬಾರ್ದು ಅಷ್ಟೇ ಮೇಡಮ್. ಏನು ಉಪಯೋಗ ಮಾಡ್ತಾರೆ, ಏನ್ ಕೆಲಸ ಮಾಡಕ್ ಏನು ಆಗ್ತಿಲ್ಲ ಸರ್ ಮನೇಲಿ. ಅವರು ಧ್ಯಾನ ಮಾಡ್ಬೇಕು ಮೇಡಮ್, ಹೆಚ್ಚು ಧ್ಯಾನ ಮಾಡ್ಬೇಕು. ಧ್ಯಾನ ಮಾಡ್ರೆ ಜಾಸ್ತಿ ತಲೆ ಎಲ್ಲ ಸುತ್ತಿ ಎಳ್ದಂಗ್ ಆಗುತ್ತಂತೆ ಸರ್. ಮೇಡಮ್ ಅದು ಉನ್ನತ ಸಾಧನೆ ಮೇಡಮ್. ಅದು ಕೆಲವು ಮಾಸ್ಟರ್ಸ್ ಅದನ್ನ ರಿಮೂವ್ ಮಾಡ್ತಾರ, ಅದೇನ್ ತಲೆ ಮ್ಯಾಗ ನೋವು ಬರ್ತೈತಲ್ಲ ಅದನ್ನ ರಿಮೂವ್ ಮಾಡ್ತಾರ. ಬಟ್ ಅವ್ರು ಸಾಧನೆ ಮಾಡಿದ್ರೆ ಸಹಸ್ರಾರು ಓಪನ್ ಆಗುತ್ತೆ. ಸಹಸ್ರಾರು ಇದಾಗಿ ಶೂನ್ಯ ಸ್ಥಿತಿಗೆ ಹೋಗಿದ್ದಾರೆ ಸರ್ ಅವರು. ಒಂದ್ ಸ್ವಲ್ಪ ನಂಬರ್ ಸಾಕಲ್ಲ ಮೇಡಮ್, ಅದನ್ನ ಎಂಜಾಯ್ ಮಾಡ್ಬೇಕಲ್ಲ. ಅವ್ರ ಅದನ್ನ ನೆಗೆಟಿವ್ ವಿಚಾರ ಮಾಡದೆ ಅದನ್ನ ನಾನ್ ಭಾಗ್ಯವಂತೆ ಅಂತ ಹೇಳಿ ಅದನ್ನ ಅವರು ಪಾಸಿಟಿವ್ ಆಗಿ ತಗೋಬೇಕು, ಧನಾತ್ಮಕವಾಗಿ ತಗೊಂಡ ಸಾಧನೆ ಮಾಡ್ಬೇಕಲ್ಲ ಮೇಡಮ್. ಸರ್, ಇದು ಇವಾಗ ಪರಿಹಾರ ಏನು ನಂಬರ್ ಇದ್ರೆ ಕೊಡಿ ಸರ್ ಒಂಚೂರು. ಏನಿಲ್ಲ ಮೇಡಮ್, ಅವ್ರಿಗೆ ಸರಿಯಾದ ಮಾರ್ಗದರ್ಶನ ಬೇಕು ನೋಡ್ರಿ. ಸರಿಯಾದ ಮಾರ್ಗದರ್ಶನ ಇತ್ತು ಅಂತಂದ್ರೆ ಅದಕ್ಕೋಸ್ಕರ ಇದ್ರ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ. ಮೇಡಮ್ ಏನಾಗ್ತೈತೆ ಹೇಳ್ತೇನೆ ನೋಡ್ರಿ. ಏನಾಗತ್ತೆ ಅಂತಂದ್ರ ಸಹಸ್ರಾರು ಓಪನ್ ಆದ್ಮೇಲೆ ಈಗ ನಾವು ಧ್ಯಾನಕ್ಕೆ ಕುಂದಿರ್ತೇವೆ ಮಾಸ್ಟರ್ಸ್. ಧ್ಯಾನಕ್ಕೆ ಕೂತಾಗ ನಾವು ಆಳವಾದ ಧ್ಯಾನಕ್ಕೆ ಕುತ್ಕೊಂಡು ಶೂನ್ಯ ಸ್ಥಿತಿಗೆ ಹೋದಾಗ ಈ ಬ್ರಹ್ಮರಂಧ್ರದಿಂದ ವಿಶ್ವ ಪ್ರಾಣ ಶಕ್ತಿ ನಮ್ ತಲೆಯೊಳಗೆ ಹೋಗಿದ್ದು ನಮಗ್ ಗಮನಕ್ಕೆ ಬರುತ್ತೆ. ನಮ್ ತಲೆಯೊಳಗಡೆ ನಮ್ ಶರೀರದೊಳಗಡೆ ಹೋಗ್ತಾ ಇರುವಂತದ್ದು ನಮ್ಮ ಅನುಭವಕ್ಕೆ ಬರುತ್ತೆ. ಎಲ್ಲಾ ಮಾಸ್ಟರ್ಗೂ ಅನುಭವಕ್ಕೆ ಬಂದಿರುತ್ತೆ. ಏನಂದ್ರ ವಿಶ್ವ ಪ್ರಾಣ ಶಕ್ತಿ ಬ್ರಹ್ಮರಂಧ್ರದಿಂದ ಹರಿತಾ ಇರ್ತದೆ. ಯಾರು ಸಹಸ್ರಾರು ಓಪನ್ ಆಗಿರುತ್ತೆ, ಸಹಸ್ರಾರು ಅನುಭವಿಸಿರ್ತಾರ, ಅವ್ರದ್ದು ಏನಾಗತ್ತೆ ಅಂತಂದ್ರ ಧ್ಯಾನ ಆಗ್ಲಿ ಬಿಡ್ಲಿ, ಧ್ಯಾನಕ್ಕೆ ಕುಂದಿರ್ಲಿ ಬಿಡ್ಲಿ, ಕಂಟಿನ್ಯೂಸ್ ಆಗಿ ವಿಶ್ವ ಪ್ರಾಣ ಶಕ್ತಿ ನೆತ್ತಿಯಿಂದ ಕಾಲ್ವರೆಗೂ ಹರಿತಾ ಇರುತ್ತೆ. ನನ್ ಕೆಂಪ್ ಬರ್ತಾ ಇರೋದು ಅದರಿಂದ ಮಾಸ್ಟರ್ಸ್, ನನ್ಗೆ ಮಾತಾಡಕ್ ಆಗ್ತಾ ಇಲ್ಲ. ಕಂಟಿನ್ಯೂಸ್ ಆಗಿ ಎನರ್ಜಿ ಫ್ಲೋ ಆಗ್ತಾ ಇರುತ್ತೆ. ಆ ಎನರ್ಜಿ ಫ್ಲೋ ಆಗ್ತಾ ಇರೋದ್ರಿಂದ ಅವ್ರಿಗೆ ಹಂಗಾಗತ್ತೆ ಮೇಡಮ್. ಬಟ್ ಅವ್ರಿಗೆ ಅದನ್ನ ತಿಳಿಸಿ ಹೇಳಿ ಅದನ್ನ ಅವ್ರಿಗೆ ಒಳ್ಳೆ ಮಾರ್ಗದರ್ಶನ ಕೊಡುವಂತ ಗುರು ಸಿಕ್ಕ ಅಂತಂದ್ರ ಅಯ್ಯಪ್ಪ ಪಿಂಡಿ ಸರ್ ಕಡೆ ಕರ್ಕೊಂಡು ಹೋಗಿ ಮೇಡಮ್, ಅವ್ರೆಲ್ಲಾ ಕ್ಲಿಯರ್ ಮಾಡ್ತಾರೆ. ನಂಬರ್ ಕೊಡಿ ಸರ್ ಪ್ಲೀಸ್. ಬೆಂಗಳೂರು ಒಳಗಡೆ ಮೇಡಮ್ ಒಂದ್ ನಿಮಿಷ ನಾವು ಯಾರನ್ನ ಫೋರ್ಸ್ ದಟ್ ನೀವು ಅವ್ರು ಹೇಳ್ತಾ ಇದ್ರಲ್ಲ ಅಯ್ಯಪ್ಪ ಪಿಂಡಿ ಅವ್ರನ್ನ ಭೇಟಿ ಮಾಡಿ ಅಂತ, ದಯವಿಟ್ಟು ಅದ್ ಮಾಡಿ. ಓಕೆ, ಧನ್ಯವಾದ ನಿಮ್ಗೆ. ನಾಗರತ್ನ ಮೇಡಮ್ ಮಾತಾಡಿ ಮೇಡಮ್. ಮ್ಯೂಟ್ ಆಗಿದೆ ಮೇಡಮ್. ಅನ್ಮ್ಯೂಟ್ ಆಗಿಲ್ಲ ಮೇಡಮ್, ಮೈಕ್ ಆನ್ ಆಗಿಲ್ಲ ಮೇಡಮ್. ನಿಮ್ದು ಆಗಿದೆ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಬರ್ತಾ ಇಲ್ಲ ಅಂತ ಅನ್ಸುತ್ತೆ ಅವ್ರಿಗೆ. ಕೇಳಿಸ್ತಾ ಇಲ್ಲ ಮೇಡಮ್ ನೀವೇನ್ ಮಾತಾಡಿದ್ದು. ನಮಸ್ತೆ ಮೇಡಮ್, ನಂದು ಆಯ್ತಲ್ಲ ಮೇಡಮ್. ನಿಮ್ಗಲ್ಲ, ನಾಗರತ್ನ ಅಮ್ಮ, ಇಲ್ಲಿ ನಾಗರತ್ನ ಅಂತ ಇನ್ನೊಬ್ರು ಇದ್ದಾರೆ. ಓಕೆ, ರೇಖಾ ಅವರೇ ಮಾತಾಡಿ, ಅಷ್ಟೊತ್ತಿಗೆ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ರತ್ನ ಅವರೇ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್, ಧ್ಯಾನ ಮಾಡುವಾಗ ಇತ್ತೀಚೆಗೆ ಸ್ವಲ್ಪ ಅಂದ್ರೆ ಯೋಚನೆಗಳು ಸ್ವಲ್ಪ ಆ ಕಡೆ ಈ ಕಡೆ ಇದಾಗತ್ತಲ್ಲ ಸರ್, ಹೆಂಗ್ ಸರ್ ಈಗ? ಮೇಡಮ್ ಯೋಚನೆ ಬರಬಾರ್ದು ಅಂದ್ರೆ ಮೊದ್ಲೇ ನಾವ್ ಮಾಡ್ಬೇಕಾಗಿರೋಂದ್ರೆ ಆಹಾರ ಮೇಡಮ್. ನಮ್ಮ ಆಹಾರದೊಳಗಡೆ ಸಂಪೂರ್ಣವಾಗಿ ಬೆಳ್ಳುಳ್ಳಿಯನ್ನ ಬಿಡ್ಬೇಕು. ಬೆಳ್ಳುಳ್ಳಿ ಏನ್ ಮಾಡತ್ತೆ ಅಂತಂದ್ರ ಬೆಳ್ಳುಳ್ಳಿ ಆರೋಗ್ಯಕ್ಕೆ ಬಹಳ ಒಳ್ಳೆಯ ಆಹಾರ ಮೇಡಮ್. ಆ ಬೆಳ್ಳುಳ್ಳಿ ತಿನ್ನೋದ್ರಿಂದ ಆಹಾರ ಸುಧಾರಣೆ ಆಗ್ತೈತೆ. ಆದ್ರ ಮನುಷ್ಯ ಓವರ್ ಆಕ್ಟಿವ್ ಆಗ್ತಾನ. ಅದಕ್ಕ ಓವರ್ ಆಕ್ಟಿವ್ ಅಂದ್ರೆ ಒಂದ್ ಕಡೆ ಕುಂದ್ರಲ್ಲ, ಒಂದ್ ಕಡೆ ನಿಂದ್ರಲ್ಲ. ಅದರಿಂದ ಏನಾಗತ್ತೆ ಅಂತಂದ್ರ ನಮಗೆ ಯೋಚನೆಗಳು ಜಾಸ್ತಿ ಬರಕ್ ಸ್ಟಾರ್ಟ್ ಆಗ್ತಾವ. ಮೊದಲು ಅಡಿಗೆ ಒಳಗಡೆ ನಾವು ಬೆಳ್ಳುಳ್ಳಿಯನ್ನ ಕಡಿಮೆ ಮಾಡ್ಬೇಕು, ಕ್ರಮೇಣವಾಗಿ ಅದನ್ನ ಬಂದ್ ಮಾಡ್ಬೇಕು ಬೆಳ್ಳುಳ್ಳಿ.
ಎರಡನೇದ್ದು ಏನಂತಂದ್ರ ನಾವು ಸಾಧ್ಯವಾದಷ್ಟು ಮೌನವಾಗಿರಕ್ ಪ್ರಯತ್ನ ಮಾಡ್ಬೇಕು. ಮೂರನೇದ್ದು ಬೇರೆಯವರ ಬಗ್ಗೆ ನಾವು ಅನಾವಶ್ಯಕವಾಗಿ ಮಾತಾಡೋದನ್ನ ಬಿಟ್ಬಿಡ್ಬೇಕು. ನಾವು ಧ್ಯಾನಕ್ಕೆ ಕೂತಾಗ ಯೋಚನೆ ಹೊರಗಡೆ ಬರ್ತಾವಲ್ಲ ಮೇಡಮ್, ಬೇರೆ ಕಡೆಯಿಂದ ಬರಲ್ಲ ಅವು. ನಾವು ಮುಂಜಾನಿಂದ ಸಂಜೆ ಮಟ್ಟ ಏನ್ ಮಾತಾಡಿರ್ತೇವಲ್ಲ ಅವ ಹೊರಗ್ ಬರ್ತಾವ. ನಾವ್ ಹೊತ್ತು ಕೂಡಲೇ ನಾವ್ ಏನ್ ವಿಚಾರ ಮಾಡ್ತೇವ್ರಿ, ಯಾವ್ದೋ ಒಂದ್ ವಿಷಯ ನಮ್ಗೆ ಗೊತ್ತಿರ್ತಲ್ಲ, ಯಾವಾಗ ನಮ್ ಪಕ್ಕದ ಮನೆಯವ್ರಿಗೆ ಹೇಳೇವೋ, ಯಾವಾಗ ಮುಂದಿನ ಮನೆಯವ್ರಿಗೆ ಹೇಳೇವೋ, ಆ ತರ ನಾವು ಹೆಚ್ಚು ಅನಾವಶ್ಯಕ ಮಾತಾಡೋದ್ರಿಂದ ಒಂದ್ ದಿವ್ಸಕ್ಕೆ ನಮ್ಗೆ 50,000ದಿಂದ 60,000 ಯೋಚನೆ ಬರ್ತಾವಂತ ಮಾಸ್ಟರ್. ಅದ್ರಾಗ ನಮಗ ಅನುಕೂಲ ಆಗಿರುವಂತ ಬರೀ 100 ಯೋಚನೆ ಇರ್ತಾವಂತ, 100 ಯೋಚನೆ, ಉಳಿದಿದ್ವೆಲ್ಲ ಅನಾವಶ್ಯಕ. ಅದ್ ಹಂಗಾಯ್ತು, ಇದ್ ಹಿಂಗಾಯ್ತು. ನಾವೇನ್ ಮಾಡ್ಬೇಕು ಅಂದ್ರ ಬೇರೆಯವರ ಬಗ್ಗೆ ಮಾತಾಡೋದನ್ನ, ಬೇರೆ ಯಾರಾದ್ರೂ ಏನ್ರ ಹೇಳಕ್ ಬಂದ್ರಂತ ಇಟ್ಕೊಡ್ರಿ, ನಿಮ್ಗೆ ಗೊತ್ತೈತೇನ್ರಿ ಆ ಪಕ್ಕದ ಓಣ್ಯಾಗ ಹಿಂಗಾಗೈತೆ ಅಂತೇಳಿ ನನಗೆ ಹೇಳ್ಬೇಡಮ್ಮ, ನನಗೆ ಬಹಳ ಕೆಲಸ ಐತೆ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ಬೇಕ್ರಿ. ಆ ಟೈಪ್ ಮಾಡಿ ನೋಡಿ ಮೇಡಮ್, ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ ಯೋಚನೆಗಳು ಕಡಿಮೆ ಆಗ್ತಾವ. ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ತುಂಬಾ ಧನ್ಯವಾದಗಳು ಸರ್. ಓಕೆ, ತುಂಬಾ ಅದ್ಭುತವಾಗಿತ್ತು ಸರ್. ಆಕ್ಚುಲಿ 2 days ಇಂದ ನಾನು ಮಿಸ್ ಆಗಿದ್ದೆ ಕ್ಲಾಸಸ್ ನೋಡಿ. ನಿಮ್ Thank you. ಕ್ಲಾಸ್ ಬಂದು ನನಗೆ ತುಂಬಾನೇ ಜ್ಞಾನ ಆದಂಗ ಆಯ್ತು ಸರ್, ತುಂಬಾ ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಾಗರತ್ನ ಮೇಡಮ್. ನಮಸ್ತೆ ಎಲ್ಲರಿಗೂ. ನಮಸ್ತೆ ಮೇಡಮ್. ಸರ್, ನಾನು ಒಂದು 20 ವರ್ಷದಿಂದ ಒಂದು ಧರ್ಮದಲ್ಲಿ ಸೇವೆ ಮಾಡ್ತಾ ಇದ್ದೆ ಸರ್. ಓಕೆ ಮೇಡಮ್. ಚಕ್ರ ಧ್ಯಾನ ನಾನು 10 ವರ್ಷ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೆ. ಯಾರಾದ್ರೂ ಒಬ್ರು ತಮ್ಮ ಕಷ್ಟ ಹೇಳ್ಕೊಂಡು ನನ್ನ ಹತ್ರ ಬಂದಾಗ ಅವ್ರಿಗೆ ನಾನು ಹಿತವಚನ ಮಾಡ್ತಾ ಇದ್ದೆ. ಕೈ ಮೇಲೆ, ಅವ್ರ ತಲೆ ಮೇಲೆ ಕೈ ಇಟ್ಟು ಏನೋ ಒಂದು ಆ ಒಂದು ಪ್ರಕೃತಿ ನಿಯಮ ಆಶೀರ್ವಾದ ಮಾಡ್ತೆ. ಅಲ್ಲಿಗೆ ಅವ್ರು ಕ್ಲಿಯರ್ ಆಗ್ತಾ ಇತ್ತು. ಅವ್ರು ಏನೇ ಸಮಸ್ಯೆಗಳು ಬಂದ್ರು ಕೂಡ ಪರಮಾತ್ಮ ಕ್ಲಿಯರ್ ಮಾಡ್ತಾ ಇದ್ರು. 10 ವರ್ಷ ನಂತರ ನಾನು ನನ್ನಲ್ಲಿ ನನಗೆ ನೀವ್ ಹೇಳ್ದಂಗೆ ನನ್ಗೆ ಏನು ಆಗ್ತಾ ಇಲ್ಲ, ಬೇರೆಯವ್ರಿಗೆಲ್ಲ ಆಗ್ತಾ ಇದೆಯಲ್ಲ ಅನ್ನೋ ಒಂದು ತಲೆ ಒಳಗೆ ಕೂತ್ಬಿಡ್ತು. ಅಂದ್ರೆ ನಂಗೆ ಸ್ವಂತ ಮನೆ ಇರ್ಲಿಲ್ಲ ಆ ಸಮಯದಲ್ಲಿ. ಆಗುತ್ತೆ ಆ ಶಕ್ತಿ ಕ್ಷೀಣ ಆಗಿ ಹೊಟ್ಟೋಯ್ತು. ಆ ಸೇವೆ ಮಾಡ್ತಾ ಇದ್ದ ಒಂದು ಸಂದರ್ಭದಲ್ಲಿ ಹಿಂಭಾಗ ಓಪನ್ ಆಯ್ತು ಸರ್. ಒಂದು 10 ಸೆಕೆಂಡ್ ಹಿಂಭಾಗದ ಮೆದುಳು ಓಪನ್ ಆಯ್ತು. ಆ ಓಪನ್ ಆದ್ರೆ ಅಲ್ಲಿ ಎಲ್ಲ ರೆಕಾರ್ಡ್ ಆಗಿದೆ. ಯಾವ ಸಮಯ, ಯಾವ ದಿನ, ಯಾರು ಏನೇನ್ ಮಾತಾಡಿದ್ರು ಎಲ್ಲ ರೆಕಾರ್ಡ್ ಆಗಿದೆ. ಕಂಪ್ಲೀಟ್ ಆಗಿ ನಂಗೆ ಗೋಚರ ಆಯ್ತು. ಅದು ಹೆಂಗೆ ಅಂತಂದ್ರೆ ಅದ್ರ ಗೋಚರ ಆಗಿ ತಕ್ಷಣ ಅದು ಕ್ಲೋಸ್ ಆಗೋಯ್ತು. ಓಪನ್ ಆಗಿದ್ದು ಕ್ಲೋಸ್ ಆಯ್ತು ಹಿಂಭಾಗದ ಮೆದುಳು. ಅನಂತರ ನನಗೆ ಶಕ್ತಿಗಳು ಜಾಸ್ತಿ ಆಯ್ತಾ ಇದೆ, ಏರ್ಪೇರು. ಈ ಶಕ್ತಿ ಜಾಸ್ತಿ ಆಗುತ್ತೆ, ಕೆಳಗಡೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕೆಳಗಡೆ ಆಗುತ್ತೆ. ಈ 10 ವರ್ಷದಿಂದ ನಾನು ಚಕ್ರಧ್ಯಾನ ಮಾಡಾಗ ಡಿಸ್ಟರ್ಬೆನ್ಸ್ ನಾನು ಮಾಡೇ ಇಲ್ಲ ಸರ್. ಈಗ ನನಗೆ 1 ತಿಂಗಳ ಹಿಂದೆ ನಮ್ಮ ಈ ಫೌಂಡೇಶನ್ ಅವರು ಚಕ್ರಧ್ಯಾನ ಶುರು ಮಾಡಿದಾಗ ಕಂಟಿನ್ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಮತ್ತೆ ಹಳೆ ಶಕ್ತಿ ವಾಪಸ್ ಬರ್ತಾ ಇದೆ. ಹಿಂಭಾಗದ್ದು ನನಗೆ ಮತ್ತೆ ಆಗುತ್ತಾ ಈ ಶಕ್ತಿ ಯಾವ ತರದ್ದು ಅಂತ ಮೇಡಮ್? ಈಗ ನೀವ್ ಹೇಳಿರೋದು ನಾಗರತ್ನ ಮೇಡಮ್ ಅವ್ರು ಏನ್ ಹೇಳಿದ್ರಲ್ಲ ಮಾಸ್ಟರ್ಸ್, ಅವ್ರಿಗೆ ಬಂದಂತ ಶಕ್ತಿಯನ್ನ ಅವ್ರ ಆಶೀರ್ವಾದ ಮಾಡಿದ್ರಲ್ಲ, ಹೀಲಿಂಗ್ ಅಂತಾರ. ಹೀಲಿಂಗ್ ನಾವ್ ಮಾಡಿದ್ವಿ ಅಂದ್ರ ಅವ್ರ ಕರ್ಮಗಳನ್ನ ನಮ್ಗೆ ಟ್ರಾನ್ಸ್ಫರ್ ಆಗ್ತಾವ. ಅವ್ರ ಕರ್ಮ ಕಡಿಮೆಯಾಗಿ ನಮಗ್ ಬರ್ತಾವ. ನಾವ್ ಏನಂದ್ರ ಮಾಸ್ಟರ್ಸ್ ಯಾರ ಕಡೆಯಿಂದನೂ ಕಾಲಿಗೆ ಸೊಮಾಡ್ಸಬಾರ್ದು, ನಾವ್ ಯಾರಿಗೂ ಆಶೀರ್ವಾದನೂ ಮಾಡ್ಬಾರ್ದು. ಅವ್ರೆಲ್ಲ ಕರ್ಮಗಳನ್ನ ನಾವ್ ತಗೊಂಡಂಗ ಆಗತ್ತೆ. ಅದರಿಂದಾಗಿ ನಿಮಗ್ ಪ್ರಾಬ್ಲಮ್ ಆಗಿದೆ ಮೇಡಮ್. ಇನ್ಮ್ಯಾಗ ಅದನ್ನ ಮಾಡ್ಬೇಡ್ರಿ, ಹೀಲಿಂಗ್ ಮಾಡ್ಬೇಡ್ರಿ. ಯಾಕಂತಂದ್ರ ನಮ್ಮ ಕರ್ಮವನ್ನ, ನಮ್ಮ ಸಮಸ್ಯೆಯನ್ನ ನಾವೇ ಬಗೆಹರಿಸ್ಕೋಬೇಕು. ನಾವು ಧ್ಯಾನ ಕೂತಾಗ ಯೂನಿವರ್ಸಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಆ ಯೂನಿವರ್ಸಿಗೆ ಕೇಳ್ಕೊಂಡು ಅದನ್ನ ನಾವ ಸಾಲ್ವ್ ಮಾಡ್ಕೋಬೇಕು. ಬೇರೆಯವ್ರದ್ ನಾವ್ ಮಾಡ್ಬಾರ್ದು, ನಮ್ದು ಬೇರೆಯವ್ರದ್ ಮಾಡ್ಬಾರ್ದು. ಅದರಿಂದ ಹಂಗಾಗಿದೆ ಮೇಡಮ್. ನೀವ್ ಹೆಚ್ಚು ಧ್ಯಾನ ಮಾಡಿ ಮೇಡಮ್ ಪ್ಲೀಸ್. ಸಾವಿರಾರು ಜನಕ್ಕೆ ಈ ತರ ಮಾಡ್ಬಿಟ್ಟಿದೀನಿ ಸರ್. ಇರ್ಲಿ ಮೇಡಮ್, ನಾವೇನ್ ಅನ್ಕೋತೀವಿ, ನಾನು ಉಪಕಾರ ಮಾಡಿದೆ ಅನ್ಕೋತೀವಿ. ಆದ್ರ ಇಲ್ಲಿ ಏನ್ ಹೇಳ್ತಾರೋ ಅಂತಂದ್ರ ಗ್ರೇಟ್ ಮಾಸ್ಟರ್ಸ್, ನಾವು ಉಪಕಾರ ಮಾಡುದಿಲ್ಲ ಅಂತ, ಅವ್ರ ಜೀವನದಾಗ ನಾವ್ ಅಡ್ಡ ಹೋದಿವಿ ಅಂತ. ಇವಾಗ ಅಡ್ಡ ಹೆಂಗ್ ಹೋದಿವಿ ಅಂದ್ರ, ಅವರು ಆ ಪ್ರಾಬ್ಲಮ್ ಅನ್ನ ಫೇಸ್ ಮಾಡಿ ಕರ್ಮ ಕಳ್ಕೋಬೇಕಂತ ಅವ್ರ ಮೇಲಿಂದ ಬಂದಿದ್ರು. ಒಬ್ಬ ಕುಂಟ ಇದಾನ, ಅವ್ನಿಗೆ ಕಾಲಿಲ್ಲ, ಕುಂಟ ಅದಾನ. ಆ ಕುಂಟ ಯಾಕದಾನಂದ್ರ, ಆ ಕುಂಟ ಕಾಲಿರೋದ್ರಿಂದ ಹಿಂದಿನ ಜನ್ಮಗಳಲ್ಲಿ ಮಾಡಿದಂತ ಕರ್ಮ ತೀರ್ಸ್ಕೋಬೇಕಂತ ಕುಂಟಾಗಿ ಬಂದಾನವ. ನಾನೇನ್ ಮಾಡ್ತೇನೆ, ಅಯ್ಯೋ ಪಾಪ ಕುಂಟದಾನ ಅಂತೇಳಿ ಹೋಗಿ ಅವ್ನ ಕಾಲ್ ಸುದ್ದ ಮಾಡಿದೆ ಅಂದ್ರ ಅವ್ನ್ ಬಂದಿದ್ದ ಉದ್ದೇಶನ ಸಫಲ ಆಗ್ಲಿಲ್ಲ. ಅವನ್ ಜೀವನದಾಗ ನಾವು ಮಧ್ಯ ಪ್ರವೇಶ ಮಾಡಿದೀವಿ, ಅದಕ್ಕೆ ಇಂಟರ್ಫರೆನ್ಸ್ ಅಂತಾರ್ರಿ. ಇಂಟರ್ಫಿಯರ್ ಆದಿವಿ ನಾವು ಅವ್ರ ಜೀವನದಾಗ. ಹಿಂಗಾಗಿ ಅದು ಸಮಸ್ಯೆ ಆಗತ್ತೆ ಮೇಡಮ್. ಇನ್ಮ್ಯಾಗ ಯಾರಿಗೂ ಆತರ ಮಾಡ್ಬಿಡದೆ ಮಾಡಿ. ಇದ್ರಲ್ಲಿ ನನಗೆ ಹೆಂಗೆ ಸರ್, ನಾನು ಇದನ್ನ ಮತ್ತೆ ನಾನು ವಾಪಸ್ ಏನಿಲ್ಲ ಮೇಡಮ್, ನೀವು ಧ್ಯಾನ ಬಿಟ್ಟು ಬೇರೆ ಏನು ಇಲ್ಲ. ಧ್ಯಾನ ಒಂದೇ ಪರಿಹಾರ. ಹೆಚ್ಚು ಧ್ಯಾನ ಮಾಡಿ ಮೇಡಮ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್. ಧನ್ಯವಾದ. ನಮಸ್ತೆ ಮೇಡಮ್. ಓಕೆ, ನಮಸ್ತೆ. ಶಿವಕುಮಾರ್ ಸರ್ ಮಾತಾಡಿ ಸರ್. ಶಿವಕುಮಾರ್ ಸರ್ ಮಾತಾಡಿ ಸರ್.
ಮೈಕಾಲ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ಸರ್. ಧ್ಯಾನದೊಳಗ ಸರ್ ಮಾಸ್ಟರ್ಜಿ ಹೇಳ್ತಾರ ಸರ್, ಗುರುಗಳು ಒಬ್ರು ದಶಮದವ್ರ ಪಾರ್ ಅಂತ ಹೇಳ್ತಾರ ಸರ್. ಏನ್ ಹೇಳ್ರಿ? ದಶಮೇದವ್ರ ಪಾರ್ ಹೋಕೆ ಜಾನ ಅಂತ ಹೇಳ್ತಾರ ಸರ್. ನನ್ಗೆ ಅರ್ಥ ಆಗ್ಲಿಲ್ಲ ಸರ್. 10ನೇ ದ್ವಾರ ಪಾರ ಹೋಗ್ಬೇಕಾಗಿದೆ. ಈ ಶರೀರ ತಗೊಂಡ್ ಬಂದಿವಿ, 10 ಸ್ಟೆಪ್ ಅದೇವಂತೆ, 10 ಸ್ಟೆಪ್ ಪಾರಾಗಿ ಹೋಗ್ಬೇಕಂತ ಹೇಳ್ತಾರ ಸರ್ ಒಬ್ರು ಗುರುಗಳು. ಸರ್ ಆಕ್ಚುಲಿ ಚಕ್ರಗಳು ಬಾಳ ಅದಾವ ಸರ್. ಹಾ ಸರ್. ನಾವ್ 7 ಚಕ್ರದ ಬಗ್ಗೆ ಹೇಳ್ತೇವ್ರಿ, 7 ಅಷ್ಟೇ ಹೇಳ್ತೇವಿ. ಆಕ್ಚುಲಿ ನಾವ್ 12 ಚಕ್ರನು ಕಲ್ಕೊಂಡೇವ್ರಿ. ರೂಪಾ ವೆಂಕಟೇಶ್ ಮೇಡಮ್ ಅವ್ರ ಅಂತ ಒಬ್ರ ಕ್ಲಾಸ್ ತಗೋತಾರ ನೋಡ್ರಿ, ರೂಪಾ ವೆಂಕಟೇಶ್ ಅಂತ. 15 ಚಕ್ರದ ಬಗ್ಗೆ ಹೇಳಿದ್ರು ಅವ್ರು. ಸಹಸ್ರಾರ ದಾಟಿದ ಮೇಲೆ ಇನ್ನೂ 5 ಚಕ್ರ ಅದಾವ ಅಂತ ಹೇಳಿದ್ರು. ಅಂದ್ರೆ ಅವ್ರವ್ರ ಅನುಕೂಲಕ್ಕೆ ತಕ್ಕಂತ ಸ್ಟೆಪ್ಸ್ ಸರ್. ಈಗ ನಾವು ಒಂದೊಂದ್ ಮನಿಗೆ 7 ಮೆಟ್ಲ 5 ಮೆಟ್ಲ ಅಂತೇಳಿ ನಮ್ಮ ಅನುಕೂಲಕ್ಕೆ ತಕ್ಕಂತ ಒಂದ್ ಸ್ಟೆಪ್ ಮಾಡ್ಕೊಂಡಿರ್ತೇವಿ. ಸಹಸ್ರಾರ ಆದ್ಮೇಲೂ ಸಹಿತ ನಾವು ಮುಕ್ತಿ ಹೊಂದ್ಬೇಕು ಅಂದ್ರೆ ಇನ್ನೂ 5 ಚಕ್ರ ಅದಾವ ಅಂತ ಹೇಳ್ತಾರ ಸರ್. ಓಕೆ 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 ಸರ್. ಅವ್ರವ್ರ ಜ್ಞಾನ, ಅವರವರ ಬೋಧನೆ ಸರ್. ಸರ್ ಇನ್ನೊಂದು ನಾವ್ ಮಾಡ್ಬೇಕಾಗಿರೋದು ಏನಂದ್ರ ಫಸ್ಟ್ ಪಾಯಿಂಟ್ ನಂಬಿಕೆ. ನಂಬಿಕೆ ಇದ್ದಲ್ಲಿ ಭಯ ಇಲ್ಲ, ಭಯ ಇದ್ದಲ್ಲಿ ನಂಬಿಕೆ ಇಲ್ಲ. ಆ ಪರಮಾತ್ಮನ ಮೇಲೆ ನಮ್ಮ ಮೇಲೆ ನಂಬಿಕೆ ಇತ್ತು ಅಂತಂದ್ರ ನಾವ್ ಬೇಕಾದ ಸಾಧನೆ ಮಾಡ್ಬೋದು ಸರ್. ಅದು ನನ್ನ ಅನುಭವದ ಮಾತು. ಧನ್ಯವಾದ ಮೇಡಮ್. ಇನ್ನೊಂದ್ ಚಿಕ್ಕ ಸರ್, ಬೇರೆಯವ್ರಿಗೂ ಅವಕಾಶ ಸಿಗ್ಲಿ ಸರ್, ದಯವಿಟ್ಟು ಕ್ಷಮಿಸಿ. ರೇವಣ್ಣಪ್ಪ ಸರ್ ಮಾತಾಡಿ. ಪ್ರಶ್ನೆಗಳು ಆತ್ಮ ಬಂಧುಗಳೇ, ದಯವಿಟ್ಟು ಚಿಕ್ಕದಾಗಿರ್ಲಿ, ಎಲ್ರಿಗೂ ಮಾತಾಡಕ್ಕೆ ಅವಕಾಶ ಕೊಡೋಣ. ಮಾತಾಡಿ ಸರ್. ರೇವಣ್ಣಪ್ಪ ಸರ್ ಮ್ಯೂಟ್ ಆಗಿದೆ ಸರ್. ಗುರುಗಳಿಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇಲ್ಲ, ನಂದು ಒಂದೇ ಒಂದು ಸರ್, ಲಾಸ್ಟ್ಗೆ ನೀವು ನನಗೆ ಮುಕ್ತಿ ಅಂದ್ರೆ ಅದು ಒಂದೇನೆ ಬಗ್ಗೆ ಸ್ವಲ್ಪ ಪ್ರಶ್ನೆ ಇದೆ. ಏನಂದ್ರೆ ಈಗ ಶರೀರ ಹೆಂಗೆ ಲೀನ ಆಗ್ತದೆ ಇದರಲ್ಲಿ, ಹಾಗೇನೆ ಮುಕ್ತಿ ಅಂದ್ರೆ ಆತ್ಮನು ಲೀನ ಆಗಿ ಇಲ್ಲ ಆಗೋದೇನೆ ಮುಕ್ತಿ ಅಂತನಾ, ಅಥವಾ ಬೇರೆ ಏನಾದ್ರೂ ಅದಕ್ಕೆ ಅರ್ಥ ಇದೆಯಾ ಅಂತ? ಓಕೆ ಸರ್, ಐ ವಿಲ್ ಕ್ಲಾರಿಫೈ ಸರ್. ಏನಂತಂದ್ರ ಸರ್, ನಮ್ ಸಹಸ್ರಾರ ಚಕ್ರ ಅನುಭವ ಆದ್ಮೇಲೆ ನಾವು ಉನ್ನತ ಲೋಕದಿಂದ ಬರ್ಬೇಕಾದ್ರ ಕೋಶಗಳನ್ನ ತಗೊಂಡ್ ಬಂದಿರ್ತೀವಿ ಸರ್. ನಾವು 5 ಕೋಶ ಅದಾವ ಅಂತ ಹೇಳ್ತೇವೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಇವು 2 ಮೊದಲೇ ಕೋಶ ಇದಾವಲ್ಲ ಸರ್. ಅನ್ನಮಯ ಕೋಶ, ಪ್ರಾಣಮಯ ಕೋಶ ಈ ಭೂಮಿ ಮೇಲೆ ಬಂದ ಮೇಲೆ ಆಗಿರುವಂತವ್ ಪಂಚಭೂತಗಳಿಂದ ಆಗಿರುವಂತದ್ದು. ಈ ಶರೀರ ಅನ್ನುವಂಥದ್ದು ಪಂಚಭೂತಗಳಿಂದ ಆದ್ರ ನಮ್ದು ಪ್ರಾಣಮಯ ಕೋಶ ಎತರಿಕ್ ಅನ್ನುವಂತ, ಅದು ಈ ವಾತಾವರಣದೊಳಗಿರ್ತಕ್ಕಂಥ ಎತರಿಕ್ ಅನ್ನೋದ್ರಿಂದ ಆಗಿರ್ತದೆ. ಉಳಿದಂತ 3 ಕೋಶ ಅದಾವಲ್ಲ ಸರ್, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ನಾವ್ ಈ ಭೂಮಿ ಮೇಲೆ ಬಂದಾಗ ನಾವು 500ರಿಂದ 600 ಜನ್ಮ, ಒಬ್ಬೊಬ್ರು 1000 ಜನ್ಮ ತಗೊಂಡಿರ್ಬೋದು. ಅವ್ರು ನಾವ್ ಕರ್ಮ ಮಾಡ್ತಾ 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 ಅವೆಲ್ಲ ಗಲೀಜಾಗಿರ್ತಾವಂತ ಸರ್. ಅವೆಲ್ಲ ಗಲೀಜಾಗಿದ್ದು ಸ್ವಚ್ಛ ಮಾಡಿ ನಮ್ಗೆ ಯಾವ್ದೋ ಒಂದ್ ಮನಿ ಒಳಗಡೆ ಏನೋ ಒಂದ್ ನಾವ್ ಸಾಮಾನ್ ತಗೊಂಡ್ ಬಂದಿರ್ತೇವ ಸರ, ಅವ್ರು ಹೊಳ್ಳಿ ಕೊಡಾಕ್ ಹೋದಾಗ ಸ್ವಚ್ಛ ಮಾಡಿ ಕೊಡ್ಬೇಕಲ್ಲ ಅವನ್ನ. ಆ ಉನ್ನತ ಲೋಕದಿಂದ ಇವೇನ್ ಕೋಶಗಳನ್ನ ತಗೊಂಡ್ ಬಂದಿರ್ತೇವಲ್ಲ ಸರ್, ನಾವ್ ಹೆಚ್ಚು ಕಡಿಮೆ 600ರಿಂದ 700 ಜನ್ಮಗಳ ಹಿಂದೆ ಅವ್ನ್ ಹೊಳ್ಳಿ ಕೊಡ್ಬೇಕು ಅಂತಂದ್ರ ಅವ್ನ್ ಸ್ವಚ್ಛ ಮಾಡ್ಬೇಕಂತ. ಅವಾಗ ಮತ್ತೆ ನಾವು ಉನ್ನತವಾದಂತ ಒಂದು ಸಾಧನೆ ಮಾಡ್ಬೇಕಾಗ್ತದೆ. ತಪಸ್ಸಿ ಕುಂತಂಗ 24 ತಾಸು ಧ್ಯಾನಕ್ಕೆ ಕುಂದ್ರುದು, 10 ತಾಸು ಧ್ಯಾನಕ್ಕೆ ಕುಂದ್ರುದು, ಆತರ ಮಾಡಿ 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 ನಾವೇನ್ ಇನ್ನೊಂದು ಸಂಚಿತ ಕರ್ಮ ಅಂತ ಹೇಳಿದ್ವಲ್ಲ ಸರ್, ಅಲ್ಲಿ ಮೇಲ್ಗಡೆ ಇರ್ತಕ್ಕಂತ ಅದೆಲ್ಲ ಕರ್ಮ ಮುಗೀತು ಅಂತಂದ್ರ ಅವಾಗ ಕಂಪ್ಲೀಟ್ ಆಗಿ ನಮ್ಮಲ್ಲಿ ಯಾವ ಕರ್ಮನೂ ಉಳಿದಿಲ್ಲ ಸರ್. ಅವಾಗ ನಮ್ಮ ಆತ್ಮ ಏನಾಗತ್ತೆ, ಶುಭ್ರ ಆಗತ್ತೆ. ಶುಭ್ರ ಆತ್ಮ ಹೋಗಿ ಆ ಒಂದು ಏನಂದ್ರ ನಾವೇನ್ ಹೇಳ್ತೇವೆ, ಹೈಯರ್ ಸೆಲ್ಫ್ ಅಂತ ಹೇಳ್ತೇವಿ ಅಥವಾ ಪೂರ್ಣಾತ್ಮ ಅಂತ ಹೇಳ್ತೇವಿ. ಪೂರ್ಣಾತ್ಮ ಅಂದ್ರ ಪರಮಾತ್ಮನ ಕೆಳಗಡೆ ಇರ್ತಕ್ಕಂಥ ಆತ್ಮ, ನಮ್ಮ ಜವಾಬ್ದಾರಿ ತಗೊಂಡಂತ ಆತ್ಮ. ಒಬ್ಬೊಬ್ಬ ಪೂರ್ಣಾತ್ಮನಿಂದ ಭೂಮಿ ಮೇಲೆ 1000 ಜನ ಹುಟ್ಟಿರ್ತಾರ. ಆ ಒಂದು ಪೂರ್ಣಾತ್ಮನೊಳಗೆ ಹೋಗಿ ನಾವು ಲೀನ್ ಆಗ್ತೇವೆ ಸರ್. ಲೀನ್ ಆದೀವಿ ಅಂದ್ರ ಯಾವ ತರ ಹೊಳಿ ಹೋಗಿ ಸಮುದ್ರದಾಗ ಸೇರಿದಾಗ ಹೊಳಿಯಲ್ಲಿ ಐತೆ ಅಂತ ಹುಡ್ಕಾಕ್ ಆಗಲ್ಲ. ಆತರ ನಾವು ಸಹಿತ ಹೋಗಿ ಅಲ್ಲಿ ಮುಕ್ತಿ ಹೊಂದುದು ಅಂದ್ರ ಆ ಒಂದು ಸಮುದ್ರದಾಗ ಸೇರ್ಕೊಂಡ್ಬಿಡುದು. ಅಲ್ಲಿ ನಾನ್ ಯಾರು ಗೊತ್ತಿರೋದಿಲ್ಲ, ನನ್ನ ಐಡೆಂಟಿಟಿ ಇಲ್ಲ, ಅಲ್ಲಿ ಮರ್ಜ್ ಆಗ್ಬಿಡ್ತೇವೆ ಸರ್. ಆ ಪರಮಾತ್ಮನೊಳಗೆ ನಾವೆಲ್ಲ ಕೂಡಿ ಮರ್ಜ್ ಆಗ್ಬಿಡ್ತೇವೆ, ಹುಡ್ಕೊಂಡ್ಬಿಡ್ತೇವೆ ಸರ್. ಅದೇ ಮುಕ್ತಿ ಸರ್. ಧನ್ಯವಾದ ಸರ್. ಯಶೋಧ ಮೇಡಮ್ ಮಾತಾಡಿ. ನಮಸ್ತೆ ಸರ್, ಆತ್ಮ ಪ್ರಣಾಮಗಳು ನಿಮ್ಗೆ. ತುಂಬಾ ಚೆನ್ನಾಗಿತ್ತು ಸರ್ ಉಪನ್ಯಾಸ ಇವತ್ತು. 5ನೇ ಹಂತದಲ್ಲಿ ವೃದ್ಧ ಆತ್ಮದಲ್ಲಿ ಇರ್ತೀವಲ್ಲ, ಅವಾಗ ನಿಮ್ಮ ಗುರುಗಳನ್ನ ನೀವೇ ಹುಡ್ಕೊಳ್ಬೇಕು ಅಂತ ಹೇಳಿದ್ರಿ ಸರ್. ಗುರುಗಳನ್ನ ಹುಡ್ಕೋದು ಹೇಗೆ, ಅದಕ್ಕೆ ಹೇಗೆ ನಾವು ಜ್ಞಾನವನ್ನ ಗುರುಗಳನ್ನ ಹುಡ್ಕೊಳ್ಳೋದು ಹೆಂಗೆ ಅಂತಂದ್ರ ಪತ್ರಿಜಿ ಅವ್ರು ಹೇಳ್ತಾರ, ವೆನ್ ದ ಸ್ಟೂಡೆಂಟ್ಸ್ ಆರ್ ರೆಡಿ ಟೀಚರ್ ವಿಲ್ ಕಮ್ ಅಂತ. ನೀವು ನಾನ್ ಮಾಡ್ಬೇಕು ಸಾಧನೆ ಅಂತ ತಯಾರಾದ್ರಿ ಅಂತಂದ್ರ ನಿಮ್ಮನ್ನ ಹುಡ್ಕೊಂಡು ಯಾವ್ದೋ ಒಂದು ಪ್ಯಾಂಪ್ಲೆಟ್ ಬರ್ತೈತಿ,
ಮಹಾವತಾರ್ ಚಾನೆಲ್ನವರು ಇಂಥ ಕಾರ್ಯಕ್ರಮ ಮಾಡಕತ್ತಾರ, ಇನ್ನೊಂದು PMC ಚಾನೆಲ್ನವರು ಇಂಥ ಕಾರ್ಯಕ್ರಮ ಮಾಡಕತ್ತಾರ. ನಿಮ್ಮನ್ನ ಹುಡುಕೊಂಡು ಬರ್ತೈತಿ ಮೇಡಮ್, ಹುಡುಕೊಂಡು ಅದೇ ಗುರುನೇ ನಿಮ್ಮನ್ನ ಹುಡುಕೊಂಡ್ ಬರ್ತಾರ. ನೀವು ಅಕಸ್ಮಾತ್ ಧ್ಯಾನಕ್ಕೆ ಕೂತ್ರಿ ಅಂತ ಇಟ್ಕೊಳ್ರಿ ಮೇಡಮ್, ನಾನ್ ಹೇಳಂಗಲ್ರಿ ಮಹಾವತಾರಿ ಬಾಬಾಜಿ ಅವ್ರು ನನ್ ಕೈ ಹಿಡ್ಕೊಂಡು ಹೋದ್ರ ಅಂತೇಳಿ 42ನೇ ದಿವಸಕ್ಕ ಮಹಾವತಾರಿ ಬಾಬಾಜಿಯರ ಬಂದ್ರ ನನ್ ಕಡೆ. ಗುರು ನಮ್ಮನ್ನ ಹುಡ್ಕೊಂಡ್ ಬರ್ತಾನ. ಒಂದೇನಂದ್ರ ನಮ್ಮ ಸಂಕಲ್ಪ ಶುದ್ಧಿ ಇರ್ಬೇಕು. ಸಂಕಲ್ಪ ಶುದ್ಧಿ ಅಂತಂದ್ರ ನಾನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕಂತಿರ್ಬೇಕು. ಇಲ್ಲ ನನ್ನ ಮಗಳ ಮದುವೆ ಆಗ್ಬೇಕು, ನನಗೊಂದ್ ಚಲೋ ಕಾರ್ ತಗೊಳ್ಳುವಂತ ಶಕ್ತಿ ಬರ್ಬೇಕು, ಮನಿ ಕಟ್ಟುವಂತ ಶಕ್ತಿ ಬರ್ಬೇಕು. ನಾವ್ ಈ ಟೈಪ್ ಕುಂತೀವಿ ಧ್ಯಾನಕ್ಕಂದ್ರ ಯಾವ ಗುರುಗಳು ನಮ್ಗೆ ಕನೆಕ್ಟ್ ಆಗಲ್ಲ. ನಾನು ಆಧ್ಯಾತ್ಮ ಭೌತಿಕ ಆಸೆ ಇರ್ಬಾರ್ದ ಸರ್? ಗುರುಗಳು ಬರ್ತಾರೆ ಮೇಡಮ್. ಇನ್ನೊಂದು ಸಣ್ಣ ಪ್ರಶ್ನೆ ಕೇಳ್ಬಿಡ್ತೀನಿ ಸರ್. ಈ ಮನೋವೈಕಲ್ಯದಿಂದ ಹುಟ್ಟತಾರಲ್ಲ ಮಕ್ಕಳು, ಅವ್ರು ಯಾವ ಹಂತದಲ್ಲಿ ಇರ್ತಾರೆ ಮೇಡಮ್? ಮನೋವೈಕಲ್ಯದಿಂದ ಹುಟ್ಟುವಂತವ್ರು ಮೊದ್ಲೇ ನಾವ್ ಹೇಳಿದ ಹಾಗೆ 1ನೇ ಹಂತ ಮೇಡಮ್, ಶಿಶು ಹಂತ. ಶಿಶು ಅಂತ ಹುಟ್ಟಿದ ಖುಷಿಗೆ ಏನು ಗೊತ್ತಿರಲ್ಲ ಮೇಡಮ್. ಆ ಹಂತ ನಾವ್ ಆ ಮಗು ಯಾರ ಮನ್ಯಾಗ ಹುಟ್ಟೈತ್ಲಾ ಅವ್ರ ಕರ್ಮ ಬೇಗನೆ ಕಳೆಯುತ್ತೆ. ನಾವ್ ಹಿಂದಿನ ಜನದಾಗ ಮಾಡಿರೋ ಕರ್ಮ ಆಧಾರದ ಮೇಲೆ. ಎಸ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಓಕೆ, ಸವಿತಾ ಮೇಡಮ್ ಕೇಳಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ನೀವ್ ಹೇಳಿದ್ರಿ ಇವಾಗ ಹೀಲಿಂಗ್ ಬೇರೆಯವ್ರಿಗೆ ಕೊಡಬಾರ್ದು ಅಂತ. ನಾವು ರೇಖಿ ಪ್ರಾಕ್ಟೀಸ್ ಮಾಡಿದ್ವಿ. ನಮ್ಮ ಗುರುಗಳು ಹೇಳ್ತಾರೆ ಟಚ್ ಹೀಲಿಂಗ್ ಮತ್ತೆ ಡಿಸ್ಟೆನ್ಸ್ ಹೀಲಿಂಗ್ ಯಾರಿಗಾರು ಪ್ರಾಬ್ಲಮ್ ಇದ್ದಾಗ ಕೊಡಿ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಮಗಳಿಗೆ ನಮ್ಮವ್ರಿಗೆ ಏನಾದ್ರು ಪ್ರಾಬ್ಲಮ್ ಆದಾಗ ನಾವು ಟಚ್ ಹೀಲಿಂಗ್ ಕೊಡ್ತೀವಿ. ಒಂದು ಹುಷಾರಿಲ್ಲ ಅಂತ ಅನ್ಬೋದು, ಒಂದ್ ಎಕ್ಸಾಮ್ ಬರೀಬಹುದು. ಅದು ಕೊಡ್ಬಾರ್ದ ಸರ್? ಏನಾದ್ರು ಆ ಪ್ರಾಬ್ಲಮ್ ನಮ್ಗೆ ಬರುತ್ತಾ? ಹೌದು ಮೇಡಮ್, ರೇಖಿ ಹೀಲಿಂಗ್ ಮಾಡಬಾರದು ಧ್ಯಾನಿಗಳು. ಅಂದ್ರೆ ನಮ್ಮ ಪತ್ರಿಜಿ ಅವ್ರ ಪ್ರಕಾರ, ನಾವೇನ್ ಪತ್ರಿಜಿ ಸರ್ ಅಂತ ಏನದಾರಲ್ಲ ಮೇಡಮ್, ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್, ಅವ್ರ ಪ್ರಕಾರ ರೇಖಿ ಹೀಲಿಂಗ್ ನೀವು ಕಲ್ತಿದ್ರು ಸಹಿತ ನೀವು ಧ್ಯಾನ ಸಾಧನೆ ಆಗ್ಬೇಕಂದ್ರೆ ಅದನ್ನ ಬಿಟ್ಬಿಡ್ಬೇಕು. ಮತ್ತೆ ಅಲ್ಲಿ ನಮ್ಗೆ ಟೀಚರ್ಸ್ ನಮ್ಗೆ ಏನಾದ್ರು ಪ್ರಾಬ್ಲಮ್ ಅಂದಾಗ ನಮ್ಗೆ ಟಚ್ ಹೀಲಿಂಗ್ ಅಲ್ಲ ಮೇಡಮ್, ಚಾಯ್ಸ್ ನಿಮಗ್ ಬಿಟ್ಟಿದ್ದು. ಒಂದು ನೀವು ರೇಖಿ ಹೀಲಿಂಗ್ ಮಾಡ್ತಾನು ಹೋಗ್ಬೋದು, ಇಲ್ಲ ಅಧ್ಯಾತ್ಮ ಸಾಧನೆನೂ ಮಾಡ್ಬೋದು. ಯಾರು ದೊಡ್ಡ ಗುರುಗಳು ಇದಾರಲ್ಲ ಸರ್ ನಿಮ್ಮ ಹಾಗೆ, ತುಂಬಾ ರೇಖಿಯಲ್ಲಿ ತುಂಬಾ ಸಿದ್ಧಿ ಮಾಡಿರೋರು, ಅವರು ತುಂಬಾ ಪ್ರಾಬ್ಲಮ್ ಇರೋರ್ಗೆ, ಮೆಂಟಲ್ ಪ್ರಾಬ್ಲಮ್, ಹೆಲ್ತ್ ಪ್ರಾಬ್ಲಮ್, ಫಿಸಿಕಲ್ ಪ್ರಾಬ್ಲಮ್ ಇದ್ದವ್ರಿಗೆ ಕರ್ಸ್ಬಿಟ್ಟು ಟಚ್ ಹೀಲಿಂಗ್ ಕೊಡ್ತಾರೆ. ಆ ಪ್ರಾಬ್ಲಮ್ಸ್ ಎಲ್ಲ ಅವರಿಗೆ ಹೋಗುತ್ತಾ? ನೀವು ಸಮಾಜದೊಳಗೆ ನೀವು ಉಪಯೋಗ ಮಾಡ್ತೀರಿ ಮೇಡಮ್, ಒಳ್ಳೆ ಕೆಲಸ ಮಾಡ್ತೀರಿ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡ್ತೀರಿ, ಕರೆಕ್ಟ್. ಒಂದ್ ಕಡೆ ಒಬ್ಬನ್ನ ಬಡಿತಾ ಇದ್ರಂತ, ಒಂದು 4-5 ಜನ ಹಿಡಿದು ಬಡಿತಾ ಇದ್ರಂತ. ಬಡಿತಾ ಇದ್ದಾಗ ಅಲ್ಲಿ ಒಳ್ಳೆ ವ್ಯಕ್ತಿ ಹೊಂಟಿದ್ದಂತ, ಅವ್ನ್ ಬಹಳ ಒಳ್ಳೆ ವ್ಯಕ್ತಿ ಅಂತ, ಯಾರಿಗಾರ ಏನ್ರ ಅನ್ಯಾಯ ತಡ್ಕೊಳಕ್ ಹಾಕಿರ್ಲಿಲ್ಲ ಅಂತ. ಅವ್ನ್ಯಾಕ್ ಹೊಡ್ಯಾಕತ್ತೀರಿ ಬಿಡ್ರಿ ಅಂತ ಹೇಳಿ ಅವ್ನ್ ಏನ್ ಮಾಡಿದಂತ, ಅವ್ನ್ ಬಿಡಿಸಿ ಓಡಿಸ್ಬಿಟ್ಟಂತ. ಅವ್ ಏನ್ ಮಾಡಿದ್ದ ಅಂತ, ಅಲ್ಲೊಬ್ಬ ಹೆಣ್ಮಗಳ ಕೊಳ್ಳಾಗಿನ ತಾಳಿ ಚೈನ ಕಸಗೊಂಡಿದ್ದಂತ, ಅವ್ನ್ ಬಡಿಯಾಕತ್ತಿದ್ರಂತ. ಹಂಗಾರ ಅವ್ ಒಳ್ಳೆ ವ್ಯಕ್ತಿ ಚಲೋದ್ ಮಾಡಿದೋ ಕೆಟ್ಟದ್ ಮಾಡಿದೋ? ಅದೇ ತರ ನಾವು ಬೇರೆಯವ್ರ ಜೀವನದಾಗ ಇಂಟರ್ಫಿಯರ್ ಆಗ್ಬಾರ್ದು. ನಾವು ಯಾರಾದ್ರೂ ನಮಗ್ ಸಹಾಯ ಮಾಡ್ರಿ ಅಂತ ಕರೆದ್ರೆ ಹೋಗ್ಬೇಕೇವಿನ, ನಾವಾಗೆ ಯಾರಿಗೂ ಸಹಾಯ ಮಾಡ್ಬಾರ್ದು ಅಂತ ನಮಗ್ ಹೇಳಿರೋದು ಮೇಡಮ್. ನೀವ್ ಅದನ್ನ ಅದೇ ದಾರಿ ಒಳಗೂ ಹೋಗ್ಬೋದು, ಇಲ್ಲ ಬದಲಾವಣೆನೂ ಆಗ್ಬೋದು. ಓಕೆ ಮಾಸ್ಟರ್ಸ್. ಈಗ ಯಶೋಧಾ ಮೇಡಮ್ ಕೇಳಿದ್ದಾಗ್ಲಿ, ಇವರು ಸವಿತಾ ಅವ್ರು ಕೇಳಿದ್ದಾಗ್ಲಿ ಎಲ್ಲ ನಂದು ಪ್ರಶ್ನೆ ಆಗಿತ್ತು ಸರ್. ಯಾಕೆಂದ್ರೆ ನಾನು ರೇಖಿ ಕಲ್ತಿದ್ದೀನಿ, ಈಗ ನಾನು ರೇಖಿ ಬಿಟ್ಟಿದ್ದೀನಿ, ನಾನು ಯಾರಿಗೂ ಕೊಡ್ತಾ ಇಲ್ಲ. ಸೊ ಒಂದು ಗೊಂದಲ ಇತ್ತು ನನಗೆ ಆಕ್ಚುಲಿ. ನಂತರ ಈ ಮನೋವೈಕಲ್ಯ ಹೊಂದಿರುವಂತಕ್ಕಂಥವ್ರು ಶಿಶುವಿನ ಸ್ಥಿತಿಯಲ್ಲಿ ಇರ್ತಾರೆ, ಆ ಹಂತದಲ್ಲಿ ಇರ್ತಾರೆ ಅಂತ ನೀವು ಆಲ್ರೆಡಿ ಹೇಳಿದ್ರಿ. ಬಟ್ ನನಗೆ ಒಂದು ನಂಬಿಕೆ ಬರ್ತಿಲ್ಲ ಅನ್ನೋದಕ್ಕೆ ಅಷ್ಟು ಜ್ಞಾನನೂ ನನಗಿಲ್ಲ. ಆದ್ರೆ ಕೆಲವು ಮುಖ್ಯವಾಗಿ ಹೇಳ್ಬೇಕಂದ್ರೆ, ನಾವೆಲ್ಲರೂ ಈ ಒಂದು ಧ್ಯಾನ ಸ್ಥಿತಿನಲ್ಲಿ ಇಲ್ಲಿ ಇದೀವಿ, ಧ್ಯಾನ ಮಾಡ್ತಿದ್ದೀವಿ ಅಂತಂದ್ರೆ ಅನಾಹತ ಚಕ್ರನ ದಾಟಿದ್ದೀವಿ ಅಂತ ನೀವು ದಾಟಿದ್ದೀವಿ. ಈ ಹಂತಕ್ಕೆ ವಿಶುದ್ಧಿ ಚಕ್ರ ದಾಟ್ತಾ ಇದ್ದೇವೆ ಮೇಡಮ್. ವಿಶುದ್ಧಿ ಚಕ್ರ ದಾಟದಾಗ್ಲೂನು ನಾವು ನಮಗೆ ಬೇಕು ಅಥವಾ ತಪ್ಪು ಚಕ್ರ ಓಪನ್ ಆಗುವವರೆಗೂ ಇರುತ್ತೆ. ಓಕೆ, ನೀವು ವಿಶುದ್ಧಿ ಚಕ್ರ ದಾಟ್ತಾ ಇದ್ದೀರಿ, ಇನ್ನು ಹೆಚ್ಚು ಧ್ಯಾನ ಮಾಡ್ರಿ ಮೇಡಮ್, ನಿಮ್ದು ಆಜ್ಞಾ ಚಕ್ರ ಓಪನ್ ಆಗುತ್ತೆ. ಅವಾಗ ಅವೆಲ್ಲ ನಿಮ್ಗೆ ಡಿಸ್ಟರ್ಬ್ ಮಾಡಲ್ಲ. ಅಂದ್ರೆ ಅದು ಎಷ್ಟು ಹಂತಗಳವರೆಗೆ, ಅಂದ್ರೆ ಎಷ್ಟು ಟೈಮ್ ತಗೋಬಹುದು ಅವೆಲ್ಲ ಗೊತ್ತಿಲ್ಲ. ಬಟ್ ಧ್ಯಾನ ಮಾಡ್ತಾ ಇರ್ಬೇಕು ಮೇಡಮ್, ಮಾಡ್ತಾ ಇರ್ಬೇಕು.
ಓಕೆ ಸರ್. ಎನಿವೆ ಸರ್, ಎಲ್ಲ ಆತ್ಮಬಂಧುಗಳ ಮತ್ತಾರಾದ್ರೂ ನಿಮ್ಮ ಪ್ರಶ್ನೆಗಳೇನಾದ್ರು ಇದ್ರೆ ಕೇಳಬಹುದು. ಇಲ್ಲ ಅಂದ್ರೆ ನಾವು ಈ ಒಂದು ಕ್ಲಾಸ್ನ ಅದ್ಭುತವಾದ ಕ್ಲಾಸ್ನ ನಾವು ಸಂಪನ್ನಗೊಳಿಸ್ಬೇಕಾಗತ್ತೆ. ಯಾರಾದ್ರೂ ಇದ್ರೆ ಕೇಳಿ, ಇನ್ನೊಬ್ರಿಗೆ ಅವಕಾಶ ಇದೆ. ಆದ್ರೆ ಸರ್, ಇದರಲ್ಲಿ ಸಾಕಷ್ಟು ತಿಳ್ಕೊಳ್ಳೋ ಅಂಥದ್ದಿದೆ. ನಮ್ಮ ಒಂದು ಗಮನಕ್ಕೆ ಬರ್ದಿರೋಂಥ ಸಾಕಷ್ಟು ವಿಷಯಗಳು ಈಗ ನೀವು ಹೇಳಿದ್ರಲ್ಲೂ ಒಂದಷ್ಟು ಅರ್ಥವಾಗಿದೆ ನಿಜವಾಗ್ಲು ಅಂತ ಹೇಳಿದ್ರೆ ಸರಿ ಅನ್ಸುತ್ತೆ. ಎಲ್ಲವೂ ಖಂಡಿತ ಅರ್ಥ ಆಗಿಲ್ಲ, ಬಟ್ ನಾವು ಕೇಳಿಸ್ಕೊತಿದೀವಿ. ಇನ್ನು ಗೊಂದಲವಾಗಿದೆ ಅಂತ ಹೇಳೋದು ಸೂಕ್ತ ಅಂತ ಎಸ್ ನನಗನ್ಸುತ್ತೆ. ಮೇಡಮ್, ಎಸ್. ಏನಂತಂದ್ರೆ ಮಾಸ್ಟರ್ಸ್ ಬೇರೆ ಮಾಸ್ಟರ್ಸ್ ಬೇರೆ ಹೇಳ್ತಾರೆ ಮೇಡಮ್. ನಾನು ಇವತ್ತು ಹೇಳಿದೆ, ನೀವು ಈ ಸ್ಥಿತಿಗೆ ಬರ್ಬೇಕಾದ್ರೆ ನೀವು ಎಷ್ಟೋ ಜನ್ಮಗಳನ್ನ ಕಳ್ಕೊಂಡು ಬಂದು ನಿಮಗ ಜ್ಞಾನ ಇದೆ ಮೇಡಮ್. ನಿಮಗಿರುವಂತ ಜ್ಞಾನದಿಂದ ಅದನ್ನ ವಿಚಾರ ಮಾಡಿ ನಿಮಗ್ ಸರಿ ಐತಿ ಅಂದ್ರೆ ಅಷ್ಟ ಅದನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋದು. ನಿಜ ನಿಜ. ನಿಮಗ್ ಸರಿ ಅನ್ಸ್ಬೇಕಾದ. ಎಸ್ ಮೇಡಮ್, ಯಾರೋ ಏನೋ ಹೇಳ್ತಾರೆ ಬಿಡಂಗಿಲ್ಲ. ಬುದ್ಧನ ಒಂದು ಮಾತು ಹೇಳ್ಬೇಕು ಅಂತಂದ್ರೆ, ನಾನು ಈ ತರ ಜ್ಞಾನೋದಯ ಪಡ್ಕೊಂಡಿದ್ದೀನಿ, ಈ ಹಾದಿಲಿ ನೀವು ಬಂದಂತವ್ರು ನಿಮಗೇನಾದ್ರೂ ಅದರಿಂದ ನಿಮಗೆ ಅದು ಸರಿ ಅನಿಸ್ತು, ನಿಮಗೆ ಆ ಒಂದು ಹಂತದಿಂದ ಜ್ಞಾನೋದಯ ಆದ್ರೆ ಪರವಾಗಿಲ್ಲ, ಇಲ್ಲ ಅಂದ್ರೆ ನಿಮಗೆ ಯಾವ ರೀತಿ ಜ್ಞಾನೋದಯ ಆಗುತ್ತೆ ನೀವು ಅದನ್ನೇ ಬೇಕಾದ್ರೆ ಸರಿ ಅನ್ಬೋದು, ಇದನ್ನ ನೀವು ಒಪ್ಕೊಳ್ಳದೆ ಇದ್ರು ಚಿಂತೆ ಇಲ್ಲ ಅಂತ ಬುದ್ಧ ಪರಮಾತ್ಮನೇ ಹೇಳಿದ್ದಾರೆ ಅದನ್ನ. ನನಗಷ್ಟೇ ಈಗ ನೀವು ಬರಕ್ಕೆ ಮುಂಚೆ ಇದ್ರ ಬಗ್ಗೆ ಆತ್ಮವಿಕಾಸ ಏನು ಅಂತ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ತಾಕ್ಕೆ ಪ್ರಯತ್ನ ಪಡ್ತಿದ್ದೆ. ಆಗ ನಂಗೆ ಸಿಕ್ಕಂಥದ್ದು ಇಲ್ಲಿ ಒಂದು ನೋಟ್ಸು. ನಾನು ನನ್ನ ಇಲ್ಲಿಯವರೆಗಿನ ಅನುಭವದ ಆಧಾರದ ಮೇಲೆ ಅರ್ಥ ಮಾಡಿಕೊಂಡ ಸತ್ಯವನ್ನು ಹೇಳುತ್ತಿದ್ದೇನೆ. ಮುಂದೆ ನಿಮ್ಮ ಅನುಭವದಲ್ಲಿ ಇದಕ್ಕಿಂತ ಉತ್ತಮ ಸತ್ಯ ಅರ್ಥವಾದರೆ ಇದನ್ನು ತಿರಸ್ಕರಿಸಿ ನಿಮ್ಮ ಸರಿ ಎಂದು ಸ್ವೀಕರಿಸಬಹುದು ಅಂತ ಗೌತಮ. ಇದು ನಿಜವಾಗ್ಲೂ ಇವರು ಪರಮಾತ್ಮ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ ಸರ್. ಯಾಕೆಂದ್ರೆ ನಾನು ಹೇಳಿದ್ದೆ ನೀವು ಕೇಳಬೇಕು, ನಾನು ಹೇಳಿದ್ದೆ ಇಲ್ಲ, ಕಂಡೀಷನ್ ಹಾಕಿಲ್ಲ. ಅದು ಪರಮಾತ್ಮನೇ ಸರಿ. ಪರಮಾತ್ಮನಿಗೆ ಒಂದು ದೊಡ್ಡ ನಮಸ್ಕಾರ. ಓಕೆ, ಮತ್ತೊಬ್ರು ಇಲ್ಲಿದ್ದಾರೆ. ಮೇಡಮ್ ಮಾತಾಡಿ, ಲಕ್ಷ್ಮೀದೇವಿ ಪಂಡಿತ್ ಅವರು. ನಮಸ್ತೆ, ಎಲ್ರಿಗೂ ನಮಸ್ತೆ. ಸರ್, ನಿಮ್ಮ ಇದರಿಂದ ಮಾತಿಂದ ನಮ್ಗೆ ಗೊಂದಲ ಜಾಸ್ತಿ ಆಗಿದೆ. ಈಗ ನೀವು ಯಾರಿಗೂ ಸಹಾಯ ಮಾಡ್ಬಿಡಿ ಅಂತ ಹೇಳಿದಿರಾ, ಅದೇ ಕೆಲವು ಸಮಯ ಅನಿವಾರ್ಯ ಇರ್ತದೆ, ಕಷ್ಟದ ಸಹಾಯ ಮಾಡ್ಬೇಕಾಗುತ್ತೆ. ಕೆಲವರು ನಮ್ ಕಣ್ ಮುಂದೆನೆ ಏನಾರು ಆಗ್ತಿರ್ತಾರೆ, ಸಾಯ್ತಾ ಇರ್ತಾರೆ, ಏನಾರು ಅನಾಹುತ ಆಗ್ತಿರ್ತದೆ. ಅವಾಗ ನಾವು ಆ ಕರ್ಮ ಅಂತ ಬಿಟ್ಬಿಡಕ್ಕಾಗುತ್ತೆ ಅದೆಲ್ಲ ನಾವು? ಮೇಡಮ್, ಎಲ್ಲಿ ಸಹಾಯದ ಅವಶ್ಯಕತೆ ಇದೆ, ಯಾರಾದ್ರೂ ಸಹಾಯ ಕೇಳಿದ್ರೆ ಸಹಾಯ ಮಾಡೋದು ಮನುಷ್ಯರ ಧರ್ಮ. ನಾವಾಗೆ ಒತ್ತಾಯ ಪೂರ್ವಕವಾಗಿ ಸಹಾಯ ಮಾಡಕ್ ಹೋಗುವಾಗಿಲ್ಲ. ನಾವಾಗೆ ಒತ್ತಾಯ ಪೂರ್ವಕವಾಗಿ ಸಹಾಯ ಮಾಡುವಾಗ ಹೋಗುವಾಗಿಲ್ಲ. ಯಾರಾದ್ರೂ ನನಗೆ ತೊಂದರೆ ಇದೆ ಬನ್ನಿ ಸಹಾಯ ಮಾಡ್ರಿ ಅಂದ್ರೆ ಸಹಾಯ ಮಾಡ್ಲೇಬೇಕು. ಅದು ಮನುಷ್ಯ ಧರ್ಮ ಮೇಡಮ್, ಮಾಡ್ಲೇಬೇಕು. ಕಷ್ಟದೊಳಗಿದ್ದವ್ರು ಸಹಾಯ ಮಾಡ್ಬೇಕು. ನಾವು ಅವರಾಗೆ ಕರೀದೆ ನಾವು ಹೋಗಿ ಸಹಾಯ ಮಾಡ್ಲಿಲ್ಲ ಅಂದ್ರೆ ಕಳ್ಳನ್ ಹಿಡ್ಕೊಂಡು ನಿಂತಿದ್ರಲ್ಲ, ಅವ್ ಹೋಗಿ ದೊಡ್ಡ ಮನುಷ್ಯ ಬಿಡಿಸಿದ ಕಳ್ಳ ಓಡೋಗಿ ಬಿಟ್ಟಲ್ಲ, ಆ ಪರಿಸ್ಥಿತಿ ಆಗತ್ತೆ. ಅಂದ್ರೆ ಅವ್ರ ಜೀವನದಾಗ ನಾವು ಇಂಟರ್ಫಿಯರ್ ಆಗ್ಬಾರ್ದು, ಮಧ್ಯರಾಗ್ಬಾರ್ದು. ಈಗ ನೋಡಿ ಮೇಡಮ್, ಆಜು ಬಾಜು ಮನಿ ಒಳಗಡೆ ಅತ್ತಿ ಸೊಸಿ ಇರ್ತಾರ. ಅತ್ತಿ ಕಿರಿಕಿರಿ ಕೊಡಾತ ಅಂತ ಸೊಸಿ ನಿಮ್ಗೆ ಹೇಳಿದ್ಲು ಅಂತ ಇಟ್ಕೊಡ್ರಿ, ನೀವ್ ಹೋಗಿ ಆಕಿಗೆ ಕಿರಿಕಿರಿ ಮಾಡಕತ್ತಿ ಅಂತ ಅಲ್ಲಿ ನಡಕ್ ಹೋಗೋಂಗಿಲ್ಲ. ಅವ್ರ ಜೀವನ ಅವ್ರ ಪಾಡಿಗೆ ಅದಿರುತ್ತೆ. ಅದಕ್ಕೆ ಇಂಟರ್ಫಿಯರೆನ್ಸ್ ಅಂತ ಹೇಳ್ತೇವಿ. ಈಗ ಕೆಲವು ಸಮಯ ಅದು ಓಕೆ, ಬಟ್ ಕೆಲವು ಸಮಯ ನಮ್ಮ ಎದುರಿಗೆ ಅಕಸ್ಮಾತ್ ಯಾರು ನೀರಲ್ಲಿ ಮುಳುಗ್ತಾ ಇರ್ತಾರೆ ಅಥವಾ ಬೆಂಕಿಯಿಂದ ಮಾಡ್ಲೇಬೇಕು ಮೇಡಮ್, ಮಾಡ್ಲೇಬೇಕು. ಸಹಾಯ ಮಾಡ್ಲೇಬೇಕು. ನಾನು ಆತರ ಹೇಳ್ತಾ ಇಲ್ಲ. ಈ ನಾವೀಗ ಆಶೀರ್ವಾದ ಮಾಡಿ ರೇಖಿ ಮಾಡಿ ಅವ್ರು ಅನುಭವಿಸ್ತಾ ಇರುವಂತ ಕರ್ಮವನ್ನ ನಾವು ಕಳಿಯೋದಕ್ ಪ್ರಯತ್ನ ಮಾಡ್ಬಾರ್ದಂತ. ಹಂಗ ಅಪಾಯದೊಳಗಿದ್ದವ್ರು ಸಹಾಯ ಮಾಡ್ಲೇಬೇಕಲ್ಲ ಮೇಡಮ್, ಅದ್ ನಮ್ ಧರ್ಮ. ಅದು ಅಂದ್ರೆ ಇದು ಇವ್ರು ಕೇಳಿದ್ದ ಪ್ರಶ್ನೆ ಅದು ಬೇರೆ ಪರಿಸ್ಥಿತಿಯಲ್ಲಿ ಸರಿ. ಆದರೆ ಇವಾಗ ಹಣ ಸರ್, ಇವಾಗ ಅವರ ಪ್ರಶ್ನೆಗೆ ಮುಂದುವರೆದ ಭಾಗವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇವಾಗ ಸಪೋಸ್ ಹಣದ ಒಂದು ಒಬ್ಬರಿಗಿದೆ, ಹಣದ ಅಗತ್ಯ ಇದೆ ಅಥವಾ ಅವ್ರಿಗೆ ಊಟದ ಅಗತ್ಯ ಇದೆ ಅಂತಂದಾಗ ನಾವು ಸಹಾಯ ಮಾಡುವಂಥದ್ದು ದಾನ ಮಾಡುವುದು ಒಂದು ಸೇರಿದೆ ಮೇಡಮ್. ನಮ್ ಈ ಒಂದು ಧ್ಯಾನಗಳೊಳಗಡೆ ಏನ್ ಹೇಳಕ್ಕೆ ಅಂತಂದ್ರ, ತನಗ್ ಊಟಕ್ಕೆ ಎಷ್ಟ್ ಬೇಕಲ್ಲ ಅಷ್ಟ ಇಟ್ಕೊಂಡು, ಪತಂಜಲಿ ಮಹರ್ಷಿನೂ ಇದನ್ನ ಹೇಳ್ಯಾರ. ನನ್ ಕಡೆ ಕೋಟಿಗಟ್ಲೆ ರೊಕ್ಕ ಐತಿ, ಎಷ್ಟೋ ಮಂದಿ ಬಡತನದಿಂದ ಸಾಯ್ತಾ ಇದಾರೆ ಅಂದ್ರೆ ಇಷ್ಟೂನ ಇಟ್ಕೊಂಡ್ ಕುಂದ್ರಂಗಿಲ್ಲ. ನನ್ನ ಉಪಜೀವನಕ್ಕೆ ಎಷ್ಟ್ ಬೇಕು ಅಷ್ಟು ಇಟ್ಕೊಂಡು ನಾ ಬಡಬಗ್ರಿಗೆ ಹಂಚ್ಬೇಕು, ಅದು ನಮ್ ಕರ್ತವ್ಯ. ಕರೆಕ್ಟ್. ಎಸ್ ಮೇಡಮ್. ಓಕೆ ಸರ್, ಮತ್ತೊಂದು ಪ್ರಶ್ನೆ ಕೇಳಬೇಕು ಅನ್ನೋದಾದ್ರೆ,
ಇನ್ನೊಂದು ಏನಂದ್ರೆ, ಈಗ ಸಪೋಸ್ ಈಗ ಆಕ್ಚುಲಿ ಇದುವರೆಗೆ ನನ್ನ ಒಂದು ವೈಯಕ್ತಿಕ ಜೀವನದಲ್ಲಿ ತಗೊಂಡ್ರೆ, ನಾನು ಸ್ವಲ್ಪ ಯಾರಿಗಾದ್ರೂ ಕಷ್ಟ ಇದೆ ಅಂತಂದ್ರೆ ಅವ್ರು ಕೇಳಕ್ ಮುಂಚೆನೆ ಮಾಡುವಂತ ಸ್ವಭಾವ. ಸೊ ಈಗ ಸಾಕಷ್ಟು ಜನ ಹಿರಿಯರು ನನಗೆ ಹೇಳಿದ್ದಾರೆ, ಅವರು ಬಾಯಿ ಬಿಟ್ಟು ನಿನ್ನನ್ನ ಕೇಳೋವರೆಗೂ ಹೋಗ್ಬೇಡ, ಮಾಡ್ಬೇಡ. ಅದೇ ಕರೆಕ್ಟ್ ಮೇಡಮ್. ಒಂದಷ್ಟು ಜನ ಹಿರಿಯರು ಹೇಳೋದು ಇಲ್ಲಿ ನಮ್ಮ ಹಿರಿಯರೇ ಒಂದಿಬ್ರು 3 ಜನ ಇದ್ದಾರೆ ಸರ್, ಇಲ್ಲೇನೆ ನಮ್ಮ ಈ ಒಂದು ಝೂಮ್ ನಲ್ಲೇ ಇದ್ದಾರೆ. ಅವ್ರು ಕೂಡ ಹೇಳ್ತಿದ್ರು, ನೀವು ಹೋಗ್ತೀರಾ ಅದು ನಿಮ್ಮ ಇದರಲ್ಲಿ ಉಲ್ಟಾ ಹೊಡೆಯುತ್ತೆ, ನಿಮ್ಗೇನೆ ತೊಂದರೆ ಆಗ್ತಾ. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಸರ್ ನನಗೆ? ನಿಜ ಮೇಡಮ್. ಏನಂದ್ರೆ ಬೇರೆಯವ್ರು ನಮ್ ಸಹಾಯ ಕೇಳದೆ ನಾವು ಸಹಾಯ ಮಾಡಬಾರ್ದು. ಆದ್ರೆ ನಮ್ ಕಣ್ಣಿದ್ರಿಗೆನೆ ನಮ್ ಸಹಾಯ ಮಾಡುವಂತ ಸಿಚುವೇಶನ್ ಕ್ರಿಯೇಟ್ ಆದಾಗ ಬಿಡೋಂಗಿಲ್ಲ. ಯಾರೋ ಹೇಳಿದ್ರು ನೋಡ್ರಿ, ನೀರಾಗ ಮುಣಗಾಕತ್ತಾರು, ನಾವ್ ನೋಡ್ಕೋತಾ ನಿಂತು ಬಿಡೋಣ ಅಂದ್ರೆ ಅವಾಗ ನಾವು ಮೂರ್ಖ ಆಗ್ತೇವೆ ಮೇಡಮ್, ಧ್ಯಾನಿಗಳಾಗಲ್ಲ. ನೀವು ದುಡ್ಡಿನ ವಿಷಯ ಹೇಳಿದ್ರಲ್ಲ ಮೇಡಮ್, ನಾ ಕಷ್ಟದಾಗದೀನಿ, ನನಗ ಏನಾರ ದುಡ್ಡು ಸಿಗ್ಬೋದಾ ಅಂತ ಅವ್ರು ಕೇಳಿದಾಗ ನೀವು ಕೊಡ್ಬೇಕು. ಅವ್ರು ಕಷ್ಟದಾಗದಾರ ಅಂತ ತಿಳ್ಕೊಂಡು ಹೋಗಿ ನಾವ ಕೊಡಾಕ್ ಹೋಗೋ ಆಗಿಲ್ಲ. ಅದು ಕರೆಕ್ಟಾ ಮೇಡಮ್? ಇಲ್ಲ, ಕರೆಕ್ಟ್ ಸರ್. ಇದುವರೆಗೆ ನಾನ್ ಮಾಡಿದ್ದ ತಪ್ಪು, ಅದು ದೊಡ್ಡ ತಪ್ಪು. ಎಲ್ಲಿ ಯಾರಿಗೆ ಸಮಸ್ಯೆ ಇದೆ ಅಂದ್ರು ನಾನೇ ಹೋಗಿ ಮಾಡುವಂತದ್ದು ಏನಿದೆ ಅದು ಮೋಸ್ಟ್ ಪ್ರಾಬ್ಲಿ ತಪ್ಪು ಅಂತ ಗೊತ್ತಾಗಿದೆ. ಓಕೆ ಸರ್. ಮೇಡಮ್ ಮಾತಾಡಿ, ಶೈಲಜಾ ಅವರು. ಮ್ಯೂಟ್ ಆಗಿದೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲ ಮಹಾ ಅವತಾರದ ಎಲ್ಲ ಹಿರಿಯರಿಗೂ ಚಿಕ್ಕವರಿಗೂ ನನ್ನ ತುಂಬಾ ಅನಂತ ಕೋಟಿ ನಮಸ್ಕಾರಗಳು ಮೇಡಮ್. ಬಹಳ ಚೆನ್ನಾಗಿ ಪ್ರೋಗ್ರಾಮ್ ಬರ್ತಾ ಇದೆ. ದಿನ ಒಂದು ಹೊಸ ಟಾಪಿಕ್. ಅಲ್ಲಿಂದ ಮೈಂಡ್ ಬೇರೆ ಕಡೆ ಹೋಗ್ತಾನೆ ಇಲ್ಲ ನಮ್ದು. ಅಷ್ಟು ಅದರಲ್ಲೇ ಈ ಕಡೆ ಕೆಲಸ ಮಾಡ್ತಾ ಇದ್ರು ಒಂಥರ ಶ್ರವಣ ಆ ಕಡೆ ಹೋಗ್ತಾನೆ ಇದೆ. ಅಷ್ಟು ನೀಟಾಗಿ ಟಾಪಿಕ್ ತಗೊಂಡ್ ಬರ್ತಾ ಇದ್ದೀರಾ. ಇವತ್ತಿನ ಸೆಷನ್ ಅಂತೂ ಎಲ್ಲರಿಗೂ ನಾವು ತಿಳ್ಕೊಳ್ಳೋ ಅಂತ ಟಾಪಿಕ್ ಮೇಡಮ್. ಇದರಲ್ಲಿ ಒಂದು ಪ್ರಶ್ನೆ ಇತ್ತು ನನಗೆ, ಗುರುಗಳಿಗೆ ಅವ್ರಿಗೆ ಮಾತಾಡ್ಬೇಕಾಗಿತ್ತು. ಕೇಳ ಮೇಡಮ್? ಹೇಳಿ ಮೇಡಮ್. ಅದೇ ಮಾಸ್ಟರ್, ಇವತ್ತಿಂದಂದ್ರೆ ಈಗ ಆತ್ಮ ಪರಮಾತ್ಮ ಯಾವ ತರ ಪುನರ್ಜನ್ಮದ್ದು, ಹಿಂದಿನ ಜನ್ಮ ಎಷ್ಟು ಜನ್ಮ ಎತ್ತಿದ ಮೇಲೆ ಈ ಅಧ್ಯಾತ್ಮ ಸಾಧನಕ್ಕೆ ನಮ್ಗೆ ಇದು ಬರುತ್ತೆ ಅನ್ನೋದು ಬಹಳ ಚೆನ್ನಾಗಿ ನೀಟಾಗಿ ಹೇಳಿದ್ರು ಅವರು. ಒಂಚೂರು ಆ ಕಡೆ ಗಮನನೇ ಹೋಗಿಲ್ಲ, ಅಷ್ಟು ಕಾನ್ಸಂಟ್ರೇಷನ್ ಆಗಿ ಹೋಗಿದೆ ಮೇಡಮ್. ಅಷ್ಟು ಚೆನ್ನಾಗಿ ಹೇಳ್ಕೊಟ್ರು. ಇಲ್ಲಿ ಏನ್ ಪ್ರಶ್ನೆ ಅಂದ್ರೆ, ಇವಾಗ ಆಧ್ಯಾತ್ಮಿಕ ಸಾಧನೆ ಅಂದ್ರೆ ಮೇಡಮ್, ಮುಂಚೆ ಹಿಂದಿನ ಪುನರ್ಜನ್ಮದಲ್ಲಿ ಅವ್ರು ಮಾಡ್ಕೊಂಡ ಅಂದ್ರೆ ದೇವ್ರ ಭಕ್ತಿ, ಈ ಭಕ್ತಿ ಮಾರ್ಗ ಕರ್ಮ ಎಲ್ಲ ಮಾಡ್ಕೊಂಡ್ ಬಂದವರಿಗೆ ಈ ತರ ಒಂದು ಸ್ಟೇಜ್ ಸಿಗುತ್ತೆ ಅನ್ನೋದು ಅವ್ರು ಬಹಳ ಚೆನ್ನಾಗಿ ಹೇಳ್ಕೊಟ್ರು. ಈಗ ನಮ್ಗೆ ಇಲ್ಲಿ ಪಿರಮಿಡ್ ಸ್ಟೇಜ್ ಸಿಕ್ಕಿರೋದು ಅದೇ ಅದೃಷ್ಟ ಅನ್ಸುತ್ತೆ. ಅದೇ ತರ ನಾನು ನನ್ನ ವೈಯಕ್ತಿಕ ಪ್ರಶ್ನೆ ಅಂದ್ರೆ ಮೇಡಮ್, 3 years ನಾನು ಸ್ಪಿರಿಚುಯಾಲಿಟಿಯಲ್ಲಿ ಒಂದು ಅದ್ವೈತ ಸಿದ್ಧಾಂತ ರಮಣ ಮಹರ್ಷಿಗಳ ಮಾರ್ಗದಲ್ಲಿ 3 ವರ್ಷ ಇದನ್ನ ಕೇಳಿದೀನಿ ನಾನು. ಬಹಳ ಅಂದ್ರೆ ಅದೇನೋ ಗೊತ್ತಿಲ್ಲ, ಚಿಕ್ಕವಳಿದ್ದಾಗಿಂದ ಈ ಅಧ್ಯಾತ್ಮದ ಬಗ್ಗೆ ಬಹಳ ಒಲವಿದೆ ಮೇಡಮ್. ಎಲ್ಲೇ ಏನೇ ಇತರ ಬಗ್ಗೆ ಟಾಪಿಕ್ಸ್ ಬಂದ್ರೆ ಯಾವ್ದು ಬಿಡಲ್ಲ. ಯಾವ ತರ ಈ ತರ ಕ್ಲಾಸ್ ಬಂದ್ರೂ ಮಿಸ್ ಮಾಡ್ಸ್ಕೊಳಕ್ ಮನಸ್ಸು ಬರಲ್ಲ. ಅಲ್ಲಿ 3 ವರ್ಷ ಕಂಟಿನ್ಯೂ ನಾವು ಕ್ಲಾಸ್ ಕೇಳಿದ್ಮೇಲೆ ಬಹಳ ಅದು ಒಂಥರ ಅಡಿಕ್ಟ್ ಅದ. ಅಂದ್ರೆ ತುಂಬಾನೇ ಹಚ್ಕೊಂಡಿದ್ವಿ. ಆ ಕ್ಲಾಸ್ ಕೇಳಿದ್ರೆ ನಮ್ಗೆ ಸಮಾಧಾನನೇ ಆಗ್ತಿಲ್ಲ. ಅಷ್ಟ್ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು ಗುರುಗಳು, ಅಷ್ಟ್ ಚೆನ್ನಾಗಿ ಸಿಕ್ಕಿದ್ರು. ಬಟ್ ಈ ಕಾರಣಾಂತರಗಳಿಂದ ಅದು ನಡುವೆ 1 year ಬ್ರೇಕ್ ಆಗಿದೆ ಮೇಡಮ್. ಈಗ ಮತ್ತೆ ಅದನ್ನ ನಾನು ಅದೇ ಗುರುಗಳಂತ, ಈ ಗುರುಗಳು ಹೆಂಗ್ ಸಿಗ್ತಾರೆ ಅಂತ ಬಹಳ ಚೆನ್ನಾಗಿ ಹೇಳ್ಕೊಟ್ರು ಸರ್. ಈಗ ಆಲ್ರೆಡಿ 2 ಜನ ಅದ್ರ ಬಗ್ಗೆನೇ ಪ್ರಶ್ನೆ ಮಾಡಿದ್ದಾರೆ. ಈಗ ನಾನು ಮತ್ತೆ ಅದೇ ಗುರುಗಳಿಂದನೇ ಮುಂದಿನ ಆಧ್ಯಾತ್ಮಿಕ ಸಾಧನೆ ಮಾಡ್ಕೋಬೇಕಾ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಏನಂತಂದ್ರೆ, ನಾವು ಒಮ್ಮೆ ಧ್ಯಾನಕ್ಕೆ ಬಂದ್ಮೇಲೆ ಗುರುವಿನ ಅವಶ್ಯಕತೆ ಇಲ್ಲ. ನಮ್ ಶ್ವಾಸನೇ ಗುರು. ಓಕೆ. ಇವಾಗ ಆತ್ಮ ಪರಮಾತ್ಮ ಅಂತ ಇದು ಅಂದ್ರೆ ಯಾವ ತರ ಅಂತ ನೀವು ಬಿಡಿಸಿ ಹೇಳಿದ್ರಲ್ಲ ಸರ್. ಈಗ ಅಂದ್ರೆ ಆತ್ಮ ಪರಮಾತ್ಮ ಅಂದ್ರೆ ಶರೀರನೇ ನಾನಲ್ಲ, ನಾನು ಆತ್ಮನು ಅಂತ ಗೊತ್ತಾದ್ಮೇಲೆ ಅದನ್ನ ನಾವು ಅವಾಗ ನಾವು ಧ್ಯಾನ ಮಾಡ್ಕೊಂಡು ಹೋಗ್ಬೇಕಾ ಹೆಂಗೆ ಅಂತ? ಮೇಡಮ್, ಈಗ ಮೊದಲಿಗೆ ನಿಮ್ಗ ಧ್ಯಾನ ಹೆಂಗ್ ಮಾಡ್ಬೇಕಂತ ಹೇಳ್ಕೊಟ್ಟಾರಲ್ಲ ಮೇಡಮ್. ಹೌದು ಸರ್. ಅದ್ ಸಾಕ್, ಇನ್ನು ಗುರುವಿನ ಹುಡ್ಕಾಕ್ ಹೋಗ್ಬೇಡ್ರಿ. ಅವಾಗ ನಮ್ ಶ್ವಾಸನೇ ನಮ್ ಗುರು. ಆ ಶ್ವಾಸವನ್ನ ನೀವು ಗಮನಿಸ್ತಾ ಧ್ಯಾನ ಮಾಡಿದ್ರಿ ಅಂತಂದ್ರ ಶ್ವಾಸನೇ ನಿಮ್ಮನ್ನ ಕರ್ಕೊಂಡ್ ಹೋಗ್ತದ್ರಿ. ಶ್ವಾಸನೇ ಗುರು ಮೇಡಮ್. ನಮ್ ಧ್ಯಾನಿಗಳಿಗೆ ಶ್ವಾಸನೇ ಗುರು. ಓಕೆ ಸರ್. ಅಂದ್ರೆ ಈಗ ನಾನು ರಮಣ ಮಹರ್ಷಿಗಳಿಗೆ ಎಲ್ಲಿ ಗುರು ಇದ್ರೆ ಹೇಳ್ರಿ? ಹೌದು, ಮೌನದಲ್ಲೇ ಅವ್ರು 7ನೇ ವರ್ಷಕ್ಕನ 8ನೇ ವರ್ಷಕ್ಕೆ ಮನೆ ಬಿಟ್ಟು ಹೋದ, ಅವ್ರು ಕೂತ್ ಬಿಟ್ರೆ ಅವ್ರ ಕಣ್ಣು ಮುಚ್ಕೊಂಡು ಅವ್ರ ಶ್ವಾಸನ ಅವ್ರ ಗುರು ಆಗ್ಬಿಡ್ತು. ಹೌದು ಸರ್, ನಿಜ. ಅಂದ್ರೆ ಈಗ ನಾವು ಅದನ್ನ ಈ ತರ ಧ್ಯಾನಗಳನ್ನ ಮತ್ತೆ ಈ ತರದನ್ನೆಲ್ಲ ಅಳವಡಿಸ್ಕೊಂಡು ಹೋಗ್ಬೇಕಾದು ಅಂದ್ರೆ ಅಷ್ಟೇ ಮೇಡಮ್. ನಾವು ಧ್ಯಾನ ಮಾಡ್ತಾ ಹೋಗೋದು. ಆ ಧ್ಯಾನವನ್ನ ಹಿಂಗ ಈ ಟೈಪ್ ಏನ್ ಗ್ರೂಪ್ ಇರ್ತದಲ್ಲ ಮೇಡಮ್, ಅದ್ರೊಳಗೆ ಶೇರ್ ಮಾಡ್ಕೊಳ್ಳೋದು, ನಮ್ಗೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ. ಅದೇ ತರನಾದ ಅನುಭವ ಅವ್ರಿಗೂ ಆಗಿರ್ತಾವ. ಅವಾಗ ನಿಮ್ಗೆ ಸರಿಯಾದ ಉತ್ತರ ಸಿಗುತ್ತೆ.
ನಿಜವಾಗ್ಲೂ ಹೇಳ್ತೀನಿ ಗುರುಗಳೇ, ಇವತ್ತು ನೀವು ನಿಜವಾಗ್ಲೂ ನಮ್ಗೆ ಏನೋ ಒಂಥರ ಪ್ರತ್ಯಕ್ಷ ದೇವ್ರ ತರಾನೇ ಕಂಡ್ರಿ. ಇಲ್ಲ ಯಾಕಂದ್ರೆ ಮೇಡಮ್, ನನಗೆ ನಾನು ಒಂದು ವಾರ ನಾನು ಆಯ್ತು ಆತ್ಮಸ್ವರೂಪಿ, ನೀವು ಆತ್ಮಸ್ವರೂಪಿಗಳು ಮೇಡಮ್. ಈ ಕ್ವಶನ್ ನನ್ನ ತಲೆಯಲ್ಲಿ ತುಂಬಾನೇ ಓಡ್ತಾ ಇತ್ತು. ಮತ್ತೆ ಅದೇ ಗುರು ಹತ್ರ ಹೋಗಿ ಪಾಠ ಕೇಳ್ಬೇಕು ಕಾರಣಾಂತರದಿಂದ ಹೊರಗಡೆ ಬಂದಾಗ. ಮತ್ತೆ ಈಗ ನಮ್ಗೆ ಇಷ್ಟೊಂದು ಅವ್ರು ಜ್ಞಾನ ಕೊಟ್ಟಿದ್ದಾರೆ. ಆ ಗುರುವಿನಲ್ಲಿ ಶರಣಾಗತಿ ಇದ್ದಾಗ್ಲೇ ಆ ಜ್ಞಾನ ಬಂದಿರುತ್ತೆ. ಈಗ ನಾನು ಏನ್ ಮಾಡ್ಲಿ ಅನ್ನೋದೊಂದು ಪ್ರಶ್ನೆ ಆಗಿತ್ತು. ನಿಜವಾಗ್ಲೂ ನಿಮ್ ಕಡೆಯಿಂದ ಅದೊಂದು ಒಳ್ಳೆ ಸಲಹೆನೆ ಸಿಕ್ತು. ತುಂಬಾ ಧನ್ಯವಾದಗಳು ಗುರುಗಳೇ. ಥ್ಯಾಂಕ್ ಯು ಮೇಡಮ್. ಸುಗುಣಮ್ಮ ಅವರೇ ಮಾತಾಡಿ ಮೇಡಮ್, ಮಾತಾಡಿ. ಮ್ಯೂಟ್ ಆಗಿದೆ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಮೈಕ್ ಮಾಡ್ಕೊಳ್ಳಿ. ಎಲ್ಲ ಆತ್ಮ ಬಂಧುಗಳಿಗೆ ತುಂಬಾ ನಂದು ಕೋಟಿ ಪ್ರಣಾಮಗಳು. ನನ್ಗೇನು ಧ್ಯಾನ ಗುರು ಯಾವ್ದು ಗೊತ್ತಿಲ್ಲ. ಈ ಇದ್ರಲ್ಲಿ ನೋಡ್ಕೊಂಡೆ ನಾನು ಮಹಾವತಾರ ಫೌಂಡೇಶನ್ ನಲ್ಲಿ ಅವಾಗ್ಲೂ ನಾನು ಹಾಸ್ಪಿಟಲೈಸ್ ಆಗಿದ್ದೆ. ಸ್ಟೆಂಟ್ ಹಾಕಿದ್ರು. ನೀವು ರೆಸ್ಟ್ ಅಲ್ಲಿ ಇರ್ಬೇಕು, ನಾನು ಮಲ್ಕೊಂಡೆ ಕೇಳಿಸ್ಕೊತಾ ಇರ್ತೀನಿ. ಅದಕ್ಕೆ ನಾನು ವಿಡಿಯೋ ಆನ್ ಮಾಡೋದಿಲ್ಲ. ಈ ಧ್ಯಾನ 41 ದಿವಸ ಅಂದ್ರೆ ಅದ್ ಹೆಂಗ್ ಮಾಡೋದು ಸರ್? ಏನ್ ಅದಕ್ಕೊಂದು ಟೈಮಿಂಗ್ಸ್ ಏನು ಅಂತ ನಂಗೆ ಗೊತ್ತಾಗ್ತಿಲ್ಲ. ಮೇಡಮ್, ನಮ್ ಪ್ರಕಾರ ಯಾವ್ದು ಟೈಮಿಂಗ್ ಇಲ್ಲ, ಏನಿಲ್ಲ ಮೇಡಮ್. ನಿಮಗೆ ಯಾವಾಗ ಟೈಮ್ ಸಿಗತ್ತೆ ಅವಾಗ ನಿಮ್ ವಯಸ್ಸು ಎಷ್ಟೈತಿ ಅಷ್ಟು ಧ್ಯಾನ ಮಾಡೋದ್ರಿ. ಆಯ್ತು ಸರ್. ಈಗ ನನ್ನ ವಯಸ್ಸೀಗ 58 ಅಂದ್ರೆ ನಾ 58 ಅಂದ್ರೆ ಹೆಚ್ಚು ಕಡಿಮೆ 1 ತಾಸು ಧ್ಯಾನ ಮಾಡೋದು ಮೇಡಮ್. 40 ವಯಸ್ಸಿದ್ದವ್ರು 40 ನಿಮಿಷ ಮಿನಿಮಮ್ ಅದಕ್ಕಿಂತ ಕಡಿಮೆ ಮಾಡಬಾರ್ದು. ಯಾಕೆ ಅಷ್ಟೇ ಮಾಡ್ಬೇಕಂದ್ರೆ ಮೇಡಮ್, ನಾವು ಧ್ಯಾನ ಕೂತಾಗ ಧ್ಯಾನ ಅಂತಂದ್ರೆ ಏನ್ರಿ, ನಾವು ಶ್ವಾಸದ ಮೇಲೆ ಗಮನ ಇಟ್ಟು ನಮ್ ಮನಸ್ಸನ್ನ ಕಟ್ಟಿ ಹಾಕ್ತೇವ್ರಿ. ಮನಸ್ಸನ್ನ ಕಟ್ಟಿಯಾಗಿ ಶೂನ್ಯ ಸ್ಥಿತಿ ಅಂದ್ರೆ ಯೋಚನಾರಹಿತ ಸ್ಥಿತಿ ಅಂತ ತಲುಪಬೇಕು ನಾವು. ಯಾಕಂದ್ರ ಆ ಯೋಚನಾರಹಿತ ಸ್ಥಿತಿಗೆ ನಾವು ತಲುಪಬೇಕಂದ್ರ ಮಿನಿಮಮ್ ನಮ್ ವಯಸ್ಸು ಎಷ್ಟು ಅಷ್ಟು ಮಾಡಿದಾಗ ಮಾತ್ರ ನಾವು ಯೋಚನಾರಹಿತ ಸ್ಥಿತಿಗೆ ತಲುಪ್ತೀವಿ. ಹೌದು ಸರ್. ಹಾ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಇದು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಅದ್ಭುತವಾದ ಒಂದು ಇಲ್ಲ ಕಾರ್ಯಕ್ರಮ. ಮೇಡಮ್, ನನ್ಗೇನ್ ನಾಲೆಜ್ ಇದೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ಮೇಡಮ್. ನಿಜವಾಗ್ಲು ಸರ್, ಯಾಕೆಂದ್ರೆ ಒಂದು ಆತ್ಮತೃಪ್ತಿ ಅಂತ ನಾವು ಹೇಳ್ತೀವಿ. ನಾನು ಚಿಕ್ಕವಳಿದ್ದಾಗಿಂದ ನಂಗೆ ಇಲ್ಲಿ ಆಧ್ಯಾತ್ಮಿಕತೆಯಲ್ಲಿ ತುಂಬಾ ಒಲವು ಜಾಸ್ತಿ. ಈಗ ತುಂಬಾ ಸರಿ ಇದು ಅನ್ಸ್ತಿತ್ತು, ಆತ್ಮತೃಪ್ತಿ ಅಂತೀವಿ. ನಾನು ಯಾವಾಗ್ಲೂ ಬೇರೆಯವ್ರಿಗೆ ಹೇಳ್ತಿದ್ದೆ, ಏನಾದ್ರು ಮಾತಾಡುವಾಗ ನಂಗೆ ಸ್ವಲ್ಪ ನೇರವಾಗಿ ಮಾತಾಡುವಂತ ಸ್ವಭಾವ. ನಾನು ಏನಿದ್ರು ಹೇಳ್ತಾ ಇದ್ದೆ ಅದನ್ನ. ಯಾಕೆಂದ್ರೆ ಅದಾದ್ಮೇಲೆ ಆ ವಿಷಯ ನಾನು ಬಿಟ್ಟು ಮುಂದೆ ಹೋಗ್ತಾ ಇದ್ದೆ. ಬಟ್ ಇದು ತುಂಬಾ ಜನಕ್ಕೆ ಒಂಥರ ನಿಷ್ಠುರವಾದಿಯಾಗಿ ನಾನು ಕಾಣಿಸ್ತಾ ಇದ್ದೆ. ಸೊ ಇಲ್ಲಿ ಆತ್ಮ ಸಾಕ್ಷಿ ಅಂತೀವಿ, ಆತ್ಮ ತೃಪ್ತಿ ಅಂತೀವಿ. ಇದರ ಅರ್ಥ ಏನು ಅನ್ನೋದ್ರ ಒಂದು ಅದೇ ಗಣನೆಗೆ ನಾವು ತಗೊಳ್ಳೋವಂಥದ್ದು ಅಂತಂದ್ರೆ, ಈಗ ನೀವುಗಳು ಬಂದ ಮೇಲೆ ಅಂತ ಅದ್ಭುತವಾದ ನೀವು ಮಾಸ್ಟರ್ಸ್ ಏನಿದ್ದೀರಿ, ನೀವೆಲ್ಲ ಅದ್ಭುತವಾದ ಒಂದು ಜ್ಞಾನವನ್ನ ನಮ್ಗೆ ಹಂಚ್ತಾ ಇದ್ದೀರಿ. ನಿಜವಾಗ್ಲೂ ಸರ್, ಇವತ್ತಿನ ದಿನ ಈಗ ಇನ್ನೇನು ಮುಗಿತಾ ಇದೆಯಲ್ಲ, 21 ದಿನ ಕಾರ್ಯಕ್ರಮ ಅನ್ನೋಷ್ಟರಲ್ಲಿ ನೀವು ಬಂದ್ರಿ. ಅವತ್ತೇ ಬಂದಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಿ ಮರ್ತೋಗ್ಬಿಡ್ತಿದ್ವಿ ಅನ್ಸುತ್ತೆ ಸರ್. ಈಗ ಕಡೆದಾಗಿ ಬಂದಿದ್ದೀರಾ. ಈಗ ಶನಿವಾರಕ್ಕೆ ಮುಗಿಯುತ್ತೆ ನಮ್ಮ ಕಾರ್ಯಕ್ರಮ, ಇವತ್ತು ಬಂದಿದ್ದೀರಾ. ಆದ್ರೆ ಸರ್, ಆಲ್ರೆಡಿ ನಾನು ನಿಮ್ಗೆ ಹೇಳ್ದಂಗೆ ಪ್ರತಿ ತಿಂಗಳು ನೀವು ಖಂಡಿತ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ನೀವು ಬರಲೇಬೇಕು. ನಿಮ್ಮ ಒಂದು ಜ್ಞಾನದ ಒಂದು ಧಾರೆಯನ್ನ ನಮ್ಮೆಲ್ರಿಗೂ ಪಸರಿಸ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ ಸರ್. ತುಂಬಾ ಹೃದಯದ ಧನ್ಯವಾದ. ಯಾಕಂದ್ರೆ ಇದು ನಮ್ಮ ಸತ್ಯೇಂದ್ರ ಸರ್ ಬಂದಿಲ್ಲ ಇವತ್ತು. ಇಲ್ಲಾಂದ್ರೆ ಅವರು ಸಾಕಷ್ಟು ಪ್ರಶ್ನೆಯನ್ನ ನಮ್ಮ ಜೊತೆ ಮಾತಾಡ್ತಿದ್ರು, ಕೇಳ್ತಾ ಇದ್ರು ಅಂತ. ಆದ್ರೆ ಅವ್ರು ಹೇಳಿದ್ದಾರೆ ಸರ್, ನಮ್ಗೆ ನಮ್ಮ ಸಮಾನ ಮನಸ್ಕರ ಜೊತೆ ಅವ್ರಿಗೆ ನಾವು ಈ ತರ ನಮಸ್ಕಾರ ಮಾಡ್ಬೇಕು, ನಮ್ಮ ಗುರುಗಳಿಗೆ ಹೀಗೆ ನಮಸ್ಕಾರ ಮಾಡ್ಬೇಕು, ನಮ್ಮ ದೇವರಿಗೆ ಈ ರೀತಿ ನಮಸ್ಕಾರ ಮಾಡ್ಬೇಕು ಅಂತ ಅನ್ಸುತ್ತೆ ಸರ್. ನನ್ನ ಪ್ರಕಾರ ನಿಮ್ಗೆ ಹೀಗೆ ನಮಸ್ಕಾರ ಮಾಡ್ಬೇಕು ಅಂತ ನಂಗೆ ಅನಿಸ್ತಿದೆ. ತುಂಬಾ ಹೃದಯದ ಧನ್ಯವಾದ ನಿಮ್ಗೆ. ಮತ್ತೊಮ್ಮೆ ಇದೇ ರೀತಿ ಅನುಭವಗಳನ್ನ ಅಥವಾ ಜ್ಞಾನಧಾರಿಯನ್ನ ನೀವು ಹೇಳಬೇಕು, ನಮ್ಮೆಲ್ಲರ ಜೊತೆ ನೀವು ಹಂಚ್ಕೊಳ್ಬೇಕು ಅಂತ ಹೇಳ್ತಾ ನಿಮ್ಗೆ ನಮಸ್ಕಾರ ಸರ್. ಎಸ್ ಮೇಡಮ್, ಎಸ್ ಮೇಡಮ್. ಥ್ಯಾಂಕ್ ಯು ಮಾಸ್ಟರ್ಸ್. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು, ಆತ್ಮಪೂರ್ವಕ ನಮಸ್ಕಾರ. ಥ್ಯಾಂಕ್ ಯು. ಇಷ್ಟೊಂದು ಸಮಾಧಾನವಾಗಿ ಕೂತು ಎಲ್ಲರ ಪ್ರಶ್ನೆಗಳಿಗೆ ನಿಮ್ಮ ಉತ್ತರವನ್ನ ಹೇಳಿ ತುಂಬಾ ಸ್ಪಂದಿಸಿದೆ ಸರ್. ಮಗದೊಮ್ಮೆ ನಿಮಗೊಂದು ನಮಸ್ಕಾರ, ಧನ್ಯವಾದ ಸರ್. ಥ್ಯಾಂಕ್ ಯು ಮಾಸ್ಟರ್ಸ್. ಆತ್ಮ ಬಂಧುಗಳೇ, ಎಲ್ಲ ಇಷ್ಟೊಂದು ವಿಚಾರಧಾರೆಯನ್ನ ಕೊಂಡಿದ್ದೀವಿ. ಸಾಕಷ್ಟು ಹಂತಗಳನ್ನ ನಾವು ತಿಳ್ಕೊಳ್ಳೋದ್ರ ಮೂಲಕ ನಾವು ಯಾವ ಹಂತದಲ್ಲಿ ಇದ್ದೀವಿ ಅಂತ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ನಾವು ಯೋಚನೆ ಮಾಡಿ ಮುಂದೆ ನಮ್ಮ ಜೀವನದ ಹಾದಿಯನ್ನ ಸುಗಮಗೊಳಿಸ್ಕೊಳ್ಳೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆತ್ಮಪೂರ್ವಕವಾದ ಧನ್ಯವಾದಗಳು ಹಾಗೂ ನಿಮ್ಮೆಲ್ಲರಿಗೂ ನಮಸ್ಕಾರ. ನಾಳೆ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಬರ್ತಿದ್ದೀವಿ. ಎಲ್ಲರೂ ಸರಿಯಾದ ಸಮಯಕ್ಕೆ ನೀವು ಬಂದು ಇಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದ.